ನೀವು ಮೆನ್ಷನ್ ಮಾಡ್ತಿದ್ರಿ ಟೆಕ್ಸ್ಟ್ ಬುಕ್ಸ್ಗಳ ಬಗ್ಗೆ. ಸೊ ಈ ಒಂದು ಟರ್ಮ್ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ ಅಂತ. ಅಂದ್ರೆ ಇತಿಹಾಸವನ್ನ ತಿರ್ಚಿ ಬರೀತಾರೆ. ಅಂದ್ರೆ ಗಾಂಧಿ, ನೆಹರು, ಪಟೇಲು, ಬೋಸು, ಯಾರ್ಯಾರಿದ್ರು, ರಾಜಗೋಪಾಲ್ಚಾರಿ, ಯಾರ್ಯಾರಿದ್ರು, ಅವ್ರು ಮಾಡಿದ್ದು ತಪ್ಪು ಸರಿ ಎರಡನ್ನೂ ನಿಷ್ಪಕ್ಷಪಾತವಾಗಿ ನಾನು ಮಂಡಿಸ್ತೀನಿ ಅಂತ ಒಂದು ಕ್ಲಾಸ್ ಬರೆದಿದ್ರು. ತಾರಾಚಂದ್ ಅಂತ ಒಬ್ಬ ICS ಆಫೀಸರ್, ಇವತ್ತು IAS ಅಂತಾರಲ್ಲ, ಅವಾಗ ICS ಅಂತ ಇದ್ರು. ಅವ್ರಿಗೆ ಇತಿಹಾಸದ ಗಂಧ ಗಾಳಿನೇ ಇರೋದಿಲ್ಲ. ಅವ್ರನ್ನ ತಂದು ಅದನ್ನ ಹೆಡ್ ಅಂತ ಕೂಡಿಸಿ 12 ವರ್ಷ ಆದಮೇಲೆ ಒಂದು ವಾಲ್ಯೂಮ್ ತರ್ತಾರೆ. ಜವಾಹರ್ಲಾಲ್ ನೆಹರು ಭಾರತದ ಮೊದಲನೇ ಪ್ರಧಾನಿ ಆದಮೇಲೆ ಅವರೇ ಒಂದು ಅಪ್ಪಟ ಕಮ್ಯುನಿಸ್ಟು ನೆಹರು ಅವರೇ. ಹ್ಯಾರಾಲ್ಡ್ ಲಾಸ್ಕಿ ಅನ್ನೋ ಒಬ್ಬ ಬ್ರಿಟಿಷ್ ಕಮ್ಯುನಿಸ್ಟು ಇವ್ರಿಗೆ ಗುರು ಆಗಿದ್ದ. ಇಲ್ಲಿ ಒಂದು ವೈಲೆಂಟ್ ರೆವಲ್ಯೂಷನ್ ಮೂಲಕ ರಷ್ಯಾ ಮಾದರಿ ಅಥವಾ ಚೈನಾ ಮಾದರಿ ಭಾರತವನ್ನು ಕೂಡ ಒಂದು ಅಪ್ಪಟ ಕಮ್ಯುನಿಸ್ಟ್ ರಾಷ್ಟ್ರ ಮಾಡಬೇಕು ಅಂತ. ಓದೋ ಮಕ್ಕಳ ಮನಸ್ಸಿನಲ್ಲಿ ಯಾವ ಭಾವನೆ ಬರಬೇಕು ಅಂದರೆ, ಇದೊಂದು ದರಿದ್ರ ದೇಶ, ಇಲ್ಲಿರೋದೆಲ್ಲ ಬರೀ ಕೊಳಕೆ, ಭಾರತಕ್ಕೆ ಒಂದು ಅಸ್ತಿತ್ವನೇ ಇಲ್ಲ. ನನಗೆ ಟ್ರೂ ಹಿಸ್ಟ್ರಿ ಆಫ್ ಇಂಡಿಯಾ ಬೇಕು ಅಂದ್ರೆ ವೇರ್ ಡು ವಿ ಬಿಗಿನ್? ಇದು ಒಳ್ಳೆ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಇದ್ದವರು ಆರ್ಯನ್ಸ, ಅದಕ್ಕೆ ಏನಾದ್ರೂ ಪ್ರೂಫ್ ಇದೆಯಾ? ಕ್ಯಾನ್ ವಿ ಬಿಗಿನ್ ಫ್ರಮ್ ದೇರ್? ಶೋರ್. ಋಷಿಗಳ ಕಾಲದಿಂದ ಇದ್ದಿದ್ದು ಸಿವಿಲೈಸೇಷನ್ ಅಂತ ಗೊತ್ತಾಗುತ್ತೆ. ಸೊ ರಕಲ್ದಾಸ್ ಬ್ಯಾನರ್ಜಿ ರಿಪೋರ್ಟ್ ಜೊತೆಗೆ ಫೋಟೋಗ್ರಾಫ್ಸು ಇಟ್ಟಿರ್ತಾರೆ, ಅದನ್ನೆಲ್ಲ ಸಪ್ರೆಸ್ ಮಾಡಿಬಿಡ್ತಾರೆ. ಜಾನ್ ಮಾರ್ಷಲ್ ನನ್ನ ರಿಪೋರ್ಟ್ ವಾಪಸ್ ಕೊಡು, ನೀನು ಕಾಪಿ ಮಾಡ್ತೀನಿ ಅಂತ ಹೇಳಿ ತನ್ನ ಇಸ್ಕೊಂಡಿದ್ದ ನನ್ನ ಹತ್ರ ವಾಪಸ್ ಕೊಡು ಅಂದರೆ ಕೊಡಲ್ಲ. ಇವ್ರ ಕಾಟ ತಡಿಲಾರದೆ ಆ ಮನುಷ್ಯನ ಕೆರಿಯರೇ ಹಾಳು ಮಾಡಿಬಿಡ್ತಾರೆ. ಆನ್ ದ ಕಾಂಟ್ರರಿ, ನಿಮಗೆ ಅಜರ್ಬೈಜಾನ್ ಅಂತ ಇವತ್ತು ಕರೀತಾರಲ್ಲ, ಅಲ್ಲಿ ಅಗ್ನಿ ದೇವಸ್ಥಾನ, ಜ್ವಾಲಾಜಿ ದೇವಸ್ಥಾನ ಅಂತ ಸಿಕ್ಕಿದೆ. ನಮ್ಮ ಭಾಷೆ ಎಷ್ಟು ಸುಂದರವಾಗಿದೆ ಅಂತಂದರೆ, ಕರ್ಣೇಶು ಅಟತಿ, ಕರ್ಣದ ಒಳಗೆ, ಕಿವಿ ಒಳಗೆ ಸದಾ ಸಂಗೀತದ ರೀತಿ ಬಹಳ ಮಧುರವಾಗಿ ಅನುರಣಿಸುತ್ತೋ ಅದು ಕನ್ನಡ ಭಾಷೆ ಅಂತ. ಈ ಥರ ಎಲ್ಲ ಮಾಡ್ಬೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಮಾತಾಡಿದ ಹಾಗೇನೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಶಾರದಾ ಸಿವಿಲೈಸೇಷನ್ ಅಂತ. ಅಫ್ಘಾನಿಸ್ತಾನ್ನಲ್ಲಿ ಕಾಬೂಲ್ ಗಣೇಶನ ದೇವಸ್ಥಾನ ಏನಿದೆ, ಅದರಲ್ಲಿನ ಪ್ರೋಟೋ ಶಾರದಾ ಲಿಪಿಯಲ್ಲಿ ತುರ್ಕ್ ಶಾಹೀಸ್ ಬಗ್ಗೆ ಕೂಡ ಉಲ್ಲೇಖ ಇದೆ. ಸೊ ನಿಮಗೆ ನೋಡಿ, 3ನೇ ಪೀಳಿಗೆಗೆ ಈ ಕೇರಳದವರು ಕನ್ನಡಿಗರಾಗಿ ಹೋಗ್ತಾರೆ. ನೋಡಿ, ಪಟೇಲ್ರು 562 550 ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ದೇಶೀಯ ಸಂಸ್ಥಾನಗಳು, ಅದು ಗೊತ್ತೇ ಆಗದೆ ಇರೋ ಹಂಗೆ ವಿಲೀನ ಮಾಡಿದ್ರು ಹೊಸ ಭಾರತದಲ್ಲಿ. ನಾನು ಕಾಶ್ಮೀರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಒಂದೇ ಒಂದು ಸ್ಟೇಟ್ ತಗೊಂಡ್ರು ಈ ಪುಣ್ಯಾತ್ಮ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ. ಅವನು ಹೊಸ ರಾಜನ್ನೇ ನಿರ್ಮಾಣ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ಅಂತ. ಮಗಧದಲ್ಲಿ ಒಂದು ದೊಡ್ಡ ಮೊಟ್ಟ ಮೊದಲನೇ ಪ್ಯಾನ್ ಇಂಡಿಯಾ ಎಂಪೈರ್ ಬಂದು ಮೌರ್ಯ ಸಾಮ್ರಾಜ್ಯ. ಸೊ ನಾವು ಸಬ್ಜೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ, ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಅಂದರೆ ಕಬ್ಬಿಣದ ಕಡಲೆ ಅಂತ ಯೂಶಲಿ ಕಂಪೇರ್ ಮಾಡ್ತೀವಿ. ಸೈನ್ಸ್ ಕೆಲವ್ರಿಗೆ ಇಷ್ಟ ಇರುತ್ತೆ, ಆರ್ಟ್ಸ್ ಇಷ್ಟ ಇರುತ್ತೆ, ಕಾಮರ್ಸ್ ಇಷ್ಟ ಇರುತ್ತೆ. ಬಟ್ ಜನರಲಿ ನೀವು ಗಮನಿಸಿ ಮಾತಾಡುವಾಗ ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ನಾವು ಸ್ಕೂಲ್ ಡೇಸಿಂದ ಓದ್ಕೊಂಬಂದಿದ್ರು ಬಹಳ ಕಮ್ಮಿ ಸಲ ಇದರ ಉಲ್ಲೇಖ ಮಾಡ್ತೀವಿ ನಾವು. ಹಿಸ್ಟ್ರಿ ಅಂದರೆ ಅಯ್ಯೋ ಬೋರಿಂಗ್ ಅಂತ ಅನ್ಕೊಳ್ತೀವಿ. ಬಟ್ ಐ ಬಿಲೀವ್ ಬೆಳೀತಾ ನನಗೆ ಹಿಸ್ಟ್ರಿ ಬಗ್ಗೆ ಏನು ಒಪಿನಿಯನ್ ಇತ್ತು ಆ್ಯಕ್ಚುಲಿ ನನಗೆ ನೆನಪಿಲ್ಲ. ಬಟ್ ಓದಿರೋ ಒಂದಷ್ಟು, ಅಂದರೆ ಈ ಬೈ ಹಾರ್ಟ್ ಮಾಡೋದು, ಮಕ್ಕಿ ಏನು ಕಲ್ತಿರ್ತೀವಿ ಎಕ್ಸಾಮ್ಗೋಸ್ಕರ, ಇಂಥ ಇಸ್ವಿನಲ್ಲಿ ಇಂಥ ಯುದ್ಧ ನಡೀತು, ಇಂಥವ್ರ ಮೇಲೆ ನಡೀತು, ಅಷ್ಟನ್ನು ತಿಳ್ಕೊಂಡಿದ್ದು ಬಿಟ್ಟರೆ ಇವತ್ತಿನ ದಿನ ವೆನ್ ಐ ಲುಕ್ ಬ್ಯಾಕ್ ಅಲ್ವಾ, ಹಿಸ್ಟ್ರಿನ ಇನ್ನೂ ಚೆನ್ನಾಗಿ ಆಳವಾಗಿ ಓದಬೇಕಿತ್ತು, ಅಧ್ಯಯನ ಮಾಡಬೇಕಿತ್ತು, ಇದನ್ನು ಇನ್ನೊಂದಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿತ್ತು ಅನ್ಸುತ್ತೆ. ಬಟ್ ನೀನು ಓದೋ ಸಮಯದಲ್ಲಿ ಚೆನ್ನಾಗಿ ಓದಿದ್ದಿದ್ರೆ ಇದೆಲ್ಲ ನಿನಗೆ ಗೊತ್ತಾಗ್ತಿತ್ತು ಅನ್ನಕ್ಕೂ ಆಗಲ್ಲ, ಎಸ್ಪೆಷಲಿ ಇನ್ ಅ ಪ್ಲೇಸ್ ಲೈಕ್ ಇಂಡಿಯಾ. ಯಾಕಂದರೆ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ನಲ್ಲಿ ಸಾಕಷ್ಟು ಸತ್ಯಗಳು ನಮಗೆ ಗೊತ್ತೇ ಇಲ್ಲ, ಅದನ್ನು ತಿಳಿಸೇ ಇಲ್ಲ ಅನ್ನೋದು ಇವತ್ತು ನಮಗೆ ಗೊತ್ತಿರೋವಂಥ ಒಂದು ಫ್ಯಾಕ್ಟ್. ಸೊ ಇವತ್ತು ಹಿಸ್ಟ್ರಿನ ಬಹಳ ಇಂಟ್ರೆಸ್ಟಿಂಗ್ ಆಗಿಸೋವಂಥ ಒಬ್ಬರು ಎಕ್ಸ್ಟ್ರಾರ್ಡಿನರಿ ಗೆಸ್ಟ್ನ ನಾನು ಕರ್ಕೊಂಬಂದಿದ್ದೀನಿ. ಇವರ ಮಾತು, ಇವ್ರು ಮಾಡಿರುವಂಥ ರಿಸರ್ಚ್, ಇವರು ಮಾತನಾಡುವಂಥ ವೈಖರಿ ಆ್ಯಂಡ್ ಇವರು ಹಿಸ್ಟ್ರಿನ ನಮಗೆ ಹೇಳುವಂಥ ಒಂದು ಪರಿ ಇದೆಯಲ್ಲ, ಅಂದರೆ ಒಂದು ತುಂಬ ಟಫೆಸ್ಟ್ ಸಬ್ಜೆಕ್ಟ್ನು ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋರನ್ನ ಇವತ್ತಿನ ದಿನ ನಾವು ಇನ್ಸ್ಟಾ ರೀಲ್ಸಲ್ಲೋ ಅಥವಾ ಪಾಡ್ಕಾಸ್ಟಲ್ಲೋ ನೋಡಿದಾಗ ಇವ್ರು ನಮ್ಮ ಹಿಸ್ಟ್ರಿ ಟೀಚರ್ ಆಗಬೇಕಿತ್ತು ಅಂತ ಅನ್ಕೊಳ್ತೀವಲ್ಲ, ಆ ಥರದೊಬ್ಬರು ವ್ಯಕ್ತಿನ ಇವತ್ತು ನಾನು ಕರ್ಕೊಂಬಂದಿದ್ದೀನಿ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಇವರು ಫಾರ್ಮರ್ IT ಪ್ರೊಫೆಷನಲ್, ಎಸ್, ಕಾಲಮಿಸ್ಟ್ ಆಗಿದ್ದಾರೆ, ಆಥರ್, ಹಿಸ್ಟಾರಿಯನ್. ನಮ್ಮ ಕನ್ನಡದವರು ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ, ಯಾಕಂದರೆ ಪ್ಯಾನ್ ಇಂಡಿಯಾ ಸಿಕ್ಕಾಪಡೆ ಪಾಪ್ಯುಲರ್ ಆಗಿದ್ದಾರೆ ಸರ್. ಹುಟ್ಟಿ ಬೆಳೆದಿದ್ದು ಎಲ್ಲ ನಮ್ಮ ಬೆಂಗಳೂರಿನಲ್ಲೇ, ನಮ್ಮ ಬೆಂಗಳೂರಿನ ಶ್ರೀಯುತ ಸಂದೀಪ್ ಬಾಲಕೃಷ್ಣ ಸರ್. ನಮಸ್ಕಾರ, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು.
ಸೊ you've been a true voice of not just ಬೆಂಗಳೂರು ಬಟ್ ವಾಯ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಸರ್, ಇವಾಗ ನಮ್ಮ ಕಾನ್ವರ್ಸೇಷನ್ನ ನಾನು ಸ್ಟಾರ್ಟ್ ಮಾಡ್ತಾ ಐ ವಾಂಟ್ ಟು ಆಸ್ಕ್ ಯು ವಾಟ್ ಮೇಡ್ ಯು ಬಿಕಮ್ ಇಂಟ್ರೆಸ್ಟೆಡ್ ಹಿಸ್ಟ್ರಿ ಅನ್ನೋಂಥ ಒಂದು ಸಬ್ಜೆಕ್ಟಲ್ಲಿ. ಯಾಕಂದರೆ ಬೆಳೆಯುವಂಥ ದಿನದಲ್ಲಿ ಸಾಕಷ್ಟು ಜನರಿಗೆ ಹಿಸ್ಟ್ರಿ ತುಂಬ ಬೋರಿಂಗ್ ಅನ್ಸುತ್ತೆ, ಕನ್ಫ್ಯೂಸಿಂಗ್ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ. ನಿಮ್ಮ ಆಸಕ್ತಿ ಟುವರ್ಡ್ಸ್ ಇತಿಹಾಸ ಎಲ್ಲಿಂದ ಸ್ಟಾರ್ಟ್ ಆಯಿತು? ಇದು ನನ್ನ ಅನುಭವದಿಂದ ಹೇಳೋ ಹಾಗಿದ್ರೆ ಇದಕ್ಕೆ ಉತ್ತರ ಇನ್ನೂ ನಾನು ಕಂಡುಕೊಂಡಿಲ್ಲ. ಓಕೆ. ಅದು ಹಾಗೆ ಡೆವಲಪ್ ಆಯಿತು ಅಂತ ಮಾತ್ರ ಹೇಳ್ಬೋದು. ಹಾಂ. ನಾನು ಅದನ್ನೇ ಒಂದು ಏಕದೀಕ್ಷೆಯಿಂದ ಇತಿಹಾಸನೇ ನಾನು ಅನುಸಂಧಾನ ಮಾಡಬೇಕು ಅಂತ ಯಾವ ಉದ್ದೇಶನೂ ಇಟ್ಕೊಂಡು ಏನು ಮಾಡಿಲ್ಲ. ಹಾಗೆ ಒಂದು ಬಂತು, ಇನ್ನೊಂದು ಬಂತು. ವಿಶೇಷತಃ ನಮ್ಮ ಇತಿಹಾಸ ಅನ್ನೋ ಇತಿಹಾಸ ಭಾಸದ ಒಂದು ಸರಮಾಲೆಯನ್ನು ಉದ್ದಕ್ಕೂ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಸುಮಾರು ಒಂದು 50-55 ವರ್ಷದಿಂದ ಬರೀ ಹಸಿ ಹಸಿ ಸುಳ್ಳುಗಳನ್ನು, ಅರ್ಧ ಸತ್ಯಗಳನ್ನು, ಪೂರ್ತಿ ಸುಳ್ಳುಗಳನ್ನು ಇದನ್ನೆಲ್ಲ ಪೋಣಿಸ್ಕೊಂಡು ಬಂದು ನಮಗೆ ಅದು ಭಾರತ ದೇಶದ ಇತಿಹಾಸ ಅಂತ ವಿಶೇಷತಃ ಈ ಕಮ್ಯುನಿಸ್ಟ್ ಅನ್ನಿಸ್ಕೊಂಡಂತಹ ಧುರೀಣರು, ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಇತಿಹಾಸ ಮನ್ಯರು ಇವರೆಲ್ಲ ಮಾಡಿದ್ದು ಒಂದು ಅಗಾಧವಾದ ಡ್ಯಾಮೇಜ್ ಅಂತ ಇದೆಯಲ್ಲ, ಅದನ್ನು ನನಗೆ ಹೀಗೆ ಆಕಸ್ಮಿಕವಾಗಿ ಸಿಕ್ತು. ಅರುಣ್ ಶೌರಿ ಅವರು ಬರೆದಿದ್ದಾರೆ. ಮೊದಲನೇ ಬಾರಿಗೆ ಆ ಥರ ಒಂದು ವ್ಯವಸ್ಥಿತವಾಗಿ ಗ್ರಂಥ ರೂಪದಲ್ಲಿ ತಂದುಕೊಟ್ರು. ಎಮಿನೆಂಟ್ ಹಿಸ್ಟಾರಿಯನ್ಸ್, ದೇರ್ ಟೆಕ್ನಾಲಜಿ, ದೇರ್ ಲೈನ್, ದೇರ್ ಫ್ರಾಡ್ ಅಂತ. ಅದು ಹಾಗೆ ಆನುಷಂಗಿಕ ಯಾವುದೋ ಸಪ್ನಾಗೋ ಯಾವುದೋ ಬುಕ್ ಸ್ಟಾಲಲ್ಲಿ ಹೋದಾಗ ಅದು ಸಿಕ್ತು, ಏನಿದೆ ಇನ್ನು ನೋಡೋಣ ಅಂತ. ಅದನ್ನು ನೋಡ್ತಾ ಇದ್ದರೆ ಬಹಳ ಶಾಕಿಂಗ್ ಆಗಿ ಅನ್ನಿಸ್ತು ನನಗೆ, ಇದೇನಿದು ಅಂತ. ಅದು ಅಲ್ಲಿಗೆ ಬಿಟ್ಬಿಟ್ಟೆ. ಆಮೇಲೆ ನಿಧಾನಕ್ಕೆ ಹಾಗೆ ಹೀಗೆ ಬೇರೆ ಬೇರೆ ರೀತಿಯೆಲ್ಲ ಬಂತು. ಸೊ ಇತಿಹಾಸನೂ ಮಾಡೋಣ ಅಮಾಂಗ್ ಮೈ ಅದರ್ ಇಂಟ್ರೆಸ್ಟ್ಸ್, ಇದು ಒಂದು ಮುಖ್ಯವಾದ್ದು ಅಂತ ಹಾಗೆ. ಸೊ ನೀವು ಹೇಳೋ ಹಾಗೆ ನಾನು ಯಾವ ಅಕಾಡೆಮಿಕ್ ಡಿಗ್ರಿ PhD ಯಾವುದು ಇಲ್ಲದೇ ಇರೋವಂಥ ಸ್ವಯಂ ಒಂದು ಪ್ರೇರಣೆಯಿಂದ ಇತಿಹಾಸನ ನಾನು ಅಧ್ಯಯನ ಮಾಡ್ಕೊಂಡು ಬಂದಿರೋದು ಇಷ್ಟೇ. ಬಟ್ ಐ ಥಿಂಕ್ ಪ್ಯಾಷನೇಟ್ ಆಗಿ ನಾವೇನೋ ಒಂದನ್ನ ಮಾಡಿದಾಗ, ಪ್ರೊಫೆಷನಲಿ ಅದನ್ನ ಅಂದ್ರೆ ನಾವು ಅದನ್ನ ನೀವು ಹೇಳ್ದಾಗೆ ಟ್ರೆಡಿಷನಲಿ ಅದನ್ನೇ ಕಲ್ತು ಬಂದಿಲ್ದೇ ಇದ್ರು ಪ್ಯಾಷನೇಟ್ ಆಗಿ ಒಂದನ್ನ ಮಾಡಿದಾಗ ಇನ್ನೂ ಜಾಸ್ತಿ ಆಸಕ್ತಿಯಿಂದ ಅದನ್ನ ಕಲಿತೀವಿ ಅಲ್ವಾ ಸರ್? ಇರುತ್ತೆ ಅದು. ಹೌದು ಹೌದು, ಖಂಡಿತ ಖಂಡಿತ. ಎಲ್ಲರಿಗೂ ಒಂದೊಂದು ಸಬ್ಜೆಕ್ಟ್ ಅಥವಾ ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಕರೆಕ್ಟ್. ಆ್ಯಂಡ್ ನೀವು ಮೆನ್ಷನ್ ಮಾಡ್ತಿದ್ರಿ ಟೆಕ್ಸ್ಟ್ ಬುಕ್ಸ್ಗಳ ಬಗ್ಗೆ. ಸೊ ಈ ಒಂದು ಟರ್ಮ್ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ ಅಂತ. ಅಂದ್ರೆ ಇತಿಹಾಸವನ್ನ ತಿರ್ಚಿ ಬರೀತಾರೆ ಹಿಸ್ಟಾರಿಯನ್ ಅನ್ನೋ ಹೆಸರಿನಲ್ಲಿ. ಐ ಥಿಂಕ್ ಇಂಥವ್ರು ಬರ್ದಿರುವಂತ ಇತಿಹಾಸನ ಓದಂತ ನಮಗೆ ಗೊತ್ತೇ ಇಲ್ಲ ಭಾರತದ ಕಾಂಟ್ರಿಬ್ಯೂಷನ್ ಏನು, ಭಾರತೀಯರ ಕಾಂಟ್ರಿಬ್ಯೂಷನ್ ಏನು ಅಂತ. ನಮಗ್ ಗೊತ್ತಿರೋದೆಲ್ಲ ನಾವು ಡಾಮಿನೇಟ್ ಆಗಿದ್ವಿ ಅಥವಾ ಯಾರ್ಯಾರು ನಮ್ಮನ್ನ ಸೋಲ್ಸಿದ್ರು, ಯಾರ್ಯಾರು ಏನೇನ್ ಮಾಡಿದ್ರು ಅಷ್ಟೇ. ನಾವ್ ಎಲ್ಲೆಲ್ಲಿ ಎದ್ದು ನಿಂತ್ವಿ ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಅಂಡ್ ನಮ್ಮ ಕಾನ್ವರ್ಸೇಷನ್ನ ಪ್ರಾರಂಭ ಮಾಡ್ತಾ ಒಂದು ಐ ವುಡ್ ಲೈಕ್ ಟು ಕೋಟ್ ದಿಸ್. ಶ್ರೀಯುತ SL ಭೈರಪ್ಪ ಸರ್ ಅವರು ಅವರ ಎಕ್ಸ್ಪೀರಿಯನ್ಸ್ನ ಹಂಚಿಕೊಂಡು ಹೇಳ್ತಾರೆ. 1969-1970 ಸಮಯದಲ್ಲಿ, ಎಕ್ಸಾಕ್ಟ್ಲಿ ಸರ್, NCERT ಸಮಯದಲ್ಲಿ ಅವರು ಹಿ ವಾಸ್ ಅ ರೀಡರ್ ಆಫ್ ಫಿಲಾಸಫಿ ಆಫ್ ಎಜುಕೇಶನ್ NCERT ಅಲ್ಲಿ. ಅಂಡ್ 5 ಮೆಂಬರ್ ಕಮಿಟಿಗೆ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಇದು ಬೇಸಿಕ್ಲಿ ಏನಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ನೇಷನ್ನ ಥ್ರೂ ಎಜುಕೇಶನ್ ನಾವು ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಜಿ ಪಾರ್ಥಸಾರಥಿ ಅನ್ನೋರು. ಆ್ಯಂಡ್ ಹೇಳ್ತಾ ಹೋಗ್ತಾರೆ, ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಇರುವಂತಹ ಮುಳ್ಳುಗಳನ್ನ ನಾವು ಕಿತ್ತಾಕಬೇಕು, ಹಾಗಾಗಿ ನಮ್ಮ ಎಜುಕೇಷನ್ನ ನಾವು ರೀಡಿಸೈನ್ ಮಾಡಬೇಕು. ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ ಅಂತ SL ಭೈರಪ್ಪ ಸರ್ ಕೇಳಿದಾಗ, ಉದಾಹರಣೆಗೆ ಘಜ್ನಿ ಮೊಹಮ್ಮದ್ ಸೋಮನಾಥ್ ಟೆಂಪಲ್ನ ಲೂಟಿ ಮಾಡ್ದ, ಅಥವಾ ಔರಂಗಜೇಬ್ ಮಸೀದಿಗಳನ್ನು ಕಟ್ಟದ. ಅದು ಹೇಗೆ ಅಂದರೆ ಕಾಶಿನಲ್ಲಿ, ಮಥುರಾನಲ್ಲಿ ನಮ್ಮ ದೇವಸ್ಥಾನಗಳನ್ನು ಒಡೆದುಹಾಕಿ ಮತ್ತೆ ಜಿಜ್ಯಾ ಕಲೆಕ್ಟ್ ಮಾಡ್ತಿದ್ದ. ಜಿಜ್ಯಾ ಅಂದರೆ ನಾನ್ ಮುಸ್ಲಿಮ್ಸ್ಗಳ ಮೇಲೆ ಇಂಪ್ಲಿಮೆಂಟ್ ಮಾಡಲಾಗ್ತಿದ್ದಂಥ, ಮುಸ್ಲಿಂ ದೊರೆಗಳು ಇಂಪ್ಲಿಮೆಂಟ್ ಮಾಡಲಾಗ್ತಿದ್ದಂಥ ಟ್ಯಾಕ್ಸ್, ಅದು ಜಿಜ್ಯಾ. ಸೊ ಈ ಥರದ ಯೂಸ್ಲೆಸ್ ಫ್ಯಾಕ್ಟ್ಸ್ ಯಾಕಿರಬೇಕು ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಅವರು ಉದಾಹರಣೆ ಕೊಟ್ಟು ಕೇಳ್ತಾರೆ. ಆಗ SL ಭೈರಪ್ಪ ಸರ್ ಕೇಳ್ತಾರೆ, ಇದು ಸತ್ಯ ಅಲ್ವಾ, ಸತ್ಯ ಗೊತ್ತಾಗಬೇಕಲ್ಲ ಮಕ್ಕಳಿಗೆ ಅಂತಂದಾಗ ಹೀಗೆ ವಾದ ವಿವಾದಗಳು ನಡೆಯುತ್ತೆ. ಆ್ಯಂಡ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಕಮಿಟಿನಲ್ಲಿ ಸರ್ ಇರೋದೇ ಇಲ್ಲ. ಸರ್, ಐ ಥಿಂಕ್ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್, ಐ ಓಪನರ್ ಆಸ್ ಟು ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ಸೇ ಇದ್ರ ಕಮಿಟಿನಲ್ಲಿ ಅಂತ. ಬಿಕಾಸ್ ಅವ್ರು ಹೇಳಿದಕ್ಕೆಲ್ಲ ಹೂ ಅನ್ನೋರ್ನ ಮಾತ್ರನೇ ಇಟ್ಕೊಂಡಿದ್ರ ಕಮಿಟಿನಲ್ಲಿ. ಖಂಡಿತ ಹೌದು, ಖಂಡಿತ ಹೌದು. ಇದಕ್ಕೊಂದು ಸ್ವಲ್ಪ ಸ್ಥೂಲವಾದ ಅದು ಆರ್ಟಿಕಲ್ ನಾನೇ ಟ್ರಾನ್ಸ್ಲೇಟ್ ಮಾಡಿದೆ ಇಂಗ್ಲಿಷ್ಗೆ. ಓ ವಾವ್, ಓಕೆ 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 ಓಕೆ. ಇರಲಿ, ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು, ಸ್ವಲ್ಪ ಒಂದು ನೇಪಥ್ಯ ಕೊಡಬೇಕು ಅಂತಂದರೆ, ಸ್ವಾತಂತ್ರ್ಯ ಬಂದ ಮೇಲೆ
ಒಂದು ಕಮಿಟಿ ಶುರುವಾಗುತ್ತೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಗ್ರ ಇತಿಹಾಸನ ಹ್ಮ್ ರಚನೆ ಮಾಡಬೇಕು ಅಂತ ಒಂದು ಕಮಿಟಿ ಸರ್ಕಾರದವರು ಶುರು ಮಾಡಬೇಕು ಅಂತ ಮಾಡ್ತಾರೆ ಅದನ್ನು. ಅದರ ಮುಖ್ಯಸ್ಥರಾಗಿ ರಮೇಶ್ ಚಂದ್ರ ಮಜುಮ್ದಾರ್, ಆರ್ ಸಿ ಮಜುಮ್ದಾರು, ಹ್ಮ್. ಮಹಾ ಇತಿಹಾಸ ವಿದ್ವಾಂಸರು. ಹ್ಮ್. ಅವ್ರನ್ನ ನೇಮಕ ಮಾಡ್ತಾರೆ. ಅವರು ದೇಶದೆಲ್ಲ ಸುತ್ತಿ ಬೇರೆ ಬೇರೆ ಆ, ಇತಿಹಾಸ ತಜ್ಞರನ್ನು, ವಿದ್ವಾಂಸರನ್ನ ಒಂದು ಕಲೆ ಹಾಕಿ ಇದನ್ನು ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಎಲ್ಲ ಕೊಡ್ತಾರೆ. ಅದು ಅಕ್ಸೆಪ್ಟ್ ಆಗುತ್ತೆ ಸರ್ಕಾರದಲ್ಲಿ. ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ, ಅದರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಗ್ರ ಇತಿಹಾಸದಲ್ಲಿ ಹ್ಮ್. ಯಾರ್ಯಾರೆಲ್ಲ ಮುಂಚೂಣಿಯಲ್ಲಿ ಪಾಲ್ಗೊಂಡಿದ್ರು ಇದಿಷ್ಟು ಬರಬೇಕಲ್ಲ, ಹ್ಮ್. ಅವರ ನಿಜವಾದ ಪಾತ್ರ ಹ್ಮ್. ಆ ಇತಿಹಾಸ ಸ್ವಾತಂತ್ರ್ಯ ಸಂಗ್ರಾಮದ ಬೇರೆ ಬೇರೆ ಹಂತಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ನಾಯಕರು ವಹಿಸಿದಂತಹ ಮತ್ತು ತಗೊಂಡಂತಹ ಬೇರೆ ಬೇರೆ ನಿರ್ಣಾಯಕ ತೀರ್ಮಾನಗಳಲ್ಲಿ ಅದರ ಸತ್ಯಾಸತ್ಯತೆಗಳನ್ನು ಹಾಗೆ ಬರೀತೀನಿ ಅಂತ ಒಂದು ಕ್ಲಾಸ್ ಹಾಕಿದ್ದು. ಹ್ಮ್. ಅಂದರೆ ಗಾಂಧಿ, ನೆಹರು, ಹ್ಮ್. ಪಟೇಲು, ಬೋಸು, ಯಾರ್ಯಾರಿದ್ರು, ರಾಜಗೋಪಾಲ್ಚಾರಿ ಯಾರ್ಯಾರಿದ್ರು, ಹ್ಮ್. ಅವ್ರು ಮಾಡಿದ್ದು ತಪ್ಪು ಸರಿ ಎರಡನ್ನೂ ನಿಷ್ಪಕ್ಷಪಾತವಾಗಿ ನಾನು ಮಂಡಿಸ್ತೀನಿ ಅಂತ ಒಂದು ಕ್ಲಾಸ್ ಬರೆದಿದ್ರು. ಹ್ಮ್. ಆವಾಗ ಭಾರತದ ಮೊದಲ ಶೈಕ್ಷಣಿಕ ಸಚಿವರಾಗಿದ್ದು ಮೌಲಾನಾ ಅಬುಲ್ ಕಲಾಂ ಆಜಾದ್. ಹ್ಮ್. ಅವ್ರ ತನಕ ಹೋಯಿತು. ಅಫ್ಕೋರ್ಸ್ ನೆಹರುಗೆ ಬಲಗೈ ಬಂಟ, ಭಾಳ ಆಪ್ತರಾಗಿದ್ದರು. ಇದ್ದಕ್ಕಿದ್ದಂಗೆ ಆ ಪ್ರಾಜೆಕ್ಟನ್ನು ಬೇರೆ ಬೇರೆ ಕಾರಣಗಳು ಹೇಳಿ ಪೋಸ್ಟ್ಪೋನ್ ಮಾಡ್ತಾ ಬಂದರು. ಹ್ಮ್. ಆಮೇಲೆ ಅದನ್ನು ನೋಡಿ ಇದನ್ನು ಸದ್ಯಕ್ಕೆ ಬೇಡ ಅಂತ ಹೇಳಿ ಫ್ರೀಸರಲ್ಲಿ ಹಾಕ್ಬಿಟ್ರು. ಹ್ಮ್. ಯಾಕಂದರೆ ಇನ್ನು ಇವರೆಲ್ಲ ಪವರಲ್ಲಿ ಇದ್ರಲ್ಲ, ಬದುಕಿದ್ರಲ್ಲ. ಗಾಂಧಿ ಸತ್ತೋಗಿದ್ರು. ಹ್ಮ್. 1949 ಆಗಿದ್ದು. ಹ್ಮ್. 49 or 50 ಇರಲಿ. ಸೊ ನೆಹರು ಬದುಕಿದ್ರು, ಪಟೇಲ್ ಬದುಕಿದ್ರು, ಎಲ್ಲರೂ ಬದುಕಿದ್ರು, ಆಜಾದು ಬದುಕಿದ್ರು. ಅವ್ರನ್ನೂ ಫ್ರೀಡಮ್ ಫೈಟರ್ ಅಂತೀವಿ, ಯಾಕೋ ಗೊತ್ತಿಲ್ಲ. ಸೊ ಇವರೆಲ್ಲ ಬದುಕಿದ್ದಾಗ ಅವರು ಬೇರೆ ಬೇರೆ ಹಂತಗಳಲ್ಲಿ ತಗೊಂಡಂತಹ ಒಂದು ಮಾಡಿದಂತಹ ಅವಿವೇಕಗಳ ಸತ್ಯಾಸತ್ಯತೆಯೂ ಬರಿಬೇಕಲ್ಲ ಇವರು. ಹ್ಮ್. ಅವರು ಅದೊಂದು Correct. ತಮ್ಮ ಈಗೋ ಅಂತ ತಗೊಳ್ತಾರೆ. ಹಾ. ಹೊರಗಡೆ ಇರೋ ಇಮೇಜೇ ಬೇರೆ ಅಲ್ವಾ ಇವ್ರದ್ದು. ನಾವೇ ಸ್ವಾತಂತ್ರ್ಯ ತಂದ್ಕೊಟ್ಟು ನಮ್ಮಿಂದ ಮಾತ್ರ ಬಂತು ಅಂತ. ಹ್ಮ್. ಹ್ಮ್. ಇದು ಅವ್ರಿಗೆ ಒಂದು ನುಂಗಲಾರದ ತುತ್ತಾಗಿತ್ತು ಅಂತ ಅದನ್ನು ಫ್ರೀಸರಲ್ಲಿ ಇಡ್ತಾರೆ. ಅದಾದ ಮೇಲೆ ಸರಿ, ಮಜುಮ್ದಾರ್ಗೆ ಗೊತ್ತಾಗತ್ತೆ, ಸರಿಯಪ್ಪ ಇದು ಇಷ್ಟೇ ಇದು ಅಂತ ಹೇಳಿ. ಪಾಪ ತುಂಬ ಮಹಾನುಭಾವರವರು ಬೇರೆ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಅಂಗ್ಲಾಚ್ಕೊಡ್ತಾರೆ. ಇದು ಮಾಡಲೇಬೇಕು, ಈಗಲೇ ಮಾಡಬೇಕು, ಯಾಕಂದರೆ ಫ್ರೆಶ್ ಆಗಿರುತ್ತೆ ಮೆಮೊರಿ. ಹ್ಮ್. ಕರೆಕ್ಟ್ ಕರೆಕ್ಟ್. 47ರಲ್ಲಿದ್ದಾಗ ಇವಾಗ ನಾನು ಇಲ್ಲಿ ಮಾತಾಡಿ ಇಲ್ಲಿ ನಿಮ್ಮ ಹತ್ರ ಏನು ಮಾತಾಡಿದ್ದೀನಿ ಅಂತ ರೆಕಾರ್ಡಿಂಗ್ ಇಲ್ಲದೆ ಹೋದರೆ 1 ವರ್ಷ ಆದಮೇಲೆ ಒಂದು ಅಸ್ಪಷ್ಟ ನೆನಪು ಮಾತ್ರ ಇರುತ್ತೆ ನನಗೆ, ನಿಜ ನಿಜ. ಅಲ್ವಾ? ಇದು ಈ ಆ್ಯಂಬಿಯನ್ಸು ಏನು ಮಾತಾಡಿದ್ವಿ ಆ ಫ್ರೆಶ್ಶು ಆವಾಗಲೇ ಇರಬೇಕು. ಕರೆಕ್ಟ್. ಅದೇ ದಿನ ಮಾಡಿಬಿಟ್ರೆ ಅದು ಕೆಲಸ ಹಾಗೆ ಉಳ್ಕೊಂಡಿರುತ್ತೆ. ಸೊ ಇದು ಉಳಿಬಾರ್ದು, ಆ ಮೆಮೊರಿ ಉಳಿಬಾರ್ದು ಅಂತ ಅವ್ರು ಅದನ್ನ ಕೋಲ್ಡ್ ಸ್ಟೋರೇಜ್ಗೆ ಹಾಕಿರ್ತಾರೆ. ಹ್ಮ್. ಸೊ ಮಜುಮ್ದಾರ್ ಎಲ್ಲೆಲ್ಲೋ ಹೋಗ್ತಾರೆ, ಆಗೋದಿಲ್ಲ. ಸರಿ ನೀನೇನು ಮಾಡೋದು, ನಾನು ಒಬ್ಬನೇ ಮಾಡ್ತೀನಿ ಅಂತ ಹ್ಮ್. ಒಬ್ಬರೇ ತದೇಕ ದೀಕ್ಷೆಯಿಂದ ಕೂತ್ಕೊಂಡು 6 ವರ್ಷದಲ್ಲಿ 3 ವಾಲ್ಯೂಮ್ ಬರೀತಾರೆ. ಹ್ಮ್. ಹಿಸ್ಟ್ರಿ ಆಫ್ ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ. ಹ್ಮ್. ಯಾವಾಗ ಇವರು ಅಲ್ಲಿಂದ ಹೊರಗಡೆ ಹೋಗ್ತಾರೆ, ಆ ಕಮಿಟಿನ ಮತ್ತೆ ರಿವೈವ್ ಮಾಡ್ತಾರೆ. ಹ್ಮ್. ತಾರಾಚಂದ್ ಅಂತ ಒಬ್ಬ ICS ಆಫೀಸರ್, ಇವತ್ತು IAS ಅಂತಾರಲ್ಲ, ಅವಾಗ ಹ್ಮ್. ICS ಅಂತ ಇದ್ರು. ಹ್ಮ್. ಅವ್ರಿಗೆ ಇತಿಹಾಸದ ಗಂಧ ಗಾಳಿನೇ ಇರೋದಿಲ್ಲ. ಹ್ಮ್. ಅವ್ರನ್ನ ತಂದು ಅದನ್ನು ಹೆಡ್ ಅಂತ ಕೂಡಿಸಿ 12 ವರ್ಷ ಆದಮೇಲೆ 1 ವಾಲ್ಯೂಮ್ ತರ್ತಾರೆ. ಓ. ಅದನ್ನು ಬಿಡುಗಡೆ ಮಾಡಿದ್ದ ಮಹಾನುಭಾವರ ಹೆಸರು ಫಕ್ರುದ್ದೀನ್ ಅಲಿ ಅಹಮದ್ ಇರಬೇಕು. ಹ್ಮ್. 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 ಇದೇ ಫಕ್ರುದ್ದೀನ್ ಅಲಿ ಅಹಮದ್ದು ಮುಂದೆ 1975ರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರ್ತಾರಲ್ಲ, ಹ್ಮ್. ಅದಕ್ಕೆ ಸೈನ್ ಮಾಡಿದ್ದು ಇದೇ ಮನುಷ್ಯ. ಸೊ ಹೀಗೆ ಭಾರತದ ನಿಜವಾದ ಇತಿಹಾಸನ ಬರಿಬಾರ್ದು. ಹ್ಮ್. ಯಾಕಂದರೆ ಅಲ್ಲಿ ಹೊಸದಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರ ಹಿಡ್ಕೊಂಡಿದ್ದ ಕಾಂಗ್ರೆಸ್ ಧುರೀಣರಿದ್ದಾರಲ್ಲ, ಅವರಿಗೆ ಎಲ್ಲಿ ತಮ್ಮ ಇಮೇಜ್ಗೆ ಎಲ್ಲಿ ಧಕ್ಕೆ ಬರುತ್ತೆ ಅನ್ನೋ ಒಂದು ಕಾಳಜಿಯಿಂದ ಸತ್ಯವನ್ನು ಮರೆಮಾಚಲಾಯಿತು. 1. 2, ಅದೇ ಸಮಯಕ್ಕೆ ಸರಿಯಾಗಿ ಈ ಕಮ್ಯುನಿಸ್ಟರ ಪಾತ್ರ ಇಲ್ಲಿ ಬರುತ್ತೆ. ಹ್ಮ್. ಹ್ಮ್. ಅವ್ರು ನಿಧಾನಕ್ಕೆ ಶೈಕ್ಷಣಿಕ ಒಂದು ಸಂಸ್ಥೆಗಳು ಬೇರೆ ಬೇರೆ ಇರುತ್ತಲ್ಲ, ಹ್ಮ್. ಅದು ಬೇರೆ ಬೇರೆ ಇರ್ಬೋದು. ಹಿಸ್ಟ್ರಿನ ಮಾತ್ರ ಅಲ್ಲ, ಹ್ಯುಮ್ಯಾನಿಟೀಸ್ ಅಂತ ಬರೋಳಗೆ ಇಟ್ಕೊಂಡ್ರೆ ಆ ಎಲ್ಲ ಸಂಸ್ಥೆಗಳಲ್ಲಿ ನಿಧಾನಕ್ಕೆ ಒಂದು ನುಸುಳ್ತಾ ಬರ್ತಾರೆ ಅವರು. ಹ್ಮ್. ಈ ಕಮ್ಯುನಿಸ್ಟ್ರು, ಮಾರ್ಕ್ಸಿಸ್ಟ್ರು, ನನ್ನ ದೃಷ್ಟಿಯಲ್ಲಿ ಇವೆಲ್ಲ ಒಂದೇ, ಹ್ಮ್. ಇವರೆಲ್ಲ ಒಂದೇ. ಹ್ಮ್. ಅವ್ರು ಏನೇ ಹೇಳಿದ್ರು ಬರೀ ಥಿಯರಿ ಮಾಸ್ಟರ್ಗಳು. ಸೊ ಇವರು ಒಂದೊಂದಾಗೆ ಆಯಕಟ್ಟಿನ ಸ್ಥಾನಗಳನ್ನು ಒಂದು ಕಬಳಿಸ್ತಾ ಬರ್ತಾರೆ.
ಸೊ ಇಂದಿರಾ ಗಾಂಧಿ 67ನೇ ವರ್ಷದಲ್ಲಿ ಕಾಂಗ್ರೆಸ್ನ ಮುರಿತಾರಲ್ಲ, ಸ್ಪ್ಲಿಟ್ ಮಾಡ್ತಾರೆ ಕಾಂಗ್ರೆಸ್. ಆವಾಗ ಆಕೆ ಮತ್ತೆ ಪ್ರಧಾನಮಂತ್ರಿ ಆಗಿ ಕಂಟಿನ್ಯೂ ಆಗಬೇಕು ಅನ್ನೋದಕ್ಕೆ ಸಪೋರ್ಟ್ ಬೇಕು. ಯಾರು ಕೊಡ್ತಾರೆ ಸಪೋರ್ಟು ಅಂತಂದರೆ ಕಮ್ಯುನಿಸ್ಟ್. ಅವ್ರು ಕೇಳೋದು ನಿಮಗೆ ಸಪೋರ್ಟ್ ಕೊಡ್ತೀವಿ, ಆದರೆ ನಮಗೆ ಒಂದೇ ಒಂದು ಕಂಡೀಷನ್ನು, ನಮಗೆ ಶಿಕ್ಷಣ ಕ್ಷೇತ್ರ ಪೂರ್ತಿ ನಮ್ಮ ಕೈಲಿರಬೇಕು ಅಂತ. ಆ ಶಿಕ್ಷಣ ಕ್ಷೇತ್ರಕ್ಕೆ ಈಕೆ ಒಪ್ಕೊಳ್ತಾಳೆ. ಆಕೆಗೆ ಯಾವ ಇತಿಹಾಸ, ಯಾವ ಸಮಾಜ, ಸಂಸ್ಕೃತಿ ಏನಿಲ್ಲ. ಬದುಕಿರೋವರೆಗೂ ಶಾಶ್ವತವಾಗಿ ನಾನೇ ಪ್ರಧಾನಿ ಆಗಿರಬೇಕು ಅನ್ನೋದು ಒಂದೇ ಅವ್ರಿಗೆ ಪವರ್, ನಥಿಂಗ್ ಎಲ್ಸ್. ಸೊ ಆಕೆ ಬಲಗೈ ಬಂಟ ನೂರುಲ್ ಹಸನ್ ಅಂತ. ಆತ ಅಪ್ಪಟ ಮಾರ್ಕ್ಸಿಸ್ಟ್. ಆತ ಮಿನಿಸ್ಟರ್ ಆಫ್ ಸ್ಟೇಟ್ ಎಜುಕೇಷನ್ ಆಗಿರ್ತಾರೆ. ಆ ಪವರ್ ಬಂದಿದ್ದೇ ತಕ್ಷಣ ಭಾರತದಾದ್ಯಂತ ಇರುವಂತಹ ಎಲ್ಲ ಯೂನಿವರ್ಸಿಟಿಗಳು, ಕಾಲೇಜ್ಗಳು ಇಲ್ಲಿಂದ ಡಜನ್ಗಟ್ಟಲೆ, ಬಂಡಿಗಟ್ಟಲೆ ಕಮ್ಯುನಿಸ್ಟನ್ನು ತರ್ತಾರೆ. ತಂದು ಎಲ್ಲ ಯಾವ ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ಬೇಕು ಅಲ್ಲೆಲ್ಲ ಕೂರಿಸ್ತಾರೆ. ಅದರ ಜೊತೆಗೆ ಇಂದಿರಾ ಗಾಂಧಿಯಿಂದ ಇವರು ಕಿತ್ಕೊಂಡಿದ್ದು ಇನ್ನೊಂದು ಡಿಮ್ಯಾಂಡ್ ಏನು ಅಂತಂದರೆ, ನಮ್ಮದೇ ಒಂದು ಹೊಸ ಯೂನಿವರ್ಸಿಟಿ ಬೇಕು ಅಂತ. ಅದರ ಹೆಸರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. 1100 ಎಕರೆ ಇದೆ ಅದರ ಕ್ಯಾಂಪಸ್ಸು. ಅಂದರೆ ಒಂದು 4-5 ಪುಟ್ಟ ಹಳ್ಳಿ ಅಷ್ಟು ದೊಡ್ಡದು ಒಂದು ಯೂನಿವರ್ಸಿಟಿ, ಪ್ರೈಮ್ ಏರಿಯಾದಲ್ಲಿ. ಸೊ ಎಷ್ಟೊಂದು ಕಡೆ ಅದಕ್ಕೆ ನಾನು ಅದನ್ನು ರಿಪಬ್ಲಿಕ್ ಆಫ್ JNU ಅಂತ ಕರಿತೀನಿ. ಸೊ ಅಲ್ಲಿಂದ ಕಮ್ಯುನಿಸ್ಟ್ ಪ್ರಾಪಗ್ಯಾಂಡ, ಇತಿಹಾಸದಲ್ಲಿ ತಿರ್ಚುವಂತಹದ್ದು ಒಂದು ಪರಿಪಾಟಿ ಇರ್ಬೋದು, ನಮ್ಮ ಸಂಸ್ಕೃತಿ, ಸಮಾಜ, ಇದು ಒಂದು ಶುರುವಾಯಿತು. ಆ ಪ್ರಾಜೆಕ್ಟಿನ 2 ಮುಖ್ಯ ಅಂಗ ಯಾವುದು ಅಂತಂದರೆ, ಆ ಟೈಮಲ್ಲೇ ಈ ಭೈರಪ್ಪನವ್ರು ನಡೆದಿದ್ದ ಇನ್ಸಿಡೆಂಟ್. ಸೊ ಹಾಗಾಗಿ ತಮ್ಮ ತಾಳಕ್ಕೆ ಯಾರು ಕುಣಿತಾರೋ ಅವರಿಗೆ ಪ್ರಮೋಷನ್ನು, ಕೆಲಸ, ವಿದೇಶಿ ಯಾತ್ರೆ ಅಂದರೆ ರಷ್ಯಾ, ಚೈನಾ. ನಾವು ಇಲ್ಲಿದ್ದೀವಿ, ಇಲ್ಲಿಂದ ಬಸವನಗುಡಿಗೋ, JP ನಗರಕ್ಕೋ, ಮಲ್ಲೇಶ್ವರಕ್ಕೋ ಹೋಗೋಷ್ಟು ಸಲೀಸಾಗೆ JNU ಪ್ರೊಫೆಸರ್ಗಳು, ಲೆಕ್ಚರರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಗಳು, VCಗಳು ರಷ್ಯಾಕ್ಕೆ ಹೋಗಿ ಬರ್ತಾಯಿದ್ರು. ಸೊ ಅವರ ಒಂದು ಪ್ರಾರಂಭಿಕ ಹಂತದಿಂದ ಕಮ್ಯುನಿಸ್ಟರ ಒಂದು ಮುಖ್ಯ ಉದ್ದೇಶ ಇದ್ದಿದ್ದೇನು ಅಂತಂದರೆ, ಭಾರತದಲ್ಲಿ ಒಂದು ಕಮ್ಯುನಿಸ್ಟ್ ಕ್ರಾಂತಿ ಆಗಬೇಕು. ಅದು ವಯಲೆಂಟ್ ಕ್ರಾಂತಿನೇ ಆಗಿರಬೇಕು, ರಕ್ತಪಾತದಿಂದ ಕೂಡಿದಂತಹ ಕ್ರಾಂತಿ ಆಗಿರಬೇಕು ಅಂತ ಬೇರೆ ಬೇರೆ ಹಂತದಲ್ಲಿ ಮಾಡಿದ್ರು. ಕಮ್ಯುನಿಸ್ಟರು ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಬೇರೆ ಬೇರೆ ಹಂತದಲ್ಲಿ ಯಾವ ರೀತಿ ಸಬೋಟಾಜ್ ಮಾಡಿದ್ರೆ ಅನ್ನೋದಕ್ಕೆ ಸಾಕಷ್ಟು ಅವ್ರದ್ದೇ ಡಾಕ್ಯುಮೆಂಟ್ಸ್ ಇದೆ. 20 ವಾಲ್ಯೂಮಲ್ಲಿದೆ. ಹೇಗೆ ಈಗ ಕಾನ್ಪುರ್ ಬಾಂಬ್ ಬ್ಲಾಸ್ಟು, ಆಮೇಲೆ ಇನ್ನೊಂದು ಯಾವುದೋ ಒಂದು ರೈಲ್ವೆ ಹಳಿಗಳನ್ನು ಕಿತ್ತಾಕೋದು, ಬಾಂಬ್ಗಳು ಬಿಸಾಕೋದು ತುಂಬ ಮಾಡಿದ್ದಾರೆ. ಒಂದೊಂದಲ್ಲ, ಎರಡೆರಡಲ್ಲ. ಪಾಕಿಸ್ತಾನದ ಒಂದು ಡಿಮ್ಯಾಂಡ್ ಅಂತಿತ್ತಲ್ಲ, ಅದಕ್ಕೆ ಒಂದು ಬೌದ್ಧಿಕ ಆಯಾಮ, ಜಸ್ಟಿಫಿಕೇಷನ್ ಕೊಟ್ಟಿದ್ದೆ ಕಮ್ಯುನಿಸ್ಟರು. ಅಧಿಕಾರಿ ಥೀಸಿಸ್ ಅಂತ ಒಂದು ಬಹಳ ಆಘಾತಕಾರಿ ಒಂದು ಥೀಸಿಸ್ ಥರ ಬರೀತಾರೆ. ಅದರಲ್ಲಿ ಏನು ಅಂತಂದರೆ, ಮುಖ್ಯವಾಗಿ ಅವ್ರ ಉದ್ದೇಶ ಇದ್ದಿದ್ದು ಮುಸ್ಲಿಂ ಲೀಗ್ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥದ್ದು. ಇವರು ಮುಸ್ಲಿಂ ಲೀಗಿಗೆ ಸಪೋರ್ಟ್ ಮಾಡುವಂಥದ್ದು. ಪಾಕಿಸ್ತಾನ ಯಾಕೆ ಆಗಬೇಕು ಅಂತ ಅದಕ್ಕೆ ಜಸ್ಟಿಫಿಕೇಷನ್ ಕೊಡ್ತಾರೆ ಒಂದು 45 ಪೇಜಲ್ಲಿ. ಪಾಕಿಸ್ತಾನ ನೇರವಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಬಾರ್ದು ಅನ್ನೋ ಒಂದು ತಂತ್ರದ ಅಂಗವಾಗಿ, ಭಾರತ ದೇಶ ಒಂದು ದೇಶನೇ ಅಲ್ಲ, ವಿವಿಧ ಜನಾಂಗಗಳ, ವಿವಿಧ ಭಾಷೆಗಳ, ವಿವಿಧ ಪ್ರಾಂತಗಳ ಒಂದು ಸಮ್ಮಿಶ್ರಣ. ಇದೇ ನಮ್ಮ ರಾಹುಲ್ ಗಾಂಧಿನೂ ಹೇಳೋದು ಇವತ್ತು. ಸಮ್ಮಿಶ್ರಣ, ಇದಕ್ಕೆ ಅಸ್ತಿತ್ವನೇ ಇಲ್ಲ. ನಾವು ಒಂದು ಜನಾಂಗನೇ ಯಾವತ್ತೂ ಆಗಿರಲಿಲ್ಲ. ಹಾಗಾಗಿ ಒಂದು ಲಿಸ್ಟ್ ಕೊಡ್ತಾರೆ. ಪಾಕಿಸ್ತಾನ ಹೌದು, ಅವ್ರು ಕೇಳಿದ್ರೆ ಇಫ್ ದೇರ್ ಡಿಮ್ಯಾಂಡ್ ಈಸ್ ಜಸ್ಟಿಫೈಡ್ ದೇ ಶುಡ್ ಗೆಟ್ ಎ ಸೆಪ್ರೇಟ್ ಕಂಟ್ರಿ. ಅವರು ಮಾತ್ರವಲ್ಲ, ಸಿಂಧ್ ಅವ್ರಿಗೆ ನಮಗೆ ಸೆಪ್ರೇಟ್ ಬೇಕು ಅಂತಂದರೆ ಸೆಪ್ರೇಟ್ ಸಿಂಧ್ ದೇಶ. ಪಂಜಾಬ್ ನಮಗೆ ಸಪ್ರೇಟ್ ಪಂಜಾಬ್ ದೇಶ ಬೇಕು ಅಂದರೆ ತಗೊಳ್ಳಿ. ಲಿಂಗಾಯತ್ಗೆ ಸಪ್ರೇಟ್ ಕಂಟ್ರಿ ಕೊಡಿ. ಒಡೆದಾಳೋ ತಂತ್ರ ಇದು, ಸರಿನಾ? ಇದನ್ನು ಉದ್ದಕ್ಕೂ ಮಾಡ್ಕೊಂಡು ಬಂದರು. ದುರ್ದೈವ ಏನು ಅಂತಂದರೆ, ಜವಾಹರ್ಲಾಲ್ ನೆಹರು ಭಾರತದ ಮೊದಲನೇ ಪ್ರಧಾನಿ ಆದಮೇಲೆ ಅವರೇ ಒಂದು ಅಪ್ಪಟ ಕಮ್ಯುನಿಸ್ಟು ನೆಹರು ಅವರೇ. ಹ್ಯಾರಾಲ್ಡ್ ಲಾಸ್ಕಿ ಅನ್ನೋ ಒಬ್ಬ ಬ್ರಿಟಿಷ್ ಕಮ್ಯುನಿಸ್ಟು ಇವ್ರಿಗೆ ಗುರು ಆಗಿದ್ದ ಅಲ್ಲಿ ಲಂಡನ್ನಲ್ಲಿ, ಇಂಗ್ಲೆಂಡಲ್ಲಿ ಇವರು ಓದ್ತಾ ಇರುವಾಗ. ಸೊ ಅಲ್ಲಿಂದ ಪ್ರೇರಣೆ ಎಲ್ಲ ತಗೊಂಡು ಸಾಕಷ್ಟು ರಷ್ಯಾಗೂ ಹೋಗಿ, ಈ ಕಮ್ಯುನಿಸ್ಟ್ ಒಂದು ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ, ಮಿರಾಕಲ್ ಮಾಡಿದ್ದಾರೆ, ಲ್ಯಾಂಡ್ ಇಸ್ ಫುಲ್ ಆಫ್ ಮಿಲ್ಕ್ ಆ್ಯಂಡ್ ಹನಿ, ಹಾಗೆ ಹೀಗೆ ಇದೆ, ಉದ್ದಕ್ಕೂ ಪುಂಖಾನುಪುಂಖವಾಗಿ ಬರೆದಿದ್ದಾರೆ.
ಭಾರತವನ್ನು ಕೂಡ ಅದೇ ಮಾಡೆಲಲ್ಲಿ ಮಾಡಬೇಕು ಅಂತ ಇವರು ತಯಾರಿ ಮಾಡಿಕೊಂಡ್ರು. ಆದರೆ ಭಾರತಕ್ಕೆ ಬಂದ ಮೇಲೆ ಒಂದು ಗೊತ್ತಾಯ್ತು ಅವ್ರಿಗೆ, ಇದೇ ಬೇರೆ ಅದೇ ಬೇರೆ ಅಂತ. ಇಲ್ಲದಷ್ಟು ಸುಲಭ ನಮಗಷ್ಟು ಸುಲಭ ಅಲ್ಲ. ಇಲ್ಲಿ ಇದಕ್ಕೊಂದು ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು 6,000 ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಗೊತ್ತಾಗಿ, ಆದರೂ ತಮ್ಮ ಕೈಲಾದಷ್ಟು ಸಪೋರ್ಟ್ ಕಮ್ಯುನಿಸ್ಟ್ ಕೊಡ್ತಾ ಬಂದರು ನೆಹರು. ಆವಾಗಲೇ ಇವರೆಲ್ಲ ನುಸುಳ್ಕೊಳ್ಳೋಕೆ ಶುರು ಆಯಿತು. ಆ ಪ್ರಕ್ರಿಯೆನ ತುಂಬ ದೊಡ್ಡ ಒಂದು ಜೆಟ್ ಸ್ಪೀಡ್ ತಂದುಕೊಟ್ಟಿದ್ದು ಈ ಇಂದಿರಾ ಗಾಂಧಿ. ಸೊ ಈ ಕಮ್ಯುನಿಸ್ಟ್ದ ಒಂದು ತಂತ್ರ ಏನು ಅಂತಂದರೆ, ಹೇಳಿದ್ನಲ್ಲ, ಇಲ್ಲಿ ಒಂದು ವೈಲೆಂಟ್ ರೆವಲ್ಯೂಷನ್ ಮೂಲಕ ರಷ್ಯಾ ಮಾದರಿ ಅಥವಾ ಚೈನಾ ಮಾದರಿ ಭಾರತವನ್ನು ಕೂಡ ಒಂದು ಅಪ್ಪಟ ಕಮ್ಯುನಿಸ್ಟ್ ರಾಷ್ಟ್ರ ಮಾಡಬೇಕು ಅಂತ ಬೇರೆ ಬೇರೆ ತಂತ್ರಗಳು ಅವ್ರು ನೋಡಿದಾಗ, ಒಂದು ಇದಕ್ಕೆಲ್ಲ ಮುಖ್ಯ ಅಡಚಣೆ ಯಾವುದು ಅಂತಂದರೆ ಸನಾತನ ಧರ್ಮ ಮತ್ತು ನಮ್ಮ ಆಚಾರಗಳು, ನಮ್ಮ ಸಮಾಜ ರಚನೆ, ನಮ್ಮ ಪರಸ್ಪರ ಕೊಂಡುಕೊಳ್ಳುವಿಕೆ, ನಮ್ಮ ದೇವಸ್ಥಾನ ಸಂಸ್ಕೃತಿ, ಇದೆಲ್ಲನೂ ಇವರಿಗೆ ದೊಡ್ಡ ಅಡಚಣೆ ಆಯಿತು. ಹಾಗಾಗಿ ಇದನ್ನು ಮುರಿದೇ ಹೋದರೆ, ಎಲ್ಲ ಹಂತದಲ್ಲೂ ಇದನ್ನು ಮುರಿದೇ ಹೋದರೆ ನಮ್ಮ ಕೆಲಸ ನಾವು ಸಾಧಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕೆ ಪ್ರಪಂಚದಲ್ಲಿರೋ ಬೇರೆ ಎಲ್ಲ ದೇಶಗಳಲ್ಲೂ ಇಲ್ಲದೇ ಇರೋ ಒಂದು ಸ್ಪೆಷಾಲಿಟಿ ಭಾರತದಲ್ಲಿತ್ತು. ಏನು ಅಂತಂದರೆ, ಅಮೇರಿಕದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಂತಿತ್ತು ಅವಾಗ. ಅವರಿಗೂ ಕ್ರಿಶ್ಚಿಯನ್ ರೈಟ್ ಅಂತ ಕರೀತಾರೆ ಅಲ್ಲಿ, ನಮ್ಮಲ್ಲಲ್ಲ, ಅಲ್ಲಿ ಕ್ರಿಶ್ಚಿಯನ್ ರೈಟ್ ಅಂತ. ಅವ್ರಿಗೂ ಇವ್ರಿಗೂ ಜಿದ್ದಾಜಿದ್ದಿ. ಅದೇ ರೀತಿ ಈ ಜಿಹಾದಿ ಇವರೆಲ್ಲ ಇದಾರಲ್ಲ, ಅವ್ರಿಗೂ ಇವ್ರಿಗೂ ಜಿದ್ದಾಜಿದ್ದಿ. ಇರಾನ್ ಫಾರ್ ಎಕ್ಸಾಂಪಲ್, ಅಲ್ಲೂ ಕಮ್ಯುನಿಸ್ಟರು ದೇವರ್ ಅಗೈನ್ಸ್ಟ್ ಕೊಯ್ಮಿನಿ, ಅವನು ಅಪ್ಪಟ ಜಿಹಾದಿಯಾಗಿದ್ದ. ಇಲ್ಲಿ ಮಾತ್ರ ಕಮ್ಯುನಿಸ್ಟ್ರಿಗೆ ಯಾರ್ಯಾರು ಮಿತ್ರರು, ಬೆಡ್ ಮೇಟ್ಸ್ ಅಂತಾರಲ್ಲ, ಯಾರ್ಯಾರು ಅಂತಂದರೆ ಇದೆ ಈ ಮುಸ್ಲಿಂ ಲೀಗು, ಆಮೇಲೆ ಈ ಮಿಷನರಿ ತಂತ್ರಗಾರರಿದ್ದಾರಲ್ಲ ಅವರಿಗೆ. ಇವ್ರು 3 ಜನ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಒಂದೇ ತಟ್ಟೆಯಿಂದ ಊಟ ಮಾಡ್ತಾ ಇದ್ದಿದ್ದು ಸಿನಾರಿಯೋ ಭಾರತದಲ್ಲಿ ಮಾತ್ರ ಇತ್ತು. ಸೊ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ರಚನೆ, ಇದನ್ನೆಲ್ಲ ಯಾವ್ಯಾವ ರೀತಿ ಹಾಳು ಮಾಡಬೇಕು ಅಂತ ಒಂದು ಮಾಡಿದ್ರು. ಅದರ ಅಂಗವಾಗಿ ಬೇರೆ ಬೇರೆ ತಂತ್ರಗಳು, ಸಿನಿಮಾಗಳು ತೆಗೆಯೋದಿರ್ಬೋದು, ಆಮೇಲೆ ನಾಟಕ, ಬೀದಿ ನಾಟಕ ಮಾಡೋದಿರ್ಬೋದು, ನೃತ್ಯ ಮಾಡೋದಿರ್ಬೋದು, ಕಲೆ ಅಂತ ಅಂತಾರಲ್ಲ ಅದಿರಬಹುದು. ಸಹಜವಾಗಿ ಆ ತಂತ್ರದ ಇನ್ನೊಂದು ವೆಹಿಕಲ್ ಅಂದರೆ ಶಿಕ್ಷಣ, ಇತಿಹಾಸ. ಸೊ ನಿಮ್ಮ ಇತಿಹಾಸನ ಯಾವ ಮಟ್ಟಕ್ಕೆ ನಾವು ತಿರ್ಚಿದ್ರೆ, ಓದೋ ಮಕ್ಕಳ ಮನಸ್ಸಿನಲ್ಲಿ ಯಾವ ಭಾವನೆ ಬರಬೇಕು ಅಂದರೆ, ಇದೊಂದು ದರಿದ್ರ ದೇಶ, ಇಲ್ಲಿರೋದೆಲ್ಲ ಬರೀ ಕೊಳಕೆ, ಭಾರತಕ್ಕೆ ಒಂದು ಅಸ್ತಿತ್ವನೇ ಇಲ್ಲ, ಅಷ್ಟೋ ಚೂರೋಪಾರೋ ಏನಾದರೂ ಒಳ್ಳೆಯದು ಅಚೀವ್ಮೆಂಟ್ಸ್ ಏನಾದರೂ ಭಾರತದಲ್ಲಿದ್ದರೆ ಅದು ಭಾರತೀಯರದಲ್ಲ, ಹೊರಗಿಂದ ಬಂದಂತಹ ಆಕ್ರಮಿಕರು ಮಾಡಿದಂತಹ ಅಚೀವ್ಮೆಂಟ್ಸ್ ಇವೆಲ್ಲ ಅಂತ ಈ ಥರ ಇತಿಹಾಸ. ಮತ್ತು ಆಕ್ರಮಿಗಳ ಒಂದು ವಿರುದ್ಧ ಸಡ್ಡು ಹೊಡೆದು ನಾವು ನಿಂತ್ಕೊಂಡು ರೆಸಿಸ್ಟ್ ಮಾಡಿದ್ವಲ್ಲ, ಹೋರಾಡಿದ್ವಲ್ಲ, ಅವರನ್ನೆಲ್ಲ ರೆಬೆಲ್ಸ್ ಅಂತ ಕರೆಯೋದು. ಕರೆಕ್ಟ್. ಆಕ್ರಮಣಕಾರಿಗಳನ್ನು ಅವನು ಸುಲ್ತಾನ, ಮಹಾವೀರ, ಶೂರ, ಇದು ಕಟ್ಟಿಸ್ತಾ ಅದು ಕಟ್ಟಿಸ್ತಾ, ಗಜಲ್ ಬರ್ದ, ಈ ಥರ ಎಲ್ಲ ಬರೆಯೋದು. ಯಾರ ಆಕ್ರಮಣಕ್ಕೆ ಒಳಗಾಗಿ ವಿಕ್ಟಿಮ್ ಆಗಿದ್ದಾನಲ್ಲ, ಅವನು ಸಡ್ಡು ಹೊಡೆದು ನಿಂತ್ಕೊಂಡ್ರೆ ಅವನು ರೆಬೆಲ್ ಅನ್ನೋದು. ಸೊ ನಿಮ್ಮ ದೇಶದ, ನಿಮ್ಮ ಅಸ್ತಿತ್ವದ ಬಗ್ಗೆನೇ ನಿಮಗೆ ಭಾಳ ಸಣ್ಣ ವಯಸ್ಸಿಂದ ಒಂದು 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 ಹೇಯ ಭಾವ, ಒಂದು ತುಚ್ಛವಾದ ಮಾನಸಿಕತೆ ಬೆಳೆಸಿದ್ರೆ, ಸ್ಕೂಲ್ ಲೆವೆಲಲ್ಲಿ ನೀವು ಬೆಳೆದು ದೊಡ್ಡವರಾದ್ಮೇಲೆ ಏನು ಮಾಡ್ತೀರಾ? ಫಸ್ಟು ವೀಸಾ ತೊಗೊಂಡು ಅಮೇರಿಕಾ ಹೋಗ್ತೀರ. ಅಲ್ಲಿ ಬೈತೀರ ಇಂಡಿಯಾನ, ಡರ್ಟಿ, ಬ್ಯಾಕ್ವರ್ಡ್, ರಿಗ್ರೆಸಿವ್, ಸೂಪರ್ಸ್ಟಿಷಿಯಸ್, ಸ್ಟೋನ್ ಗಾಡ್ಸ್. ಇದೆಲ್ಲ ನಮ್ಮ ಶತ್ರುಗಳು ನಮಗೆ ಯೂಸ್ ಮಾಡ್ತಾ ಇದ್ದಂತಹ ಬೈಗುಳುಗಳು. ನಾವೇ ನಮ್ಮ ಬಗ್ಗೆ ಹೀಯಾಳಿಸುವಂಥ ಸ್ಥಿತಿಗೆ ಇವರು ತಂದಿಟ್ರು ನಮ್ಮನ್ನು. ಅಂಡ್ ನೀವು ಹೇಳ್ದಾಗೆ ತುಂಬಾ ಉಪಾಯವಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಸರ್. ಒಂದು ಹೌದು, ಸ್ವಾತಂತ್ರ್ಯ ಬಂದ ಮೇಲೆ ನೀವು ಹೇಳ್ದಾಗೆ ಐ ಥಿಂಕ್ ತುಂಬಾ ಉಪಾಯದ ಮೂವ್ ನನ್ನ ಪ್ರಕಾರ, ಅವರ ಪ್ರಕಾರದಲ್ಲಿ ಅ ವೆರಿ ಗುಡ್ ಒನ್ ಬಹುಶಃ. ಏನಂದ್ರೆ ಯೂನಿವರ್ಸಿಟೀಸ್ಗಳಲ್ಲಿ ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ಸ್ಗಳನ್ನ ಅಥವಾ ಕಮ್ಯುನಿಸ್ಟ್ಗಳನ್ನ ಹೆಡ್ಸ್ ಆಗಿ ಅಥವಾ ಟೀಚಿಂಗ್ ಫ್ಯಾಕಲ್ಟಿಗೆ ನೇಮಿಸೋದು. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಭಾರತದಾದ್ಯಂತ ಇದನ್ನ ಮಾಡ್ತಾ ಬಂದಾಗ ಅವ್ರ ಅಂಡರ್ ಕಲಿಯೋರ್ಗೆ ಅದೇ ಮೈಂಡ್ ಸೆಟ್ ಟ್ರಾನ್ಸ್ಫರ್ ಆಗುತ್ತೆ. ನಾಳೆ ಇವ್ರು ಗ್ರಾಜುಯೇಟ್ ಆದ್ಮೇಲೆ, ಇವ್ರ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆದ್ಮೇಲೆ ಅವ್ರು ಬೇರೆ ಬೇರೆ ದಾರಿ ನೋಡ್ಕೊಂಡು ಹೋಗ್ತಾರೆ. ಕೆಲವರು ಪ್ರೊಫೆಸರ್ಗಳಾಗ್ತಾರೆ, ಕೆಲವರು ಲಾಯರ್ ಆಗ್ತಾರೆ, ಅಂಡ್ ಸೆಮಿನಾರ್ಗಳನ್ನ ಮಾಡ್ತಾರೆ, ಯಂಗ್ಸ್ಟರ್ಸ್ ನ ಅಟ್ರಾಕ್ಟ್ ಮಾಡೋದು, ಅವ್ರ ಮೈಂಡ್ ಅಲ್ಲಿ ಇದನ್ನ ಬಿತ್ತೋದು. ಅಂಡ್ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಟಿಪ್ಪು ಸುಲ್ತಾನ್ ಕಾಲದಲ್ಲೂ ನೀವು ಅವಾಗಲೇ ಹೇಳ್ದ ಹಾಗೆ
ಈ ಲಾವಣಿ ಸಿಂಗರ್ಸ್ ಅಂತ ಏನು ಜನಪದ ಕಲಾವಿದ್ರು ಇರ್ತಾರೆ, ಪಾಪ ಅವ್ರಿಗೆ ಗೊತ್ತಿರಲ್ಲ, ದುಡ್ಡು ಕೊಟ್ರೆ ಅವ್ರು ಯಾರ ಬಗ್ಗೆ ಬೇಕಾದ್ರೂ ಹಾಡ್ತಾರೆ, ಹೊಗಳಿ ಹಾಡೋ ಅಂತದ್ದು. ಇನ್ಫ್ಯಾಕ್ಟ್ ಮುಸ್ಲಿಮ್ಸೇ ದುಡ್ಡು ಕೊಟ್ಟು ಟಿಪ್ಪು ಸುಲ್ತಾನ್ ಬಗ್ಗೆ ಹೊಗಳಿ ಹಾಡಿಸಿ, ಅಂಡ್ ಪೀಪಲ್ ಥಾಟ್ ಬ್ರಿಟಿಷ್ನ ಓಡಿಸೋದಕ್ಕೆ ಟಿಪ್ಪು ಸುಲ್ತಾನ್ ಒದ್ದಾಡ್ತಿರೋದು ನಮಗೋಸ್ಕರ, ಬ್ರಿಟಿಷ್ನ ಓಡಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅಂತ. ಅದರಿಂದ ಟಿಪ್ಪು ಸುಲ್ತಾನ್ಗೆ ಲಾಭ, ಆತನ ಒಂದು ಸಾಮ್ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಿರೋದು ಅನ್ನೋದು ಅವ್ರಿಗೆ ರಿಯಲೈಸೇ ಆಗಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ವೆನ್ ವಿ ಗೆಟ್ ಡೀಪರ್ ಇನ್ ಟು ಇಟ್, ನಮಗೇನು ಅರ್ಥ ಆಗುತ್ತೆ ಅಂದರೆ, ಒಂದು ಯುದ್ಧದಲ್ಲಿ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನ್ ಒಂದಷ್ಟು ದುಡ್ಡನ್ನ ಕೊಡಬೇಕಾಗಿರುತ್ತೆ, ಅವ್ರ 33 ಲಕ್ಷ ಕೊಡಬೇಕಾಗಿರುವಂತಹ ಮೊತ್ತ ಆತನ ಹತ್ರ ಇರಲಿಲ್ಲ ಅಂತ ಹೇಳಿ ಅವನ ಮಕ್ಕಳನ್ನ ಬ್ರಿಟಿಷರ್ಸ್ ಹತ್ರ ಬಿಟ್ಟಿರ್ತಾನಲ್ವ, ನಾನು ದುಡ್ಡು ಕೊಟ್ಟ ಮೇಲೆ ಕರೆಸ್ಕೊತೀನಿ ವಾಪಸ್ ಅಂತ. ಅಲ್ಲಿ ತುಂಬ ಚೆನ್ನಾಗಿದೆ ದ ವೇ ದೇ ಸೇ, ಅಂದರೆ ಇದೇ ಬ್ರಿಟಿಷರ ಮಕ್ಕಳನ್ನ ಟಿಪ್ಪು ಸುಲ್ತಾನ್ ಹತ್ರ ಬಿಟ್ಟಿದ್ದಿದ್ರೆ ದೇ ವುಡ್ ಹವ್ ಬೀನ್ ಕನ್ವರ್ಟೆಡ್ ಇನ್ ಟು ಮುಸ್ಲಿಮ್ಸ್. ಬಟ್ ಬ್ರಿಟಿಷರ್ಸ್ ಡಿಂಟ್ ಡೂ ದ್ಯಾಟ್. ಅವರು ಮುಸ್ಲಿಮ್ಸ್ ಆಗೇ ಇದ್ರು, ವಾಪಸ್ ಕೊಟ್ರು ಅಂತ, ರೈಟ್? ಅಂದರೆ ಬಟ್ ನನಗಿಲ್ಲಿ ಒಂದೇನು ಕಾಡೋದು ಅಂದರೆ ಸರ್, ನೋಡಿ, ನಳಂದ, ತಕ್ಷಶಿಲಾದಂತಹ ಯೂನಿವರ್ಸಿಟೀಸ್ಗಳು ಸುಟ್ಟು ಅಲ್ಲಿರೋಂಥ ಎಷ್ಟೆಲ್ಲ ನಾವು ಕಳ್ಕೊಂಡ್ವಿ ಅನ್ನೋದು ನಮಗೆ ಗೊತ್ತಿದೆ. ಜೊತೆಗೆ ಇದೇ ಟಿಪ್ಪು ಸುಲ್ತಾನ್ ಮೈಸೂರು ಪ್ಯಾಲೇಸ್ನ ದಾಳಿ ಮಾಡಿದಾಗ ಏನು ಮಾಡ್ತಾನೆ ಅಂದರೆ, ಅಲ್ಲಿರುವಂಥ ಅಷ್ಟು ಮ್ಯಾನ್ಯೂಸ್ಕ್ರಿಪ್ಟ್ಸ್ಗಳನ್ನು ಸುಟ್ಟಾಕೋದು, ಮತ್ತು ಬರೀ ಸುಟ್ಟಾಕೋದಲ್ಲ, ನನ್ನ ಕುದುರೆಗಳಿಗೆ ಹುರುಳಿ ಬೇಯಿಸೋದಕ್ಕೆ ಇದನ್ನ ಬಳಸಿ ಸುಡೋದಿಕ್ಕೆ ಅಂತ ಹೇಳಿದ್ದು. ಸೊ ನಾವು ಈ ಥರ ಒರಿಜಿನಲ್ ಆಗಿರುವಂಥ ಮ್ಯಾನ್ಯೂಸ್ಕ್ರಿಪ್ಟ್ಸ್, ನಮ್ಮ ದೇಶದ ಇತಿಹಾಸ, ಇದನ್ನೆಲ್ಲ ತುಂಬ ಕಳ್ಕೊಂಡ್ಬಿಟ್ಟಿದ್ದೀವಿ, ರೈಟ್? ಇದೇ ಸತ್ಯ ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನನ್ನ ಪ್ರಶ್ನೆ ಏನಂದರೆ, ಓಕೆ, ಇವಾಗ ನೀವು ಹೇಳ್ದಂಥ ಎಲ್ಲವೂ ನಮಗೆ ಅರ್ಥ ಆಗಿದೆ, ನನಗೆ ಟ್ರೂ ಹಿಸ್ಟ್ರಿ ಆಫ್ ಇಂಡಿಯಾ ಬೇಕು ಅಂದರೆ ವೇರ್ ಡು ವಿ ಬಿಗಿನ್? ಇದು ಒಳ್ಳೆ ಪ್ರಶ್ನೆ. ಒಂದು ಸ್ಥೂಲವಾಗಿ ಅದರ ರೂಪರೇಷೆ ಮಾತ್ರ ಹೇಳ್ತೀನಿ. ನಿಮಗೆ ಟ್ರೂ ಹಿಸ್ಟ್ರಿ ಆಫ್ ಇಂಡಿಯಾ ಬೇಕು ಅಂತಂದರೆ, ಭಾರತೀಯ ವಿದ್ಯಾಭವನದವರು ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಅಂತ 11 ಸಂಪುಟದಲ್ಲಿ ತಂದಿದ್ದಾರೆ. ನೀವು ಪ್ರತಿ ದಿವಸ 1 ಗಂಟೆ ಓದಿದ್ರೆ 2 ವರ್ಷದಲ್ಲಿ 11 ಸಂಪುಟ ಮುಗಿಸ್ಬೋದು, ಒಂದೇ 1 ಗಂಟೆ ಓದಿದ್ರೆ. ಅಲ್ಲಿ ನಿಮಗೆ ಅಥೆಂಟಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಇದು ಕೂಡ ಚೆನ್ನಾಗಿದೆ, ಯಾರದು, ರಾಮಕೃಷ್ಣ ಮಠದವರು ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ, ಅದು 6 ಸಂಪುಟದಲ್ಲಿ ಅದು ಇದೆ. ಇದು 2 ಓದಿದ್ರೆ ಸಾಕು, ನಿಮಗೆ ಎಲ್ಲ ಬಂದು ಹೋಗುತ್ತೆ ನಿಮಗೆ. ಥ್ಯಾಂಕ್ ಯು ಸರ್ ಫಾರ್ ದ ರೆಕಮೆಂಡೇಶನ್. ಯಾಕಂದ್ರೆ ಇವತ್ತಿನ ದಿನ ವಿ ಆರ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸಸ್. ಒಂದು ಬುಕ್ ಪರ್ಚೇಸ್ ಮಾಡ್ಬೇಕಂತಿದ್ರು, ಒಂದೇ ವಿಷಯದ ಬಗ್ಗೆ ಸಾಕಷ್ಟು ಆಥರ್ಸ್ ಬರ್ದಿರ್ತಾರೆ, ನಮಗ್ ಗೊತ್ತಿರಲ್ಲ ಹೂ ಇಸ್ ಅ ಟ್ರೂ ಹಿಸ್ಟಾರಿಯನ್, ಹೂ ಇಸ್ ಅ ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ ಅಂತ, ರೈಟ್? ಒಳ್ಳೆ ಬಣ್ಣ ಬಣ್ಣದ ಮುಖಪುಟ ಅಥವಾ ಯಾರು ಮುನ್ನುಡಿ ಬರ್ದಿದ್ದಾರೆ ಅವ್ರಿಗೆ ಎಕ್ಸಾಕ್ಟ್ಲಿ ಇದು ಸ್ಕ್ರಾಚ್ ಮೈ ಬ್ಯಾಕ್, ಐ ಸ್ಕ್ರಾಚ್ ಯುವರ್ ಬ್ಯಾಕ್ ಅಂತ ಇದೇ ಮಾಡೋದವರು. ಓಕೆ ಓಕೆ. ಸೊ ಇವಾಗ ನನಗೆ ಸ್ಕೂಲ್ ಡೇಸಿಂದಲೂ ಕಾಡ್ತಾ ಇದ್ದಿದ್ದು ಒಂದೇನೆಂದರೆ, ನಾವು ಸ್ಕೂಲ್ ಡೇಸಲ್ಲಿ ಹಿಸ್ಟ್ರಿ ಓದುವಾಗ ಸರ್, ನಮ್ಮ ಅರ್ಲಿಯೆಸ್ಟ್ ಮೆಮೊರಿ ಅಥವಾ ದ ಫಸ್ಟ್ ಮೆಮೊರಿ ಇಸ್ ಆಲ್ವೇಸ್ ಸಿಂಧೂ ಕಣಿವೆ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂಡ್ ಇದನ್ನ ಓದಿದ ಮಾತ್ರಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟೇಸ್ ಕ್ಲೋಸ್ ಟು ಅವರ್ ಹಾರ್ಟ್ಸ್. ಅಂಡ್ ಇವತ್ತಿಗೂ ಅವ್ರು ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು, ಅವರ ಸ್ಯಾನಿಟರಿ ಸಿಸ್ಟಮ್ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು, ಅಂಡ್ ಅವರು ಏನೇನೆಲ್ಲ ಮಾಡ್ತಿದ್ರು, ನಮಗೆ ಒಂದೊಂದು ಅವಶೇಷಗಳು ಸಿಕ್ಕಾಗ್ಲೂ, ಅದರಿಂದ ಒಂದೊಂದು ಕಥೆ ಗೊತ್ತಾದಾಗ್ಲೂ ವಿ ಫೀಲ್ ವೆರಿ ಪ್ರೌಡ್ ಆಫ್ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನನ್ನ ಮೊದಲ ಪ್ರಶ್ನೆ ಏನಂದರೆ, ಬಿಕಾಸ್ ಐ ವಾಂಟ್ ಟು ಲಿಂಕ್ ಇಟ್ ಟು ಆರ್ಯನ್ ಡ್ರಾವಿಡಿಯನ್ ಥಿಯರಿ. ಸೊ ಈ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಇದ್ದವರು ಆರ್ಯನ್ಸ, ಅದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಕ್ಯಾನ್ ವಿ ಬಿಗಿನ್ ಫ್ರಮ್ ದೇರ್? ಶೋರ್. ಈಗ ಇದನ್ನು 3-4-5-6 ಥರ ನೋಡಬಹುದು. ನೀವು ಹೇಳಿದ್ದು ಸಿಂಧೂ ಕಣಿವೆ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಇದಿತ್ತು ಅಂತ ಬೆಳಕಿಗೆ ಬಂದಿದ್ದು ಹರಪ್ಪ ಮತ್ತು ಮೊಹೆಂಜೋದಾರೋದಲ್ಲಿ, ಇವಾಗೆಲ್ಲ ಪಾಕಿಸ್ತಾನಲ್ಲಿದೆ ಅದು. ಅಲ್ಲಿ 2 ಸೈಟಲ್ಲಿ ಒಂದು ಬ್ರಿಟಿಷ್ನವರು ರೋಡ್ ಕಟ್ತಾ ಇದ್ರು ಆ ಕಾಲದಲ್ಲಿ, ರೋಡ್ ನಿರ್ಮಾಣ ಮಾಡಿದ್ರು 1920 ಆಸ್ಪಾಸು ಅಥವಾ ಅದಕ್ಕಿಂತ ಸ್ವಲ್ಪ ಆಚೀಚೆಗೆ ಅನಿಸುತ್ತೆ. ಆವಾಗ ಅವ್ರಿಗೂ ಈ ಅವಶೇಷಗಳು ಸಿಗ್ತಾ ಹೋಯ್ತು. ಇದು ಬ್ಲಾಸ್ಟ್ ಮಾಡ್ತಾ ಇದ್ರು, ರೋಡ್ ಹಾಕಕ್ಕೆ ನೆಲನ ಬ್ಲಾಸ್ಟ್ ಮಾಡ್ತಾ ಇದ್ರು, ಏನೋ ಇದೆ ಇರಿ ಅಂತ ಹೇಳಿ ಅವಶೇಷಗಳು ಸಿಗ್ತಾ ಹೋಯ್ತು. ಅಲ್ಲಿಂದ ಅದ ಉತ್ಖನನ ಶುರುವಾಯಿತು. ಸೊ ಈ ಹರಪ್ಪ ಮತ್ತು ಮೊಹೆಂಜೋದಾರೋ ಅಂತಿದೆಯಲ್ಲ, ಉತ್ತರಕ್ಕಿದೆ ಇದು, ಹರಪ್ಪ ಇಂದ ಮೊಹೆಂಜೋದಾರೋ ಒಂದು ಸ್ಟ್ರೈಟ್ ಲೈನಲ್ಲಿ ಬರುತ್ತೆ, ನಾರ್ತ್ ಟು ಸೌತ್. ಸೊ ಅದು ಮೊದಲನೇ ಸೈಟು, ಈ ಉತ್ಖನನದ ಮೊದಲನೇ ಸೈಟು ಯಾವುದು, ಸಿಂಧೂ ಕಣಿವೆ ನಾಗರಿಕತೆ ಅಂತ. ಅದನ್ನು ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರಿಬೇಕು, ಆಯಿತಾ? ಇಂಡಸ್ ವ್ಯಾಲಿ ಅಂತ ರಿಸ್ಟ್ರಿಕ್ಟ್ ಆಗುತ್ತೆ,
ಅಲ್ಲಿಂದ ಹಿಡಿದು 100 ವರ್ಷದ ಮೇಲೆ ಆಗಿದೆ ಇದು ಉತ್ಖನನ, ಬೇರೆ ಬೇರೆ ಅದರಲ್ಲಿ ಸಂಶೋಧನೆ ಎಲ್ಲ ಶುರುವಾಗಿ 100 ವರ್ಷ ಮೇಲಾಗಿದೆ. ಸೊ ಈಗ ಅದನ್ನು ನಾವು ಸರಿಯಾದ ಹೆಸರಲ್ಲಿ ಕರಿಬೇಕು ಅಂತಂದರೆ ಸಿಂಧು ಸರಸ್ವತಿ ನಾಗರಿಕತೆ ಅಂತ ಅದನ್ನ ಕರಿಬೇಕಾಗತ್ತೆ. ಆ ಕಾಲದಲ್ಲಿ ಶುರುವಾದಾಗ ಯಾವ ಥರ ನಮ್ಮ ಈ ಆರ್ಕಿಯಾಲಜಿ ಅಂತ ಕರೀತಾರೆ, ಪುರಾತತ್ವ ಶೋಧನೆ, ಅದು ಆಮೇಲೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ನಾಣ್ಯಗಳ ಶಾಸ್ತ್ರ, ಇದು ಬೇರೆ ಬೇರೆ, ಇದನ್ನು ಎಪಿಗ್ರಫಿ ಅಂದರೆ ಇನ್ಸ್ಕ್ರಿಪ್ಷನ್ಸ್ ಅಂತ, ಇದೆಲ್ಲ ಈ ಎಲ್ಲ ಒಟ್ಟು ಶಾಸ್ತ್ರವನ್ನು ಬ್ರಿಟಿಷ್ನವರು ಮೊದಲನೇ ಸಲ ಭಾರತಕ್ಕೆ ತಂದುಕೊಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ. ತಮ್ಮ ಅವರವರ ದೇಶದಲ್ಲಿ ಈ ಎಲ್ಲ ಶಾಖೆಗಳು ಯಾವ ರೀತಿ ಬೆಳವಣಿಗೆ ಆಯಿತೋ ಆ ಡೆವಲಪ್ಮೆಂಟ್ಸ್ ಎಲ್ಲ ಇಲ್ಲೂ ಬಂತು. ಒಂದು ಮಟ್ಟಕ್ಕೆ ಒಳ್ಳೆ ಕೆಲಸನೇ, ಶ್ಲಾಘನೀಯವಾದ ಕೆಲಸನೇ ಮಾಡಿದ್ದಾರೆ ಅಂತ ಥಿಯರಿಟಿಕಲಾಗಿ ನಾವು ಹೇಳ್ಬೋದು. ಆದರೆ ಬರ್ತಾ ಏನಾಯಿತು ಅಂತಂದರೆ ಉತ್ಖನನಗಳು ಬರ್ತಾ ಇರಾಗ ಇಲ್ಲೊಂದು ಕತೆ ಹೇಳಬೇಕು ನಾನು. ಕತೆ ಎಲ್ಲ ನಿಜವಾದ ಘಟನೆ ಇದು. ಹರಪ್ಪ ಮೊಹೆಂಜೊದಾರೋ ಉತ್ಖನನ ನಡೀತಾ ಇರೋ ಅದೇ ಸಮಯದಲ್ಲಿ ಜಾನ್ ಮಾರ್ಷಲ್ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಹೆಡ್ ಆಗಿರ್ತಾರೆ. ಅವ್ರದ್ದೊಂದು ದೊಡ್ಡ ಟೀಮ್ ಇರುತ್ತೆ ಅವ್ರ ಕೆಳಗಡೆ. ಆ ಟೀಮಲ್ಲಿ ವಿದೇಶಿಯರು ಇರ್ತಾರೆ, ನಮ್ಮವರು ಇರ್ತಾರೆ, ನಮ್ಮ ಇತಿಹಾಸಕಾರರು, ನಮ್ಮ ವಿದ್ವಾಂಸರು ಕೂಡ ಇರ್ತಾರೆ. ಆ ಪೈಕಿ ಒಂದು ದೊಡ್ಡ ಹೆಸರು, ವಿದ್ವಾಂಸರ ಒಂದು ದೊಡ್ಡ ಹೆಸರು ಅಂತಂದರೆ ರಖಲ್ದಾಸ್ ಬ್ಯಾನರ್ಜಿ ಅಂತ, RD ಬ್ಯಾನರ್ಜಿ. ಇವರು ಅಲ್ಲೇ ಸಾಕಷ್ಟು ವರ್ಷ ಇದ್ದು ಆ ಉತ್ಖನನಗಳ ಇವರು ಮಾಡಿ ಅಲ್ಲಿ ಫೈಂಡಿಂಗ್ಸ್ ಎಲ್ಲ ತಗೊಂಡು ತಮ್ಮದೇ ಟಿಪ್ಪಣಿ ಎಲ್ಲ ಮಾಡಿಕೊಂಡು ಒಂದು ದೀರ್ಘವಾದ ಒಂದು ರಿಪೋರ್ಟ್ ಬರೆದುಬಿಟ್ಟು ಜಾನ್ ಮಾರ್ಷಲ್ಗೆ ಕೊಡ್ತಾರೆ. ಆ ರಿಪೋರ್ಟ್ ನೋಡಿ ಜಾನ್ ಮಾರ್ಷಲ್ಗೆ ಆಘಾತ ಆಗೋಗುತ್ತೆ. ಇಲ್ಲಿ ನಮಗೆ ಸಿಗುತ್ತೆ ಆರ್ಯನ್ ಇನ್ವೇಷನ್ ಥಿಯರಿಗೆ ಲಿಂಕು. ಯಾಕೆ ಅಂತಂದರೆ ಅಲ್ಲಿ ಸಿಕ್ಕಂತಹ ಉತ್ಖನನಗಳು, ಹರಪ್ಪ ಮೊಹೆಂಜೊದಾರಲ್ಲಿ ಮಾಡಿದಂತಹ ಉತ್ಖನನಗಳ ಸ್ಥಳಗಳಿರುತ್ತಲ್ಲ, ಅಲ್ಲೆಲ್ಲ ನಿಮಗೆ ವಿಶೇಷವಾಗಿ ಅವ್ರಿಗೆ ಕಂಡುಬರೋದು ಏನು ಅಂತಂದರೆ ಯಜ್ಞವೇದಿಗಳು, ಸ್ನಾನಗೃಹಗಳು, ಇದೆಲ್ಲ ಟೌನ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಕೆಲವು ಆರ್ಥಗನಲ್ ಶೇಪ್ ಟೌನ್ ಪ್ಲಾನಿಂಗು ಇವೆಲ್ಲ ಇದೆ. ಮುಖ್ಯವಾಗಿ ಅವ್ರಿಗೆ ಸಿಕ್ಕಿದ್ದೇನು ಅಂತಂದರೆ ಯಜ್ಞಕುಂಡ, ಯಜ್ಞವೇದಿಗಳು. ಈಗ ಯಜ್ಞವೇದಿಗಳು ವೈದಿಕ ಯಜ್ಞ ಮಾಡಿದವ್ರಿಗೆ ಗೊತ್ತಿರುತ್ತೆ. ಆ ವೇದಿಗಳ ಶೇಪ್ ಬೇರೆ ಬೇರೆ, ಶೇನಚಿತ್ ಅಂತ ಅಂದರೆ ಗರುಡನ ಆಕಾರದಲ್ಲಿ ಯಜ್ಞವೇದಿ ಇರುತ್ತೆ. ಈ ಥರ ಬೇರೆ ಬೇರೆ ಯಜ್ಞವೇದಿಗಳು ಸಿಕ್ಕಿದೆ. ಅಂದರೆ ಅರ್ಥ ಇದನ್ನು ಋಷಿಗಳ ಕಾಲದಿಂದ ಇದ್ದಿದ್ದು ಸಿವಿಲೈಸೇಷನ್ ಅಂತ ಗೊತ್ತಾಗುತ್ತೆ. ಸೊ ರಖಲ್ದಾಸ್ ಬ್ಯಾನರ್ಜಿ ರಿಪೋರ್ಟ್ ಜೊತೆಗೆ ಫೋಟೋಗ್ರಾಫ್ಸು ಇಟ್ಟಿರ್ತಾರೆ. ಅದನ್ನೆಲ್ಲ ಸಪ್ರೆಸ್ ಮಾಡಿಬಿಡ್ತಾರೆ ಜಾನ್ ಮಾರ್ಷಲ್. ಯಾಕಂದರೆ ಇದೇನಾರ ಹೊರಗೆ ಬಂತು ಅಂತಂದರೆ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆ ಇದೆಯಲ್ಲ, ಅದು ಋಷಿಗಳ ಮತ್ತು ವೈದಿಕ ಸಿವಿಲೈಸೇಷನ್ನೇ ಅಂತ ಪ್ರೂವ್ ಆಗುತ್ತೆ. ಅದೇನಾದ್ರು ಒಂದು ಪಕ್ಷದಲ್ಲಿ ಪ್ರೂವ್ ಆದರೆ ಆರ್ಯರ ಆಕ್ರಮಣ ಅನ್ನೋ ಒಂದು ಥಿಯರಿ ಮಾಡಿದಾರಲ್ಲ ಬ್ರಿಟಿಷ್ನವರು, ಅದು ಸುಳ್ಳು ಅಂತ ಪ್ರೂವ್ ಆಗುತ್ತೆ ಅಂತ ಇದನ್ನು ಸಪ್ರೆಸ್ ಮಾಡ್ತಾರೆ. ಸಪ್ರೆಸ್ ಮಾಡೋದು ಮಾತ್ರ ಅಲ್ಲ, ತಮಗೆ ಬೇಕಾದಂತಹ ಬ್ಯಾನರ್ಜಿ ನೀಡಿದಂತಹ ರಿಪೋರ್ಟಲ್ಲಿ ತಮ್ಮ ಅನುಕೂಲಕ್ಕೆ ಏನೇನು ಡೇಟಾ ಸಿಗುತ್ತೋ ಅದನ್ನು ಮಾತ್ರ ತಗೊಂಡು ಲಂಡನ್ನಿನ ಒಂದು ಜರ್ನಲ್ಗೆ ಒಂದು ಆರ್ಟಿಕಲ್ ಸೀರೀಸ್ ಆಗಿ ಪಬ್ಲಿಷ್ ಮಾಡಿಬಿಡ್ತಾರೆ. ಸೊ ಇವತ್ತಿಗೂ ನಿಮಗೆ ಈ ಹರಪ್ಪ ಮೊಹೆಂಜೊದಾರೋ ಬಗ್ಗೆ ಒಂದು ಆದಿಪುರುಷ, ಆದಿಮವಾದಂತಹ ಒಂದು ರಿಪೋರ್ಟ್ ಯಾರು ಕೊಟ್ಟಿದ್ದಾರೆ ಅಂದರೆ ಜಾನ್ ಮಾರ್ಷಲ್. ಆ ಮನುಷ್ಯ ಅಲ್ಲಿಗೆ ನಿಲ್ಲಲ್ಲ. ಬ್ಯಾನರ್ಜಿ ಪದೇ ಅವ್ರಿಗೆ ವಾರಗಟ್ಟಲೆ ಅವ್ರು ಬೆನ್ನು ಬೀಳ್ತಾರೆ, ಕೊಡು ನನ್ನ ಒರಿಜಿನಲ್ಸ್ ಕೊಟ್ಟಿರೋದು ಅವ್ರಿಗೆ, ನನ್ನ ರಿಪೋರ್ಟ್ ವಾಪಸ್ ಕೊಡು, ನೀನು ಕಾಪಿ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ದು ನನ್ನ ಹತ್ರ, ವಾಪಸ್ ಕೊಡು ಅಂದರೆ ಕೊಡಲ್ಲ. ಇವ್ರ ಕಾಟ ತಡಿಲಾರದೆ ಆ ಮನುಷ್ಯನ ಕೆರಿಯರೇ ಹಾಳು ಮಾಡಿಬಿಡ್ತಾರೆ ಜಾನ್ ಮಾರ್ಷಲ್. ಇಷ್ಟೆಲ್ಲ ಇದೆ ಇದರಲ್ಲಿ. ಸೊ ಇವತ್ತಿಗೂ ನಮಗೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಒರಿಜಿನಲ್ ರಿಪೋರ್ಟ್ಸ್ಗಳು ಬೇಕು, ಅಥವಾ ಅನ್ಬಯಾಸ್ಡ್ ಆಗಿರುವಂತಹ ವಿಷಯಗಳು ಬೇಕು ಅಂದ್ರೆ ಲಂಡನ್ ಅಲ್ಲಿ ಯಾವ್ದೋ ಮ್ಯೂಸಿಯಂ ಇದೆ ಅಂತೆಲ್ಲ ಓದ್ತೀವಿ. ಇಲ್ಲಿ ನಮಗದ್ರ ಇವಾಗ ಇಲ್ಲಿ ಅದು ಲಭ್ಯ ಇಲ್ಲ ಅಂದಾಗ ಎಷ್ಟು ಜನರಿಗೆ ಅಲ್ಲಿ ಹೋಗಿ ಅದನ್ನ ತಿಳ್ಕೊಳ್ಳೋದಕ್ಕಾಗತ್ತೆ ಅಲ್ವಾ ಸರ್? ಅದೇ ಡೆಲಿಬ್ರೇಟ್ ಆಗಿ ಮಾಡಿದ್ದಲ್ವಾ ಅದು. ನಿಮಗೆ ಆಕ್ಸೆಸ್ ಬೇಕು ಅಂದ್ರೆ ನಮ್ಮ ಪಾದನೆ ಗತಿ ನಿಮಗೆ ತಿರ್ಗಾ ಅಂತ ಅಲ್ಲಿ ಹೇಳ್ತಾರೆ. ನೀವು ಹೋದ್ರೆ ಅಲ್ಲಿ ಇಂಡಿಯಾ ಆಫೀಸು ಬೇರೆ ಬೇರೆ ಕಡೆ ಹೋದ್ರೆ ಆಲ್ ಯುವರ್ ಟ್ರೆಜರ್ಸ್ ಆರ್ ಹಿಯರ್ ಅಂತ. ಕರೆಕ್ಟ್. ಹೌದು ಹೌದು ಹೌದು. ಅದು ಯಾರೋ ಒಬ್ರು ಹೇಳಿದ್ರು ತುಂಬಾ ಚೆನ್ನಾಗಿ, ಈ ಲಂಡನ್ ಮ್ಯೂಸಿಯಂ ಇದೆಯಲ್ಲ ದೊಡ್ಡದು, ದಟ್ ಈಸ್ ಅ ವರ್ಲ್ಡ್ಸ್ ಲಾರ್ಜೆಸ್ಟ್ ಚೋರ್ ಬಜಾರ್ ಅಂತ. ನಿಜಾನೇ ಅದು, ಲೂಟಿ ಮಾಡಿರೋದೆ. ಸೊ ಹೀಗೆ ಆಮೇಲೆ ಒಟ್ಟಾರೆ ಈ ಆರ್ಯರ ಆಕ್ರಮಣ ಆಗಲಿ,
ಹರಪ್ಪ ಮೊಹೆಂಜೋದಾರೋ, ಸಿಂಧೂ ಕಣಿವೆ ಸಂಸ್ಕೃತಿ, ನಾಗರಿಕತೆ ಇವೆಲ್ಲ ಆಗಲಿ, ಇದರ ಹಿಂದೆ ಇದ್ದಂತಹ ಅನೇಕ ಎಳೆಗಳಲ್ಲಿ ಒಂದು ಮಾನಸಿಕತೆ ಕಾಮನ್ ಆಗಿತ್ತು. ಅದು ಏನು ಅಂತಂದರೆ, ಹೇಗಾದರೂ ಮಾಡಿ ಈ ಹರಪ್ಪ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ವೇದ ಮೂಲೀಯವಾದದ್ದು ಅಲ್ಲ ಅಂತ ಹೇಗಾದರೂ ಮಾಡಿ ಸಾಧಿಸಬೇಕು ಅನ್ನೋ ಒಂದು ಹುನ್ನಾರ ಕೂಡ ಇತ್ತು ಅದರಲ್ಲಿ. ಆಯಿತಾ. ಈಗ ಕೆಲವ್ರ ಪ್ರಕಾರ ಅದರ ಅತ್ಯಂತ ಪ್ರಾಚೀನ ಕಾಲ ಯಾವುದು ಅಂತಂದರೆ 6000 BCE ಅಂತ ಕರೀತಾರೆ, ಬಿಫೋರ್ ಕಾಮನ್ ಎರಾ ಅಂತ ಕರೀತಾರೆ. ಇನ್ನು ಕೆಲವ್ರ ಪ್ರಕಾರ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ತನ್ನ ಉಚ್ಛ್ರಾಯದ ಕಾಲ ಮುಟ್ಟಿದ್ದು ಸುಮಾರು 3500 ಅಥವಾ 2000 BCE, ಅಂದರೆ ಈಗ್ಗೆ ಸುಮಾರು 4500 ವರ್ಷ ಅಂತ ಇಟ್ಕೊಳ್ಬಹುದು. ಈ ಥರ ಥಿಯರಿಗಳೆಲ್ಲ ಇದೆ. ಮುಖ್ಯವಾಗಿ ಅಲ್ಲೆಲ್ಲ ನಮಗೆ ಸಿಕ್ಕಿರೋದು ಅದೇ ಸ್ನಾನಗೃಹ, ಟೌನ್ ಪ್ಲ್ಯಾನಿಂಗು, ಸ್ಯಾನಿಟೇಷನ್ನು ಹೇಳಿದ್ರಿ ನೀವು. ಅದನ್ನು ಬಿಟ್ಟರೆ ನಮಗೆ ಅಲ್ಲಿ ಸೀಲ್ಸ್ ಸಿಕ್ಕಿದೆ, ಅಂದರೆ ಮುದ್ರೆಗಳು ಸಿಕ್ಕಿದೆ. ಆಮೇಲೆ ಪೇಂಟಿಂಗ್ ಸಿಕ್ಕಿದೆ, ಚಿತ್ರಕಲೆ, ಡ್ರಾಯಿಂಗ್ ಸಿಕ್ಕಿದೆ. ವಿಶೇಷವಾಗಿ ಅಲ್ಲಿರೋ ಚಿತ್ರಿತವಾಗಿರುವಂತಹ ಬೇರೆ ಬೇರೆ ಪ್ರಾಣಿಗಳು, ಮುಖ್ಯವಾದ ಪ್ರಾಣಿ ನಂದಿ, ಬುಲ್. ಆಮೇಲೆ ತ್ರಿಶೂಲ ಸಿಕ್ಕಿದೆ. ಈ ಕಾಲದಲ್ಲಿ ನಾವು ಏನಂತೀರ, ಐಕಾನೋಗ್ರಫಿ, ಪ್ರತಿಮೆ, ಇವೆಲ್ಲ ಸಿಕ್ಕಿದೆ. ಲಿಪಿ ಸಿಕ್ಕಿದೆ. ಅದು ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಅಂತ, ಅದನ್ನು ಡಿಸೈಫರ್ ಮಾಡ್ತಾನೇ ಇದ್ದಾರೆ. ಕೆಲವು ಟ್ರೈ ಮಾಡಿ ಪಾಪ ಸೋತು ಏನೇನೋ ಆಯಿತು. ಅದು ಕೆಲಸ ನಡೀತಾ ಇದೆ. ಸೊ ಅದು ಇದಮಿತ್ತಮ್ ಅಂತ ನಮ್ಮ ವಿದ್ವಾಂಸರ ವಲಯದಲ್ಲೇ ತೀರ್ಮಾನ ಆಗೋವರೆಗೆ ಅದನ್ನು ಹಾಗೆ ಬಿಟ್ಬಿಡೋಣ. ಇದು ಎಷ್ಟು ಹಳೇದು ಅಂತ ಅಂದರೆ ನೀವು ಏನು ಬೇಕಾದ್ರೂ ಗೆಸ್ ಮಾಡ್ಬೋದು. ಯಾರೋ ಒಬ್ರು ಪುಣ್ಯಾತ್ಮರು ಆ ಇಂಡಸ್ ವ್ಯಾಲಿ ಸ್ಕ್ರಿಪ್ಟನ್ನು ನಾನು ಡಿಸೈಫರ್ ಮಾಡ್ತೀನಿ ಅಂತ ಹೋಗಿ ಇದು ತಮಿಳು ಅಂತ ಒಬ್ಬರು ಇಲ್ಲಿ ತಮಿಳ್ನಾಡಲ್ಲಿ ಒಬ್ಬರು ಸ್ಕಾಲರು, ಮಹಾದೇವನ್ ಅನಿಸುತ್ತೆ, ಇದು ತಮಿಳೇ, ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಮೊದಲು ತಮಿಳ್ನವರು ಈ ಯಾವುದೋ ಹರಪ್ಪನ್ ಸಿವಿಲೈಸೇಷನ್ ತಮಿಳ್ ಸಿವಿಲೈಸೇಷನ್ ಅಂತೆಲ್ಲ ಬರೆದು ಹಾಸ್ಯಾಸ್ಪದವಾಗಿ ಏನೇನೋ ಆಗಿದೆ ಅಲ್ಲಿ. ಸೊ ತುಂಬ ಜಿದ್ದಾಜಿದ್ದಿ ಇದೆ. ಮುಖ್ಯವಾಗಿ ಈ 100 ವರ್ಷದಲ್ಲಿ ಅಲ್ಲಾಗಿರೋ ಕೆಲಸ ಇದೆಯಲ್ಲ, ಹರಪ್ಪ ಮತ್ತು ಮೊಹೆಂಜೋದಾರೋ ಎರಡೂ ಪಾಕಿಸ್ತಾನಲ್ಲಿದೆ. ಅದು ಆ ಇಡೀ ಸಿಂಧೂ ಸರಸ್ವತಿ ನಾಗರಿಕತೆಯ ಅತ್ಯಂತ ಸಣ್ಣ ಪ್ರದೇಶ ಅಂತ ಗೊತ್ತಾಗಿದೆ. ಅತ್ಯಂತ ದೊಡ್ಡ ಪ್ರದೇಶ ಯಾವುದು ಅಂತಂದರೆ ಹರಿಯಾಣ, ಕುರುಕ್ಷೇತ್ರ ಇದೆಯಲ್ಲ, ಅದರ ಹತ್ತಿರ ಇರುವಂತಹ ರಾಕಿ ಗಡಿ ಅಂತ. ದಟ್ ಈಸ್ ದ ಲಾರ್ಜೆಸ್ಟ್ ಸೈಟ್ ಆಫ್ ಸಿಂಧೂ ಸರಸ್ವತಿ ಸಿವಿಲೈಸೇಷನ್ ಅಂತ ಗೊತ್ತಾಗಿದೆ. ಅಲ್ಲಿ ಉತ್ಖನನಗಳು ನಡೀತು. 2019ನಲ್ಲಿ ನೀರಜ್ ರಾಯ್ ಅಂತ ಅವರು ಮತ್ತು ಅವ್ರ ಟೀಮು ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಆಯಾಮಗಳನ್ನು ಹಿಡಿದು ಆ ಉತ್ಖನನಗಳು ಏನೇನು ಸಿಕ್ಕಿದೆ ರಾಕಿ ಗಡಿಲಿ ಅದನ್ನು ತೆಗೆದು ಅವರು ಒಂದು ಪ್ರೂವ್ ಮಾಡ್ತಾರೆ. ಬ್ಯಾಕ್ಟ್ರಿಯಾ ಅಥವಾ ಇರಾನ್ ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶದ ಕೆಲವು ಭಾಗ, ಗುಜರಾತು, ಇಷ್ಟದಕ್ಕೂ ಈ ಸಿಕ್ಕಾಪಟ್ಟೆ ದೊಡ್ಡ ಭೂಭಾಗ ಇದೆಲ್ಲ. ಇದಿಷ್ಟು ದೇವರ್ ಕಂಟಿನ್ಯೂಸ್ಲಿ ಇನ್ಹ್ಯಾಬಿಟೆಡ್ ಬೈ ದ ಮೆಂಬರ್ಸ್ ಆಫ್ ದ ಸೇಮ್ ಯೂನಿಫೈಡ್ ಸಿವಿಲೈಸೇಷನ್, ವಿಚ್ ಇಸ್ ನನ್ ಅದರ್ ದ್ಯಾನ್ ದ ವೇದಿಕ್ ಸಿವಿಲೈಸೇಷನ್ ಅಂತ. ಇದು ಜೆನೆಟಿಕ್ಸ್ ಎವಿಡೆನ್ಸಿಂದ, ಆರ್ಕಿಯಾಲಜಿಕಲ್ ಎವಿಡೆನ್ಸಿಂದ, ಇನ್ನು ಬೇರೆ ಬೇರೆ ಎವಿಡೆನ್ಸಿಂದ, ಕಾರ್ಬನ್ ಡೇಟಿಂಗ್, ಇದನ್ನೆಲ್ಲ ಯೂಸ್ ಮಾಡಿ ಈ ನಿಶ್ಚಯಕ್ಕೆ ಅವರು 2019ರಲ್ಲಿ ಬರ್ತಾರೆ. ಇವತ್ತಿಗೂ ಕೂಡ ಮುಖ್ಯವಾದ ಈ ಸಿಂಧೂ ಸರಸ್ವತಿ ನಾಗರಿಕತೆಗೆ ಸಂಬಂಧಪಟ್ಟ ಸೈಟ್ಸ್ ಏನೇನಿದೆ, ಅಫ್ಕೋರ್ಸ್ ಹರಪ್ಪ ಮೊಹೆಂಜೋದಾರೋ ಇದೆ, ನಾನು ಈಗಲೇ ಹೇಳಿದ್ನಲ್ಲ ರಾಖಿ ಗಡಿ ಇದೆ, ಲೋಥಾಲ್ ಅಂತ ಇದೆ, ಆಮೇಲೆ ಮೆಹರ್ಗಢ್ ಅಂತಿದೆ. ಆ ಮೆಹರ್ಗಢ್ ಇರೋದು ಬಲೋಚಿಸ್ತಾನಲ್ಲಿ. ಬಲೋಚಿಸ್ತಾನಲ್ಲಿ ಈಗಲೂ ಕೂಡ ಎಲ್ಲರೂ ಮುಸಲ್ಮಾನರಲ್ಲ, ಅಲ್ಲಿ ಎಲ್ಲರೂ ಮುಸಲ್ಮಾನರಲ್ಲ. ಅಗ್ನಿ ಆರಾಧಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಲೋಚಿಸ್ತಾನದಲ್ಲಿದ್ದಾರೆ. ಸರಿನಾ. ಆಮೇಲೆ ಧೋಲಾವೀರ ಅಲ್ಲಿ, ಆಮೇಲೆ ಕಾಳಿಬಂಗನ್ನು, ತಕ್ಷಶಿಲಾ, ಉತ್ತರ ಪ್ರದೇಶದಲ್ಲಿ ಮಂಡಿ ಅಂತಿದೆ, ಅದು ಡೆಲ್ಲಿಗೆ ಒಂದು 200 ಕಿಲೋಮೀಟರ್ ಆಸ್ಪಾಸಲ್ಲಿದೆ. ಸೊ ಇವೆಲ್ಲ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ಸರಸ್ವತಿ ನಾಗರಿಕತೆಯ ಮುಖ್ಯವಾದ ಸೈಟ್ಸ್ ಅಂತ ನಮಗೆ ಗೊತ್ತಾಗುತ್ತೆ. ಕೆಲವರು ಹೇಳೋ ಹಾಗೆ ಈ ಸಿಂಧೂ ಸರಸ್ವತಿ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾಗರಿಕತೆ ವೇದಕಾಲಕ್ಕಿಂತ ಪ್ರಾಚೀನವಾಗಿದ್ದ ಪಕ್ಷದಲ್ಲೇ ನಮಗೆ ಬರೋ ಕನ್ಕ್ಲೂಷನ್ ಭಾಳ ಕ್ಲಿಯರ್ ಆಗಿದೆ. ಈ ವೇದ ಸಂಸ್ಕೃತಿಗೆ
ಅದರ ಪೂರ್ವ ರೂಪನೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ಮೌರ್ಯನ್ ಎಂಪೈರ್ ಮಧ್ಯದ ಸಮಯವನ್ನ ಏನ್ ವೇದಿಕ್ ಏಜ್ ಅಂತ ಕರಿತೀವಿ, ಇದನ್ನ ಪ್ರೀ ವೇದಿಕ್ ಏಜ್ ಅಂತ ಕರಿಬಹುದು, ಅಥವಾ ವೇದಿಕ್ ಏಜ್ ಇನ್ ಕೇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ predates Vedic civilization. ಅವಾಗ ವೇದಿಕ್ ಸಿವಿಲೈಸೇಷನ್ ಇಸ್ ಅನ್ ಔಟ್ ಗ್ರೋತ್ ಆರ್ ಎವಲ್ಯೂಷನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ. ಆದರೆ ಇದು ಕೂಡ ಕೆಲವುದು ಇಲ್ಲಿ ನೋಡಿ, ಹೇಳಿದ್ನಲ್ಲ ನಿಮಗೆ, ಪ್ರತೀಕಗಳು ಸಿಕ್ಕಿದೆ, ಪ್ರತಿಮೆಗಳು ಇವೆಲ್ಲ ಸಿಕ್ಕಿದೆ, ಪೇಂಟಿಂಗ್ ಎಲ್ಲ ಸಿಕ್ಕಿದೆ ಅಂತ. ಅಷ್ಟು ಮಾತ್ರ ಅಲ್ಲದೆ ನಂದಿ ಹೇಳಿದೆ, ಶಿವನ ವಾಹನ, ತ್ರಿಶೂಲ ಹೇಳಿದೆ, ಸ್ನಾನದ ಕುಂಡಗಳು. ಇವತ್ತು ಉತ್ತರ ಭಾರತದಲ್ಲಿ ನೀವು ಯಾವುದು ವೇದಭೂಮಿ, ಬ್ರಹ್ಮಾವರ್ತ ಇವೆಲ್ಲ ಕರಿತೀವಲ್ಲ, ಉತ್ತರ ಭಾರತದಲ್ಲಿ ಅಯೋಧ್ಯೆಯಿಂದ ನಿಮಗೆ ಒಂದು 200 ಕಿಲೋಮೀಟರ್ 220 ಕಿಲೋಮೀಟರ್ಗೆ ಹೋದರೆ ಅಲ್ಲಿ ಚಕ್ರತೀರ್ಥ ಇದೆ, ಸ್ನಾನದ ಕುಂಡಗಳವೆಲ್ಲ ವೇದ ಕಾಲದಿಂದ ಇದೆ. ವ್ಯಾಸರು ಇಲ್ಲೇ ಬಂದು ತಪಸ್ ಮಾಡಿ ಸ್ನಾನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾವು ಕುರುಕ್ಷೇತ್ರದಲ್ಲಿ ನೋಡುವಂತ ಕುಂಡ ಕೂಡ ದುರ್ಯೋಧನ ಅಲ್ಲೇ ಔತ್ಕೊಂಡಿದ್ದ ಅಂತ ಬರುತ್ತೆ ಅದು ಯುದ್ಧದ ನಂತರ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಆರ್ಯನ್ ಇನ್ವೇಷನ್ ಥಿಯರಿಗೆ ಇಲ್ಲಿಗೆ ನಾವು ಲಿಂಕ್ ಬರೋಣ. ಆರಂಭ ಕಾಲದಲ್ಲಿ ಈ ಆರ್ಯರ ಆಕ್ರಮಣ ಬೇಸಿಕಲಿ ಹೊರಗಿನಿಂದ ಬಂದರು ಅಂತ 4-5 ಥಿಯರಿ ಇದೆ. ಎಲ್ಲಿಂದ ಈ ಸೋಕಾಲ್ಡ್ ಆರ್ಯರು ಭಾರತವನ್ನು ಆಕ್ರಮಣ ಮಾಡೋದಂತ. ಒಂದು ಥಿಯರಿ ಪ್ರಕಾರ ಸದರ್ನ್ ಯುರೋಪಿಂದ ಬಂದರು ಅಂತ, ಒಂದು ಬ್ಲಾಂಡ್ ಹೇರ್ಡ್ ವೈಟ್ ಸ್ಕಿನ್ ಆರ್ಯನ್ಸ್ ಕುದುರೆ ಹಾಕೊಂಡು ಬಂದರು ಅಂತ ಒಂದು ಥಿಯರಿ ಪ್ರಕಾರ. ಇನ್ನೊಂದು ಥಿಯರಿ ಪ್ರಕಾರ ಇಲ್ಲಿ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾ ಖಂಡದಿಂದ ಆ ಸ್ಟೆಪಿ ಮೌಂಟನ್ಸನ್ನು ಇಳ್ಕೊಂಡು ದೊಡ್ಡ ಸೈನ್ಯ ತಗೊಂಡು ಕುದುರೆ ಮೇಲೆ ಬಂದು ಇಲ್ಲಿ ಆಕ್ರಮಣ ಮಾಡಿದ್ರು ಅಂತ. ಇದು ಇನ್ನೊಂದು ಥಿಯರಿ. ಈ ಎರಡಕ್ಕೂ ಹೆಚ್ಚು ಕಡಿಮೆ ಇರುವಂತಹ ಡೇಟು 1500 BCE, ಆ ವರ್ಷ 1500 BCE, ಕ್ರಿಸ್ತಪೂರ್ವ. ಇದು ಯಾಕೆ ಗೊತ್ತಾ? ಈ ಡೇಟ್ ಹೇಳೋದಕ್ಕೆ ಯಾವ ಸೈಂಟಿಫಿಕ್ ಆಧಾರನೂ ಇಲ್ಲ. ಇದು ಒಂದು ರ್ಯಾಂಡಮ್ ಡೇಟ್. ಬಹಳ ಸರ್ಕಸ್ ಮಾಡಿದ್ದಾರೆ. ಯಾಕೆ ಇದೇ ಕಾಲಘಟ್ಟಲ್ಲೇ 1500 BCE ಯಾತಕ್ಕೆ ಬಂದರು ಆರ್ಯರು ಅಂತ ಮಾಡೋದಕ್ಕೆ ಬಹಳ ಸರ್ಕಸ್ ಮಾಡಿದ್ದಾರೆ. ಅದು ಅವ್ರ ಕಾಲದಲ್ಲೇ ಅದು ವಿಫಲ ಆಗಿತ್ತು ಅಂತ ಇಟ್ಕೊಳ್ಳಿ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಲಾಜಿಕ್ ಕೊಡೋಕ್ಕೆ ಈ 1500 ವರ್ಷದ ಲಾಜಿಕ್ಕು ಎಲ್ಲಿಂದ ಬರುತ್ತೆ ಅಂತಂದರೆ ಬೈಬಲಿಂದ. ಬೈಬಲ್ ಪ್ರಕಾರ ಅವರ ಗಾಡ್ ಅಂತ ಇದ್ದಾರಲ್ಲ, ಅವನು ಹೀಸ್ ಎ ಜೆಲಸ್ ಮೇಲ್ ಗಾಡ್. ಅಲ್ಲಿ ದೇವಿಗಳಿಗೆ ಆಸ್ಪದ ಇಲ್ಲ, ಇಸ್ಲಾಂನಲ್ಲೂ ಇಲ್ಲ, ಕ್ರೈಸ್ತ ಮತದಲ್ಲೂ ಇಲ್ಲ. ಸೊ ಆ ಕ್ರಿಶ್ಚಿಯನ್ ಗಾಡ್ ಏನಿದ್ದಾನೆ, ಒಂದೇ ವಾರದಲ್ಲಿ ಇಡೀ ಪ್ರಪಂಚನ ನಿರ್ಮಾಣ ಮಾಡ್ತಾನೆ. ಅದು ಯಾವ್ಯಾವ ದಿವಸ, ಯಾವ್ದ್ಯಾವುದು ಸಂಡೇ ಟು ಸಂಡೇ, ಯಾವ್ಯಾವ ದಿವಸ ಯಾವ್ದ್ಯಾವುದು ಏನೇನೆಲ್ಲ ನಿರ್ಮಾಣ ಮಾಡ್ದ, ಜಲಚರಗಳು, ಭೂಮಿ, ಈ ಥರ ಎಲ್ಲ ಬರುತ್ತೆ. ಒಂದು 7 ದಿನದ ಕತೆ ಇದೆ. ಆ ಭೂಮಿ ನಿರ್ಮಾಣ ಮಾಡಿದ ಡೇಟ್ ಕೊಡ್ತಾರೆ 4004ನೇ ವರ್ಷ ಅಂತ, 4004 BCE ಈ ಬೈಬಲ್ದು. ಇಲ್ಲಿ ಬಂದಾಗ ಕಲೋನಿಯಲ್ ಬ್ರಿಟಿಷು ಇಲ್ಲೆಲ್ಲ ಉತ್ಖನನ ಇವೆಲ್ಲ ಮಾಡಿದ್ರೆ, ವಾಟ್ ದೇ ರಿಯಲೈಸ್, ಅವ್ರ ಮನಸ್ಸಲ್ಲಿ ಏನು ಅಂತಂದರೆ, ಇಂಡಿಯನ್ಸ್, ಹಿಂದೂಸ್ ಆರ್ ಆಲ್ ಬ್ಯಾಕ್ವರ್ಡ್, ರಿಗ್ರೆಸಿವ್, ಇವ್ರಿಗೆ ಸಂಸ್ಕೃತಿ ಇಲ್ಲ, ಕಲ್ಚರ್ ಇಲ್ಲ, ಊಟ ಮಾಡೋಕ್ಕೆ ಬರಲ್ಲ, ಈ ಥರ ಒಂದು ಯಾಕಂದರೆ ಅವ್ರು ಇಲ್ಲಿ ಬಂದಿದ್ದು ಆಕ್ರಮಣಕಾರರಾಗಿ ಬಂದಿಲ್ಲ ನೋಡಿದಾಗ, ನಮ್ಮ ಸಂಸ್ಕೃತಿ ನೋಡಿದಾಗ ನಿಬ್ಬೆರಗಾಗೋದ್ರು ಅವರು. ನಮಗಿನ್ನ ಚೆನ್ನಾಗಿರೋದು ಇಲ್ಲಿ ಹೆಂಗಿರೋ ಆಗುತ್ತೆ ಅಂತ. ಹಾಗಾಗಿ ಈ ಥರ ಎಲ್ಲ ಸರ್ಕಸ್ ಮಾಡಿದ್ರು. ಜೊತೆಗೆ ಆ ಬೈಬಲ್ದು ಇತ್ತಲ್ಲ, ಸೊ 4004ನೇ ಇಸ್ವಿಗಿಂತ ಮುಂಚೆ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಅಂತ. ಹಾಗಾಗಿ ಇದೊಂದು ರ್ಯಾಂಡಮ್ ಡೇಟ್ ಕೊಟ್ಟರು, 1500 BCE ಅಂತ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅಂತ, ಇಂಥವ್ರ ಹೆಸರು ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು, ದುರ್ದೈವ ಗೊತ್ತಿಲ್ಲ. ಕಳೆದ ಶತಮಾನದ ಭಾರತದ ಅಗ್ರಪಂಕ್ತಿಗೆ ಸೇರುವಂತಹ ಇತಿಹಾಸ ವಿದ್ವಾಂಸರು. ಅವರ ಭಾರತೀಯ ಸಂಸ್ಕೃತಿ ಅಂತ ಪುಟ್ಟ ಬುಕ್ಕಿದೆ, 220 ಅಷ್ಟೇ, ಕನ್ನಡದಲ್ಲೇ ಇದೆ, 220 ಪೇಜೇನೋ ಅಷ್ಟೇ ಇರೋದು. ಅದರಲ್ಲಿ ಪೂರ್ತಿ ಡಿಸ್ಕಸ್ ಮಾಡ್ತಾರೆ. ಅದನ್ನು ಹೊರತಾಗಿ ಅವರು ಬೇರೆ ಬೇರೆ ಪುರಾತತ್ವ ಶೋಧನೆ ಅಂತ ಅದರ ಮೊದಲನೇ ಚಾಪ್ಟರಲ್ಲಿ ತುಂಬ ದೀರ್ಘವಾಗಿ ಮಾಡಿದ್ದಾರೆ. ಈ ಆರ್ಯರ ಆಕ್ರಮಣ ಇದೆಲ್ಲ ಸುಳ್ಳು ಅಂತ. ಕ್ಲಾಸಲ್ಲೂ ಅವ್ರ ಸ್ಟೂಡೆಂಟ್ಸಿಗೆ ಪಾಠ ಇದನ್ನೇ ಹೇಳ್ತಾಯಿದ್ರು. ನಿಮಗೆ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ನೀವು ಆರ್ಯರ ಆಕ್ರಮಣ ಇತ್ತು ಅಂತ ನೀವು ಬರೀರಿ, ಆದರೆ ಸತ್ಯ ಅದಕ್ಕೆ ತದ್ವಿರುದ್ಧ ಅಂತ ಓಪನ್ ಆಗಿ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಕೆರಿಯರ್ ಎಲ್ಲ ಡ್ಯಾಮೇಜ್ ಆಯಿತು, ಅದು ಬೇರೆ ವಿಷಯ. ಶ್ರೀಕಂಠ ಶಾಸ್ತ್ರಿಗಳು ಅವರು
ಅನೇಕ ಕಡೆ ಹೇಳೋ ಹಾಗೆ ಭಾಳ ಸಿಂಪಲ್ ಆಗಿದೆ ನೋಡಿ. ಅವರು ಯುರೋಪಿಂದಾರ ಬರಲಿ, ಆರಿರೋ ಆಕ್ರಮಣ ಯುರೋಪಿಂದಾರು ಬಂದಿರಬಹುದು, ಬಂದಿದ್ದರೆ ಒಂದು ಪಕ್ಷದಲ್ಲಿ, ಇಲ್ಲ ಅಂದರೆ ಮಧ್ಯ ಏಷ್ಯಾ ಭಾಗದಿಂದಾರು ಬಂದಿರಬಹುದು. ಬಂದಿದ್ದರೆ ಒಂದು ಪ್ರಶ್ನೆ ಬರುತ್ತೆ, ಹಲವಾರು ಪ್ರಶ್ನೆಗಳ ಪೈಕಿ ಮುಖ್ಯವಾದ ಪ್ರಶ್ನೆ, ಅವರು ಇಲ್ಲಿ ಬಂದ ತಕ್ಷಣ ಸಡನ್ನಾಗಿ ಅವ್ರಿಗೆ ಸಂಸ್ಕೃತ ಭಾಷೆಯನ್ನು ಹುಟ್ಟಾಕಬೇಕು ಅಂತ ಬಂದ್ಬಿಡ್ತಾ ಯೋಚನೆ. ಸಡನ್ನಾಗಿ ಯಜ್ಞಗಳ ವೇದಿಗಳನ್ನು, ಯಜ್ಞ ಯಾಗ, ಈ ವೈದಿಕ ಸಂಸ್ಕೃತಿನ ಓವರ್ನೈಟ್ ಇಲ್ಲೇ ಭಾರತ ಭೂಮಿಯಲ್ಲೇ ನಾವು ಸೃಷ್ಟಿ ಮಾಡಬೇಕು ಅಂತ ಕನಸು ಬಿದ್ದಿತ್ತಾ ಇದು? ಇಲ್ಲೇ ಪ್ರೇರಣೆ ಬಂತ ಅವ್ರಿಗೆ? ಅಲ್ಲಿ ಅವರ ಮೂಲ ವಾಸಸ್ಥಾನದಲ್ಲಿ ಇದರ ಒಂದೇ ಒಂದು ಕುರುಹು ಯಾಕೆ ಸಿಕ್ಕಿಲ್ಲ ಅಲ್ವಾ? ಮೇಕ್ ಸೆನ್ಸ್ ತಾನೇ? ಹೌದು ಹೌದು ಹೌದು. ಇಲ್ಲೇ ಹೆಂಗೆ ಬರಕ್ಕೆ ಸಾಧ್ಯ? ಒಂದು. ಆಮೇಲೆ ಇನ್ನು ಸೆಂಟ್ರಲ್ ಏಷ್ಯಾ ಪಕ್ಕದಲ್ಲೇ ಇದೆ ಭಾರತಕ್ಕೆ, ಏನೂ ಸಿಕ್ಕಿಲ್ವಲ್ಲ ಅಲ್ಲಿ. ಆನ್ ದ ಕಾಂಟ್ರರಿ, ನಿಮಗೆ ಅಜರ್ಬೈಜಾನ್ ಅಂತ ಇವತ್ತು ಕರೀತಾರಲ್ಲ, ಅಲ್ಲಿ ಅಗ್ನಿ ದೇವಸ್ಥಾನ, ಜ್ವಾಲಾಜಿ ದೇವಸ್ಥಾನ ಅಂತ ಸಿಕ್ಕಿದೆ. 7 ಕಡೆಯಿಂದ ದೇವಸ್ಥಾನದ ಗರ್ಭಗುಡಿಯಲ್ಲಿ 7 ಕಡೆಯಿಂದ ಅಗ್ನಿಯ ಒಂದು ಫ್ಲೇಮ್ಸ್ ಇದೆಯಲ್ಲ, ಅದು ಉರಿತಾ ಇರುತ್ತೆ, 24 hours ಉರಿಯುತ್ತೆ. ಆ 7 ಅನ್ನೋ ನಂಬರ್ಗೆ ಒಂದು ವಿಶೇಷತೆ ಇದೆ. ಏನು ಅಂತಂದರೆ, ಅಗ್ನಿಗೆ 7 ನಾಲ್ಗೆ ಇದೆ ಅಂತ, ಸಪ್ತಜಿಹ್ವಾ ಅಂತ ಕರೀತಾರೆ. ಜಿಹ್ವಾ ಅಂದರೆ ನಾಲ್ಗೆ, ಸಪ್ತ ಅಂದರೆ 7, ಕಾಳಿ, ಕರಾಳಿ, ಮನೋಜವ, ವಿಸ್ಫುಲಿಂಗ ಅಂತ ಈ ಥರ 7 ನಾಲ್ಗೆ. 7 ನಾಲ್ಗೆ ಅಂತಂದರೆ 7 ಜ್ವಾಲೆಗಳು ಅಂತ. ಅದಕ್ಕೋಸ್ಕರ ಅದು ಅಗ್ನಿಕ್ಷೇತ್ರ ಆಯಿತು. ಅಲ್ಲಿರೋ ಬಾಕು, ಅಜರ್ಬೈಜಾನಲ್ಲಿ ಬಾಕು ಅಂತ ಊರಿದೆ, ಅಲ್ಲಿರೋ ಒಂದು ಈ ಜ್ವಾಲಾಜಿ ದೇವಸ್ಥಾನಕ್ಕೂ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗಡ ಅಂತ ಒಂದು ಊರಿದೆ, ಗೊತ್ತೇ ಇರುತ್ತೆ. ಅಲ್ಲಿ ಜ್ವಾಲಾಮುಖಿ ದೇವಿ ದೇವಸ್ಥಾನ ಇದೆ, ಅದು ಒಂದು ಶಕ್ತಿಪೀಠ. ಅದಕ್ಕೂ ಇದಕ್ಕೂ 2 ಶಾಕ್ತ ಕ್ಷೇತ್ರಗಳು ಅಂತ ಅಲ್ಲಿಂದ ಇಲ್ಲಿಗೆ ತೀರ್ಥಯಾತ್ರೆ ಮಾಡ್ತಾ ಇದ್ದಿದ್ದೊಂದು ಪರಂಪರೆ ಇತ್ತು. ಸೊ ಇನ್ ಕೇಸ್ ಏನಾರು ಮೈಗ್ರೇಷನ್ ಆಗಿದ್ದರೆ, ಆಕ್ರಮಣ ಆಗಿದ್ದರೆ, ಅದು ಭಾರತದ ಒಳಗಿಂದ ಹೊರಗೋಗಿದೆ ಹೊರತು ಹೊರಗಿಂದ ಒಳಗೆ ಬಂದಿಲ್ಲ. ಎಸ್ಪೆಷಲಿ ವೈದಿಕ ಸಂಸ್ಕೃತಿಯ ಪರಂಪರೆ ಎಲ್ಲ ನೀವು ಹೇಳಿದ ಮೇಲೆ ಹೌದಲ್ವಾ, ಇಟ್ ಮೇಕ್ ಸೆನ್ಸ್ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲಿ ಸಿಗಬೇಕಿತ್ತಲ್ಲ ನಮಗೆ ಒಂದು ಕುರು. ಅಲ್ಲಿ ನಿಮಗೆ ಸಂಸ್ಕೃತದ ಒಂಚೂರು ಗಂಧ ಗಾಳಿ ನಿಮಗೆ ಯಾವುದೂ ಇಲ್ವಲ್ಲ, ಯಾವ ಭಾಷೆಯಲ್ಲೂ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಮ ಇಡೀ ವಾಂಗ್ಮಯದಲ್ಲಿ ಸಂಸ್ಕೃತ ಮತ್ತು ಭಾರತೀಯ ಭಾಷೆಗಳ ಇಡೀ ವಾಂಗ್ಮಯ ತಗೊಂಡ್ರೆ, ಬರೀ ಸಂಸ್ಕೃತ ವಾಂಗ್ಮಯನೇ ತಗೊಳ್ಳಿ, ವೇದಗಳ ಹೊರತುಪಡಿಸಿ 4 ವೇದಗಳ ಹೊರತುಪಡಿಸಿದ್ರೆ ಧರ್ಮಶಾಸ್ತ್ರ, ಪುರಾಣ, ಇತಿಹಾಸ, ನಮ್ಮಲ್ಲಿ ಇತಿಹಾಸ ಅಂದರೆ ರಾಮಾಯಣ ಮಹಾಭಾರತನ ಇತಿಹಾಸ ಅಂತಾರೆ, ಇತಿಹಾಸ, ಕಾವ್ಯ, ಇದಿಷ್ಟು ಒಟ್ಟಿಗೆ ಬೇರೆ ಬೇರೆ ಶಾಸ್ತ್ರಗಳು, ತಂತ್ರಶಾಸ್ತ್ರ, ಯೋಗ, ಬೇರೆ ಬೇರೆ ಇದಿಷ್ಟು ಒಟ್ಟು ವಾಂಗ್ಮಯ ತಗೊಂಡು ಪ್ರಿಂಟೌಟ್ ತೆಗೆದರೆ ನಿಮಗೆ ಮಿನಿಮಮ್ ಅಂದರೂ 80 ರಿಂದ 85 ಲಕ್ಷ ಪೇಜಷ್ಟು A4 ಸೈಜಲ್ಲಿ ಸಿಗುತ್ತೆ. ಅಷ್ಟು ವಾಂಗ್ಮಯ ರಾಶಿ ಇದೆ. ಆ ಇಡೀ ರಾಶಿಯಲ್ಲಿ ಒಂದೇ ಒಂದು ಕಡೆನೂ ಆರ್ಯ ಅನ್ನೋ ಪದಕ್ಕೆ ಜನಾಂಗೀಯ ಅರ್ಥ ಇಲ್ಲ, ಅಥವಾ ಅವರು ಆಕ್ರಮಕಾರಿಗಳು ಅನ್ನೋ ಯಾವ ಅರ್ಥದಲ್ಲೂ ಈ ಪದ ಬಳಕೆ ಆಗಿಲ್ಲ. ಸರಿ, ಆರ್ಯನ್ ಡ್ರಾವಿಡಿಯನ್ ಥಿಯರಿಗೆ ಒಂದು ಕನ್ಕ್ಲೂಷನ್ ಕೊಡಬೇಕಂದ್ರೆ, ಆಫ್ ಕೋರ್ಸ್ ಆಸ್ ಯು ಸೆಡ್ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಆ್ಯಂಡ್ ಕರೆಕ್ಟ್ ಎಕ್ಸಾಕ್ಟ್ ಇಸ್ವಿ ಅಥವಾ ಹೀಗೆ ಆಯಿತು ಅಂತ ಹೇಳೋದು ತುಂಬ ಕಷ್ಟ. ಮೇ ಬಿ ಪ್ರಾಬಬಲ್ ಥಿಯರೀಸ್ನಷ್ಟೇ ಕೊಡಬಹುದು. ಆದರೆ ನೀವು ಹೇಳಿದ ಹಾಗೆ ಈ ಎಲ್ಲಕ್ಕೂ ಹಳೆಯದ್ದಾದದ್ದು ನಮ್ಮ ಸನಾತನ ಧರ್ಮ ಅಂತ ತಗೊಂಡಾಗ, ನಮ್ಮ ಧರ್ಮದಲ್ಲಿ ಪ್ರಚಲಿತವಾದಂಥ ಒಬ್ಬರ ಹೆಸರು ಶಂಕರಾಚಾರ್ಯರು. ಇವರು ಸರ್ವಜ್ಞ ಪೀಠಕ್ಕೆ ಅಲ್ಲಿ ಹೋಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ಪೀಠ ಟು ಅಟೈನ್ ಆ ಒಂದು ಪೀಠ ಏನೇನು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ದಕ್ಷಿಣದಿಂದ ದ ಬಿಲೀಫ್ ಇಸ್ ದಟ್ ನಮ್ಮ ಆಚಾರ್ಯ ತ್ರಯರು ದೇವ್ ಅಟೈನ್ಡ್ ಈ ಸರ್ವಜ್ಞ ಪೀಠದ ಹೈಯೆಸ್ಟ್ ಪೊಸಿಷನ್ ಅಂತ. ಎಲ್ಲಿಂದ ಬಂದಿದ್ದು ನೀನು ಅಂತ ಕೇಳಿದಾಗ, ನಾನು ದ್ರವಿಡ ಶಿಶು. ನೀನ್ ಯಾರು, ಎಲ್ಲಿಂದ ಬಂದಿದ್ದು ಅಂತ ಕೇಳಿದಾಗ, ನಾನು ದ್ರವಿಡ ಶಿಶು ಅನ್ನೋ ಉಲ್ಲೇಖವನ್ನ ಅವ್ರು ಮಾಡ್ತಾರೆ ಅಂತ. ಹಾಗೂ ಇದೇ ಪದದ ಬಳಕೆ ಇವರು ರಚನೆ ಮಾಡಿದಂಥ ಸೌಂದರ್ಯ ಲಹರಿಯಲ್ಲಿ ಕೂಡ ನಾವು ನೋಡ್ತೀವಿ. ಈ ದ್ರವಿಡಾನೇ ದ್ರವಿಡ ಆಗಿರಬಹುದಾ ಅನ್ನೋದು ನಂಬರ್ 1. ಆ್ಯಂಡ್ ಶಂಕರಾಚಾರ್ಯರ ತಾಯಿ ಹೆಸರು ಆರ್ಯಾಂಬ. ಇಲ್ಲಿ ದ್ರವಿಡ ಅಥವಾ ದ್ರವಿಡಾನೂ ಇದೆ, ಆರ್ಯಾನೂ ಇದೆ. ಸೊ ಸಂಹೌ ಈ ಥಿಯರಿ ಎಲ್ಲ ಅವಾಗಿಂದನೂ ಇತ್ತ ಅಂತ. ಯಾಕಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ದ ರೀಸೆಂಟ್ ಒನ್. ಇವಾಗ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ದಿರಬಹುದು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ರೆ ಹಿಟ್ಲರ್ ಕಾಲ್ಡ್ ಆರ್ಯನ್ಸ್ ಆಸ್ ದ ಮಾಸ್ಟರ್ ರೇಸ್. ಸೊ ಈ ಡಿಸ್ಕಷನ್ ಯಾವತ್ತಿಂದಲೂ ಇದೆ, ಅವಾಗ್ಲೂ ಇತ್ತು ಅಂತ. ಅಂದ್ರೆ ದ್ರವಿಡ
ಆರ್ಯಾಂಬ ಅಲ್ಲೂ ನೋಡ್ತೀವಿ, ಇವತ್ತಿಗೂ ಕಂಟಿನ್ಯೂ ಆಗ್ತಿದೆ. ಇದ್ರ ಬಗ್ಗೆ ವಾಟ್ ಆರ್ ಯೋರ್ ಥಾಟ್ಸ್? ಇದು ವಸ್ತುತಃ ಬಹಳ ಒಳ್ಳೆ ಪ್ರಶ್ನೆ. ಮೊದಲು ಭಾರತ ವರ್ಷ ಅನ್ನೋದು ಇಟ್ಕೊಳ್ಳೋಣ, ಅಲ್ಲಿಂದ ಬರೋಣ, ಆರ್ಯ ದ್ರಾವಿಡ ಇದಕ್ಕೆಲ್ಲ ಬರೋಣ. ಭಾರತ ವರ್ಷ ಅಂದರೆ ಭಾರತ ಅನ್ನೋ ಪದದಲ್ಲಿ ಭಾ ಅಂತ ಒಂದು ಧಾತು ಇದೆ. ಭಾ ಅಂದರೆ ಬೆಳಕು, ಲೈಟ್, ಸೂರ್ಯ ಅಂತಲೂ ಇಟ್ಕೋಬಹುದು ಒಂದರ್ಥದಲ್ಲಿ. ಅಂದರೆ ಯಾವ ದೇಶದಲ್ಲಿ ಆಧ್ಯಾತ್ಮಿಕ ಬೆಳಕಿದೆಯೋ ಅದು ಭಾರತ ಅಂತ. ಇನ್ನು ಭಾರತ ವರ್ಷ ಅಂತ ನೀವು ತಗೊಂಡ್ರೆ ಅದು ಕಾಲವಾಚಕನೂ ಹೌದು, ದೇಶವಾಚಕನೂ ಹೌದು. ಕಾಲವಾಚಕ ಅಂತಂದರೆ ವರ್ಷ ಇದೆಯಲ್ಲ, ಭಾರತ ವರ್ಷದಲ್ಲಿ ವರ್ಷ ಇರೋದು ವರ್ಷ ಋತು. ಯಾವ ದೇಶದಲ್ಲಿ ವರ್ಷ ಋತು ಇದೆ ಅದು ಸೊ ಕಾಲವಾಚಕನೂ ಆಗುತ್ತೆ ನಿಮಗೆ. ದೇಶವಾಚಕ ಅಂದರೆ ಭಾರತ ವರ್ಷ ಅನ್ನೋ ಭೂಭಾಗ. ಇನ್ಯಾವ ದೇಶದಲ್ಲೂ ಇನ್ಯಾವ ದೇಶದ ಹೆಸರಲ್ಲೂ ಇದು ಸಿಗಲ್ಲ ನಿಮಗೆ ಈ ಫೀಚರ್ಸ್. ಈ ಥರ ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ನಮ್ಮ ಹಿರಿಮೆ ನೋಡೋಕ್ಕೆ. ಈ ಭಾರತ ವರ್ಷ ಅನ್ನೋ ಭಾಗವನ್ನು ನಾವು ಎರಡು ರೀತಿಯಾಗಿ ಹಳೆ ಕಾಲದಲ್ಲಿ, ಅಂದರೆ ನೀವು ಆರ್ಯರು ಇದೆಲ್ಲ ಹೇಳ್ತೀರಲ್ಲ, ಆ ಕಾಲದಲ್ಲಿ ಅನೇಕ ಶತಮಾನಗಳು ಅಥವಾ ಸಹಸ್ರಮಾನಗಳ ತನಕ ಎರಡು ಪ್ರಚಲಿತವಾದ ಹೆಸರು, ಡಿವಿಷನ್, ಭಾರತ ವರ್ಷದ ಎರಡು ಮುಖ್ಯವಾದ ಡಿವಿಷನ್ ಏನು ಅಂತಂದರೆ, ಒಂದು ಆರ್ಯಾವರ್ತ, ಎರಡನೇದು ಬ್ರಹ್ಮಾವರ್ತ. ಇಲ್ಲಿ ಆರ್ಯಾವರ್ತದಲ್ಲಿ ಆವರ್ತ ಅಂದರೆ ಭೂಮಿ ಅಥವಾ ಪ್ರದೇಶ ಅಂತ ಅರ್ಥ, ಆವರ್ತ. ಸೊ ಆರ್ಯಾವರ್ತ ಅಂತಂದರೆ ಅದು ಒಂದು ಪ್ರಾಂತವಾಚಕ, ಒಂದು ಭೂಭಾಗಕ್ಕಿಟ್ಟಿರುವಂತಹ ಹೆಸರು. ಹೇಗೆ ಇವತ್ತು ನಾವು ಕರ್ನಾಟಕ ಅಂತ ಕರಿತೀವಲ್ಲ, ವಸ್ತುತಃ ಈ ಕರ್ನಾಟಕ ಅಂತ ನಾವು ಕರಿತೀವಲ್ಲ, ಅದರ ಮೂಲ ಹೆಸರು ಕರ್ನಾಟ ದೇಶ ಅಂತ ಇತ್ತು. ಕರ್ನಾಟ ಅನ್ನೋ ಪದದ ಒಂದು ಬೇರೆ ಬೇರೆ ವ್ಯುತ್ಪತ್ತಿ ಮಾಡೋ ಹಾಗಿದ್ರೆ ಕರ್ಣೇಶು ಅಟತಿ ಅಂತ ಕೆಲವರು ಮಾಡ್ತಾರೆ. ಅಂದರೆ ನಮ್ಮ ಭಾಷೆ ಎಷ್ಟು ಸುಂದರವಾಗಿದೆ ಅಂತಂದರೆ, ಕರ್ಣೇಶು ಅಟತಿ, ಕರ್ಣದ ಒಳಗೆ, ಕಿವಿ ಒಳಗೆ ಸದಾ ಸಂಗೀತದ ರೀತಿ ಬಹಳ ಮಧುರವಾಗಿ ಅನುರಣಿಸುತ್ತೋ ಅದು ಕನ್ನಡ ಭಾಷೆ ಅಂತ ಈ ಥರ ಎಲ್ಲ ಮಾಡ್ಬೋದು. ಸೊ ಹೀಗೆ ಆರ್ಯಾವರ್ತ ಅನ್ನೋದು ಕೂಡ ಒಂದು ಪ್ರಾಂತವಾಚಕ ಅಂತ ನಮಗೆ ಗೊತ್ತಾಗುತ್ತೆ. ಸ್ಥೂಲವಾಗಿ ಅಂದರೆ ಆವರ್ತ ಅಂದರೆ ಭೂಮಿ ಅಂತ, ಆರ್ಯಾವರ್ತ ಅಂದರೆ ಯಾವ ಪ್ರದೇಶದಲ್ಲಿ ಆರ್ಯರು ಅಥವಾ ಸುಸಂಸ್ಕೃತ ಜನರು ಇರ್ತಾ ಇದ್ರೋ, ವಾಸ ಮಾಡ್ತಾ ಇದ್ರೋ ಅದು ಆರ್ಯಾವರ್ತ ಅಂತ. ಸ್ಥೂಲವಾಗಿ ಅದರ ವಿಸ್ತಾರ ಹೇಳೋ ಹಾಗಿದ್ರೆ, ಬ್ರಿಟಿಷ್ನವರು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ, ಗಂಗಾ ಯಮುನಾ ತಟ ಇದೆಯಲ್ಲ, ಸಮತಟ್ಟದ ನೆಲ, ಅದನ್ನು ಆರ್ಯಾವರ್ತ ಅಂತ ಕರಿಬಹುದು. ಅಥವಾ ಇನ್ನೂ ಡಿಸ್ಟಿಲ್ ಮಾಡಿ ನಾವು ಹೇಳೋ ಹಾಗಿದ್ರೆ ಸಪ್ತ ಸಿಂಧು ಪ್ರದೇಶ ಅಂತ ನಾವು ಕರಿಬಹುದು ಆರ್ಯಾವರ್ತನ. ಆ ಸಪ್ತ ಸಿಂಧು ಅಂದರೆ 7 ಸಿಂಧು, 7 ನದಿಗಳು ಅಂತ. ಸರಸ್ವತಿ ನೀವು ಹೇಳ್ತೀರಾ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ 7 ಸಪ್ತ ಸಿಂಧುಗಳ ಪ್ರದೇಶ ಅಂತ ಹೀಗೆಲ್ಲ ಇಟ್ಕೋಬಹುದು. ಈ ಇಂಡೋ ಗ್ಯಾಂಜೆಟಿಕ್ ಪ್ಲೇನು, ಈಗ ಭಾರತದ ಅತ್ಯಂತ ದೊಡ್ಡ ನದಿ ಯಾವುದು ಅಂತಂದರೆ ಗಂಗೆ, ಅದಕ್ಕಿಂತ ದೊಡ್ಡ ನದಿ ಯಾವುದು ಅಂತಂದರೆ ಸರಸ್ವತಿ. ಅದು ಬತ್ತೋದ ಕೆಲವು ಅವಶೇಷಗಳು ನಮಗೆ ಇವತ್ತು ರಾಜಸ್ಥಾನಲ್ಲಿ ಥಾರ್ ಡೆಸರ್ಟ್ ಅಂತಿದೆಯಲ್ಲ, ಅದು ಸರಸ್ವತಿಯ ಹರಿತಾ ಇದ್ದಂತಹ ಪ್ರಾಂತ ಅಂತ ಗುರುತಿಸ್ತಾರೆ. ಸೊ ನೀವು ರಾಜಸ್ಥಾನಕ್ಕೆ ಯಾವಾಗಾರು ಹೋಗಿದ್ದೀರಾ? ಪುಷ್ಕರ್ಗೆ ಹೋಗಿದ್ದೀರಾ? ಇಲ್ಲ ಸರ್. ಹೋಗಿ. ಪುಷ್ಕರ್ ವೇದಭೂಮಿ ರಾಜಸ್ಥಾನದಲ್ಲಿ, ಅಲ್ಲಿ ಬ್ರಹ್ಮನ ದೇವಸ್ಥಾನ ಇದೆ. ಅದು ವೇದಭೂಮಿ ಅಂದರೆ ಕುಂಡ ಅಂತ ತೋರಿಸ್ತಾರೆ. ಆ ಬ್ರಹ್ಮ ದೇವಸ್ಥಾನ ಮೆಟ್ಲು ಇಳ್ಕೊಂಡು ಬಂದರೆ ಅಲ್ಲಿ ವಿಸ್ತಾರವಾದ ಒಂದು ಕೆರೆಗಿನ ಒಂದು ದೊಡ್ಡ ಕೆರೆ ಥರ ಇದೆ. ಅದು ಆ ಭಾಗದಲ್ಲೇ ಋಷಿಗಳೆಲ್ಲ ತಪಸ್ಸು ಮಾಡಿ ವೇದದ ಆವಿರ್ಭಾವ ಆಯಿತು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಸೊ ಇದಿಷ್ಟನ್ನು ಆರ್ಯಾವರ್ತ ಅಂತ ಕರೀತಾರೆ. ಸ್ಪಷ್ಟ ಆಯ್ತಾ? ಈ ಆರ್ಯಾವರ್ತದ ಒಂದು ಸಬ್ಸೆಟ್, ಅದರ ಹೆಸರು ಬ್ರಹ್ಮಾವರ್ತ ಅಂತ. ಈ ಬ್ರಹ್ಮಾವರ್ತ ಅದರ ಪ್ರಾಂತದ ಅದರ ಎಲ್ಲೆಗಳು ಸರಸ್ವತಿ ಮತ್ತು ದೃಷದ್ವತಿ ನದಿ. ಈ 2 ನದಿಗಳು ಈಗಿಲ್ಲ. ದೃಷದ್ವತಿ ಅಂದರೆ ದೃಷತ್ ಅಂತಂದರೆ ಕಲ್ಲು. ಯಾವ ನದಿಯಲ್ಲಿ ಪೂರ್ತಿ ಕಲ್ಲುಗಳೇ ತುಂಬಿಕೊಂಡಿತ್ತೋ ಅದನ್ನು ದೃಷದ್ವತಿ ನದಿ ಅಂತ. ಈ ದೃಷದ್ವತಿ ನದಿ ಸರಸ್ವತಿ ನದಿಗೆ ಉಪನದಿ ಆಗಿತ್ತು ಅಂತ. ಸೊ ಇದೆಲ್ಲ ನಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಎರಡೂ ಕೂಡ ಸರಸ್ವತಿ ದೃಷದ್ವತ್ಯೋರ್ ದೇವನದ್ಯೋರ್ ಮಧ್ಯೆ ಅಂತ ಬ್ರಹ್ಮಾವರ್ತಂ ಪ್ರಚಕ್ಷತೆ ಅಂತ ಇದು ಬರುತ್ತೆ ಇಲ್ಲಿ. ಸೊ ಈ ಎರಡೂ ದೇವನದಿಗಳ ಮಧ್ಯೆ ಇರುವಂತಹ ಭೂಭಾಗ, ಈ ಹೊತ್ತಿನ ಕುರುಕ್ಷೇತ್ರ ಇದೆಯಲ್ಲ, ಅದು ಅದರ ಆಸ್ಪಾಸಲ್ಲಿ ಇರುವಂತಹ ಭೂಭಾಗವನ್ನು ಬ್ರಹ್ಮಾವರ್ತ ಅಂತ ಕರಿತಾ ಇದ್ರು. ನಿಮಗೆ ಹರಿಯಾಣಲ್ಲಿ ಇರೋದು ಕುರುಕ್ಷೇತ್ರ. ಹರಿಯಾಣ ಬಾರ್ಡರ್ ಸ್ಟೇಟು ರಾಜಸ್ಥಾನ, ಆ ಕಡೆ ಬಾರ್ಡರ್ ಸ್ಟೇಟು ಪಂಜಾಬ್, ಅಲ್ಲಿಂದ ಇನ್ನೊಂದು ಬಾರ್ಡರ್ ಸ್ಟೇಟು ಡೆಲ್ಲಿ. ನಾನು ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ನಲ್ಲ ತಮಗೆ,
ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್, ಅಲ್ಲಿಗೆ ಟ್ಯಾಲಿ ಆಯ್ತಾ? ಆಯ್ತಾ ಟ್ಯಾಲಿ? ಎಕ್ಸಾಕ್ಟ್ಲಿ. ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಬೇರೆ ಎಲ್ಲ ನಮಗೆ ಸ್ಪಷ್ಟ ಆಗುತ್ತೆ. ಇನ್ನು ಇದನ್ನ ಇಟ್ಕೊಂಡು ಆರ್ಯ ಅಂದರೆ ಯಾರು ಅಂತ ನಮ್ಮ ಪ್ರಸಿದ್ಧ ವಿದ್ವಾಂಸರು, ಅದೊಂಥರ ಯಾವ ಕಂಪ್ಯೂಟರ್ ಬ್ರೈನೂ ಇಲ್ಲ, ಆ ಮಟ್ಟದ ವಿದ್ವತ್ತತೆ ಇತ್ತು ಅವ್ರಿಗೆ. ಸೇಡಿಯಾಪು ಕೃಷ್ಣ ಭಟ್ರು ಅಂತ, ಮಂಗಳೂರು ಕಡೆಯವರು. ಅವರು ತಥ್ಯದರ್ಶನ ಅಂತ ಒಂದು ಇಷ್ಟು ಸಣ್ಣ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇದನ್ನ ಪೂರ್ತಿ ವಿಸ್ತಾರ, ಭಾಳ ಟೆಕ್ನಿಕಲ್ಲಾಗೆ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ. ಸೊ ಅದರ ಸಾರಾಂಶ ಹೇಳ್ಬಿಡ್ತೀನಿ. ಈ ಆರ್ಯ ಅನ್ನೋ ಪದ, ಅದರ ಮೂಲ ಇರೋದು ಅರ್ಯ ಅನ್ನೋ ಪದದಲ್ಲಿ. ಈ ಅರ್ಯ ಪದನ ನಾವು ಹೇಗೆ ನಿಷ್ಪತ್ತಿ ಮಾಡಬಹುದು ಅಂತಂದರೆ ಕರ್ಷಣೆ ಅಂತ, ಸಂಸ್ಕೃತದ ಕರ್ಷಣೆ ಅಂತಂದರೆ ಭೂಮಿಯನ್ನು ಉಳುವುದು ಅಂತ. ಯಾರು ಭೂಮಿಯನ್ನು ಉಳುತ್ತಾನೋ ಅವನು ಅರ್ಯ, ಅಂದರೆ ಕೃಷಿಕ ಅಂತ. ಸೊ ಆರ್ಯ ಪದದ ಮೂಲ ಇದು, ಅರ್ಯ ಅಂತ. ಸೊ ಕೃಷಿ ಮಾಡಿದವರು ಎಲ್ಲಿವರೆಗೂ, ನಿಮಗೆ ಒಂದು ಪ್ರಸಿದ್ಧ ಗಾದೆ ಇದೆಯಲ್ಲ, ಅಗ್ರಿಕಲ್ಚರ್ ಇಸ್ ಅ ಫಸ್ಟ್ ಕಲ್ಚರ್ ಅಂತ. ಸೊ ಎಲ್ಲಿವರೆಗೂ ಮನುಷ್ಯ ತನ್ನ ಆಹಾರಕ್ಕೆ ಅಲೆಮಾರಿಯಾಗಿ, ಬೇಟೆಗಾರನಾಗಿ, ಈ ಹೊತ್ತಿಗಿದ್ದರೆ ಮುಂದಿನ ಹೊತ್ತಿಗೆ ಪ್ರಾಣಿಗಳ ಥರನೇ ಬದುಕ್ತಾ ಇದ್ದಿದ್ದು. ಎಲ್ಲಿವರೆಗೂ ನೀವು ಒಂದೇ ಸಮನೆ ಊರಿಂದ ಊರಿಗೆ, ಕಾಡಿನ ಕಾಡಿಗೆ, ಬೆಟ್ಟದಿಂದ ಬೆಟ್ಟಕ್ಕೆ ಅಲಿತಾ ಇರ್ತೀರೋ, ನಿಮಗೆ ಒಂದು ಸೆಟಲ್ಡ್ ಲೈಫ್ ಇರೋದಿಲ್ಲ, ಒಂದು ಸ್ಥಿರತೆ ಇರೋದಿಲ್ಲ ನಿಮ್ಮ ಜೀವನಕ್ಕಾಗಲಿ ಬೇರೆ ಬೇರೆಯವ್ರಿಗಾಗಲಿ. ಕುಟುಂಬ, ಪರಿವಾರ ಇವೆಲ್ಲ ಬರೋದು ಸೆಟ್ಲ್ ಆದಮೇಲೆ. ನಮಗೂ ಪ್ರಾಣಿಗಳಿಗೂ ಇದೇ ವ್ಯತ್ಯಾಸ ಇರೋದು, ಬೇರೆ ಇನ್ನೇನಿಲ್ಲ. ಅವರು ಸೆಟ್ಲ್ ಆಗಲ್ಲ, ನಾವು ಆಗ್ತೀವಿ. ಹಾಗಾಗಿ ಅಗ್ರಿಕಲ್ಚರ್ ಯಾವಾಗ ಇದನ್ನು ಬಿಟ್ಟು, ನೊಮ್ಯಾಡಿಕ್ ಲೈಫ್, ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಪ್ರದೇಶಕ್ಕೆ ಸೀಮಿತ ಆಗಿ ಕೃಷಿಯನ್ನು ಅಳವಡಿಸ್ಕೊಳ್ತಾರೋ, ಆವಾಗ ನಿಮಗೆ ಸಿವಿಲೈಸೇಷನ್, ನಾಗರಿಕತೆ, ಸಮಾಜ, ಕುಟುಂಬ ಇವೆಲ್ಲ ಬೆಳೀತಾ ಹೋಗುತ್ತೆ. ವಂಶ, ರಾಜ್ಯಗಳು, ಊರುಗಳು, ನಗರಗಳು, ಪಟ್ಟಣಗಳು, ದೇಶ ಹೀಗೆಲ್ಲ ಬೆಳೀತಾ ಹೋಗೋದು ಇದರಿಂದ. ಹಾಗಾಗಿ ಅರ್ಯ ಅನ್ನೋನು ಕೃಷಿಕ. ಸೊ ನಾವು ಕೃಷಿ ಮಾಡಿದ ಮೇಲೆ ಅದಕ್ಕೆ ನಿಮಗೆ ಕೃಷಿ ಮಾಡೋಕ್ಕೆ ಡಿಪೆಂಡೆನ್ಸ್ ಬರುತ್ತೆ. ಇಫ್ ಯು ಆರ್ ಎ ಹಂಟರ್, ಯಾವುದೋ ಒಂದು ಸೊಪ್ಪು ಸೆದೆ ಏನೋ ಒಂದು ತಿನ್ಕೊಂಡಿರ್ತೀರ, ಇಲ್ಲ ಯಾವುದೋ ಪ್ರಾಣಿನ ಕೊಂದ್ಬಿಟ್ಟು ತಿನ್ಬಿಡ್ತೀರ. ಆದರೆ ಕೃಷಿ ಮಾಡೋದಕ್ಕೆ ನಿಮಗೆ ಡಿಪೆಂಡೆನ್ಸಿ ಬೇಕಾಗುತ್ತೆ, ಏನರ ಮೇಲೆ, ಪ್ರಾಣಿಗಳ ಮೇಲೆ. ಅಂದರೆ ಗೋರಕ್ಷೆ ಬೇಕಾಗುತ್ತೆ, ದನ, ಎಮ್ಮೆ, ಎತ್ತು, ಕರು ಇವೆಲ್ಲ ಬೇಕಾಗುತ್ತೆ. ಸೊ ಕೃಷಿ, ಗೋರಕ್ಷ, ಬೆಳೆದಿದ್ದನ್ನು, ಪ್ರೊಡ್ಯೂಸನ್ನು ನಿಮಗೆ ಸುಗ್ಗಿ ಬಂದ ಮೇಲೆ ಹಾಗೆ ಇಟ್ಕೊಳಕ್ಕಾಗಲ್ಲ. ನಿಮಗೆ ನಿಮ್ಮ ಮನೆಗೆ ಅಂತ ಒಂದು ಇಟ್ಕೊಳ್ತೀರ, ಆಮೇಲೆ ಉಳಿದಿದ್ದನ್ನು ಬೇರೆಯವ್ರಿಗೆ ಮಾರ್ತೀರಾ. ಅವಾಗ ಏನು ಬರುತ್ತೆ? ವಾಣಿಜ್ಯ ಬರುತ್ತೆ. ಹೀಗಾಗಿ ಕೃಷಿ, ಗೋರಕ್ಷೆ, ವಾಣಿಜ್ಯ. ಸೊ ಕೃಷಿಕ, ಅರ್ಯ ಅನ್ನೋನು ಕೃಷಿಕ. ಯಾರು ಈ ಕೃಷಿಕನ ಬದುಕು, ಅವಾಗ ನಿಮಗೆ ಒಂದು ಕೃಷಿ ಮಾಡಬೇಕು ಅಂತಂದರೆ ಒಂದು ಜಾಗದಲ್ಲಿ ಕನಿಷ್ಠ ಪಕ್ಷ 1 ವರ್ಷ ಇರಬೇಕು ನೀವು. ಸುಗ್ಗಿಯಿಂದ ಸುಗ್ಗಿ 1 ವರ್ಷ ಇರಲೇಬೇಕು ನೀವು. ಮೊದಲು ತೆನೆ ಮಾಡಿ, ನಾಟಿ ಮಾಡಿ, ಎಲ್ಲ ಮಾಡಿ ಕಾಯಬೇಕಾಗ, ಮಳೆಗಾಲ ಎಲ್ಲ ಬಂದು ಬೆಳೀತಾ ಇರೋ ನೀವು ವೆಯ್ಟ್ ಮಾಡುವಾಗ ಲೀಜರ್ ಬರುತ್ತೆ. ಅವಾಗ ಹುಟ್ಕೊಳ್ಳುತ್ತೆ, ಪೇಂಟಿಂಗ್ ಹುಟ್ಕೊಳ್ಳುತ್ತೆ, ಕತೆಗಳು ಹುಟ್ಕೊಳ್ಳುತ್ತೆ, ಪುರಾಣಗಳು ಹುಟ್ಕೊಳ್ಳುತ್ತೆ, ಹಾಡುಗಳು ಹುಟ್ಕೊಳ್ಳುತ್ತೆ. ಆವಾಗ ನಿಮಗೆ ಸಂಸ್ಕೃತಿಯ ವಿಕಾಸ ಆಗುತ್ತೆ. ಸೊ ಬೇಸಿಕಲಿ ಆರ್ಯ ಅಂದರೆ ಎ ಕಲ್ಚರ್ಡ್ ಮ್ಯಾನ್ ಅಂತ. ಹೀಗೆ ಈ ಥರ ನಿಷ್ಪತ್ತಿ ಇದನ್ನು ನಾವು ಮಾಡ್ಬೋದು. ಈ ಹೊತ್ತಿಗೂ ಕೂಡ ನೀವು ಆವಾಗಲೇನೋ ಆರ್ಯಾಂಬ ಅಂತ ಹೇಳಿದ್ರೆ, ಆರ್ಯಾಂಬ ಅಂದರೆ ಇಷ್ಟೇ ಅರ್ಥ, ಕಲ್ಚರ್ಡ್ ಲೇಡಿ ಅಂತ. ಆರ್ಯಾಂಬ, ಅಂಬ ಅಂತಂದರೆ ಅಮ್ಮ ಅಂತ ಇದೆ. ಅಂಬ ಅನ್ನಕ್ಕೆ ಇನ್ನೊಂದು ಹೆಸರು ಪಾರ್ವತಿ ದೇವಿ ಅಂತ. ಹೀಗೆ ಪಾರ್ವತಿ ದೇವಿ ಅಂತ. ಇನ್ನು ಇದನ್ನು ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಭತ್ತನ ತೆಗಿತೀವಲ್ಲ, ತೆಗೆದು ಅದನ್ನು ಕಲೆ ಹಾಕ್ತೀವಿ ಸ್ವಲ್ಪ ತಿಂಗಳು, ಸೀಸನಿಂಗ್ ಅಂತ ಮಾಡ್ತಾರಲ್ಲ, ಅದು ಸ್ವಲ್ಪ ಕಲೆ ಹಾಕಿ ಇಟ್ಟಿರ್ತೀವಿ ಒಂದಷ್ಟು ಕಾಲ. ಅದಕ್ಕೆ ಆರ್ಯ ನಲ್ಲು ಅಂತ ಕರೀತಾರೆ. ಆರ್ಯ ನೆಲ್ಲು ಅಥವಾ ಆರ್ಯ ನಲ್ಲು ಅಂತ. ನಲ್ಲು ಅಥವಾ ನೆಲ್ಲು ಅಂತಂದರೆ ಭತ್ತ ಅಥವಾ ಅಕ್ಕಿ ಅಂತ. ಆಂಧ್ರದಲ್ಲಿ ನೆಲ್ಲೂರು ಇದೆಯಲ್ಲ, ನೆಲ್ಲೂರು ರೈಸ್ ಇಸ್ ಫೇಮಸ್ ಫಾರ್ ಎ ರೀಸನ್. ಸಾವಿರಾರು ವರ್ಷದ ಆ ಊರಿಗೆ ನೆಲ್ಲೂರು ಅಂತ ಹೆಸರು ಬಂದಿದ್ದು ಯಾಕಂತಂದರೆ, ಅಕ್ಕಿ ಬೆಳೆ, ಭತ್ತದ ಬೆಳೆಯ ಅಷ್ಟು ಸಮೃದ್ಧವಾದ ಪ್ರದೇಶ ಅದು. ಅದಕ್ಕೆ ನೆಲ್ಲೂರು ಅಂತಲೇ ಆ ಊರಿಗೆ ಹೆಸರು ಕೊಟ್ಬಿಟ್ರು. ಹಾಗೆ ಸೊ ಹೀಗೆ
ಮತ್ತು ಅದೇ ದಕ್ಷಿಣ ಕನ್ನಡದಲ್ಲಿ ಕೋಣಗಳನ್ನು ಪಳಗಿಸ್ತಾರಲ್ಲ, ಆಮೇಲೆ ಇದಕ್ಕೆ ಬಿಡೋಕ್ಕೆ ಕಂಬಳ ಕಟ್ಟೋದು, ಆಮೇಲೆ ಅದನ್ನು ಉಳುಮೆಗೆ ಉಪಯೋಗಿಸೋದು, ಹೀಗೆ ಪಳಗಿಸಿದಂತಹ ಕೋಣಗಳನ್ನು ಆರ್ಯ ಕೋಣ ಅಂತ ಈ ಹೊತ್ತಿಗೂ ಕರೀತಾರೆ. ಸೊ ಇಷ್ಟೆಲ್ಲ ನೀವು ಯಾವುದೇ ನಮ್ಮ ಸಾಹಿತ್ಯ ಲಿಂಗ್ವಿಸ್ಟಿಕ್ಸ್, ಇದು ಪ್ರಾಕ್ಟಿಕಲ್ ಲೈಫ್ ಆಯಿತು. ನೀವು ಲಿಂಗ್ವಿಸ್ಟಿಕ್ಸಲ್ಲಿ ತಗೊಂಡ್ರು ಆರ್ಯ ಅನ್ನೋದಕ್ಕೆ ಜನಾಂಗವಾಚಕದ ಅರ್ಥ ಇಲ್ಲವೇ ಇಲ್ಲ. ನೀವು ಅವಾಗ ದೂರದರ್ಶನ ಎಲ್ಲ ಮಹಾಭಾರತ ಬರ್ತಾ ಇತ್ತು, ನೋಡ್ತಾ ಇದ್ರಾ? ಸೊ ಗಂಡನಿಗಾಗಲಿ ಹೆಂಡತಿ ಏನ್ ಕರಿತಾ ಇದ್ದು? ಆರ್ಯಪುತ್ರ ಅಂತ ಕರೀತಾರೆ. ಏನ್ರಿ ಯಜಮಾನ್ರೆ ಅನ್ನೋ ರೀತಿ ಆರ್ಯಪುತ್ರ ಅಂತ. ಅಂದ್ರೆ ಸುಸಂಸ್ಕೃತನಾದ ಒಂದು ಕಲ್ಚರಿಂದ ಹುಟ್ಟಿದವನು, ಅವನು ಆರ್ಯಪುತ್ರ ಅಂತ. ಸೊ ಇಲ್ಲಿ ಎಲ್ಲೂ ಕೂಡ ಹೊರಗಿಂದ ಬಂದಂತ, ಈಗ ಆರ್ಯಪುತ್ರ ಅಂತ ಒಂದು ಹೆಂಡತಿ ತನ್ನ ಗಂಡನ ಕರೆದ್ರೆ ನೀನು ಆಕ್ರಮಣಕಾರಿ ಅಂತ ಕರೆದಂಗಾಯ್ತು ಇವ್ರು ಹೇಳೋ ಲೆಕ್ಕದಲ್ಲಿ, ಅಥವಾ ನೀನು ಇಂಥದ್ದೇ ಜಾತಿಗೆ ಸೇರಿದವನು ಅಂತ. ಈ ಥಿಯರಿಗಳ ವಸ್ತುತಃ ಇಂಥದ್ದೇ ಇವೆಲ್ಲ ಮಿಸ್ಚಿವಸ್ ಅಂತ ಯಾವ ಅರ್ಥನೂ ಎಲ್ಲೂ ಸಿಗಲ್ಲ ನಿಮಗೆ ನಮ್ಮ ಇಡೀ ಗ್ರಂಥರಾಶಿಲಿ. ಇನ್ನು ನೀವು ಕೇಳಿದ್ರಿ ಯಾವುದೋ ಏನ್ ದ್ರಾವಿಡ ಶಿಶು, ಅದಕ್ಕೆ ಬರೋಣ ಈಗ, ಆಯ್ತಾ? ಬ್ರಿಟಿಷ್ನವರು ಈ ಆರ್ಯನ್ನು ದ್ರವಿಡಿಯನ್ನು ಇಂಥದ್ದು ಇದೊಂದು ಹುನ್ನಾರ ತರೋಕ್ಕೆ ಮುಂಚೆ ದ್ರಾವಿಡ ಅನ್ನೋ ಪದಕ್ಕೆ ಇದ್ದಿದ್ದಂತಹ ಸಾಮಾನ್ಯವಾದ ಅರ್ಥ ಏನು ಅಂತಂದ್ರೆ ತಮಿಳು ಭಾಷೆ ಅಂತ ಅಷ್ಟೇ ಇದ್ದಿದ್ದಕ್ಕೆ ಅರ್ಥ. ಅವನು ದ್ರಾವಿಡದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ನೀವು 19ನೇ ಶತಮಾನದಲ್ಲಿ ಬಂದಿರುವಂಥ ಮೈಸೂರು ಅರಮನೆ ಅವ್ರದ್ದು ಬಂದಿರುವಂಥ ಪುಸ್ತಕಗಳು ನೋಡಿ, ಅವರು ತಮಿಳಿಗೆ ದ್ರಾವಿಡ ಅಂತಾನೆ ಅಂತಾರೆ, ದ್ರಾವಿಡದವರು ಅಂತಾರೆ, ಅಂದ್ರೆ ತಮಿಳಿಯನ್ ಅಂತ. ಈ ತಮಿಳ್ನಾಡು ಅಂತ ಇವತ್ತಿದೆಯಲ್ಲ, ಅದು 1952 ಅವಾಗ ಯಾವುದೋ ಭಾಷಾವಾರು ವಿಂಗಡಣೆ ಆಯ್ತು, ಮರು ವಿಂಗಡಣೆ ಆಯ್ತಲ್ಲ ಭಾರತದ, ಅದಕ್ಕಿಂತ ಮುಂಚೆ ಇರಲಿಲ್ಲ ಅದು ತಮಿಳ್ನಾಡು ಅನ್ನೋದು. ನಮ್ಮಲ್ಲಿ ದ್ರಾವಿಡ ಅಂತಂದ್ರೆ ಹೇಳಿದ್ನಲ್ಲ ಆವಾಗಲೇ ತಮಿಳು ಭಾಷೆ ಅಂತ. ಅದಕ್ಕೆ ಅಂಟ್ಕೊಂಡು ಬಂದಂತಹ ಬೇರೆ ಬೇರೆ ಅರ್ಥಗಳು ಇತ್ತು. ಅದು ಕೂಡ ಒಂದು ಪ್ರಾಂತವಾಚಕ ದ್ರಾವಿಡ ಅನ್ನೋದು. ಇದರ ನಿಷ್ಪತ್ತಿ, ಈ ಪದದ ನಿಷ್ಪತ್ತಿ ಹೇಗೆ ಅಂತಂದ್ರೆ, ದ್ರಾವಿಡ ಅನ್ನೋ ಪದವನ್ನ ಧಾತು ಧ್ರು ಪ್ಲಸ್ ಇಲ ಅಂತ. ಧ್ರು ಅನ್ನೋದು ಧಾತು, ಇಲ ಅನ್ನೋದು ಪ್ರತ್ಯಯ. ಈ ಇಲ ಅನ್ನೋ ಪ್ರತ್ಯಯದ ಅರ್ಥ ಏನು ಅಂತಂದ್ರೆ ತುಂಬುವಿಕೆ, ತುಂಬಿಕೊಳ್ಳೋದು, ದ ಆಕ್ಟ್ ಆಫ್ ಫಿಲ್ಲಿಂಗ್. ಇಲ ಅಂದ್ರೆ ಉದಾಹರಣೆಗೆ ದಂತಿಲ, ಇಲಕ್ಕೆ ದಂತ ಹಾಕಿದ್ರೆ ದಂತಿಲ ಆಗುತ್ತೆ ಸಂಧಿ. ಅಂದ್ರೆ ಉಬ್ಬು ಹಲ್ಲು ಅಂತ. ದಂತ ತುಂಬಿಕೊಂಡಿರುವಂಥದ್ದು ಇಲ, ದಂತಿಲ, ಉಬ್ಬು ಹಲ್ಲು ಅಂತ. ಅದೇ ರೀತಿ ತುಂದ ಪ್ಲಸ್ ಇಲ, ತುಂದ ಅಂದ್ರೆ ಹೊಟ್ಟೆ, ತುಂದಿಲ ಅಂದ್ರೆ ಉಬ್ಬು ಹೊಟ್ಟೆ ಇರೋನು. ಗಣಪತಿ ಸಹಸ್ರನಾಮದಲ್ಲಿ ತುಂದಿಲ ಅನ್ನೋದು ಒಂದು ಹೆಸರು ಗಣೇಶನಿಗೆ. ಸೊ ಧ್ರು ಪ್ಲಸ್ ಇಲ ದ್ರ ವಿಲ ಆಗುತ್ತೆ. ಇಲ್ಲಿ ಧ್ರು ಅಂದ್ರೆ ಮರ ಅಥವಾ ವೃಕ್ಷ, ಇಲ ಅಂದ್ರೆ ಅವಾಗ ಹೇಳಿದ ತುಂಬಿಕೊಳ್ಳುವಿಕೆ ಅಂತ. ಅಂದ್ರೆ ಯಾವ ಪ್ರಾಂತದಲ್ಲಿ ಮರಗಳು ವೃಕ್ಷಗಳು ದಟ್ಟವಾಗಿ ಹೇರಳವಾದ ಪ್ರಮಾಣದಲ್ಲಿತ್ತೋ ಆ ಪ್ರದೇಶವನ್ನ ದ್ರವಿಲ ಪ್ರದೇಶ ಅಂತ ಕರಿತಾ ಇದ್ರು. ಆಮೇಲೆ ಈ ದ್ರವಿಲ ಅನ್ನೋದಕ್ಕೆ ಲಡಯೋರ್ ಅಭೇದ ಅಥವಾ ಡಲಯೋರ್ ಅಭೇದ ಒಂದು ಸೂತ್ರ ಇದೆ, ವ್ಯಾಕರಣದ ಸೂತ್ರ. ಅಂದ್ರೆ ಲಕಾರಕ್ಕೂ ಡಕಾರಕ್ಕೂ ಭೇದ ಇಲ್ಲ ಅಂತ. ಸೊ ದ್ರವಿಲ ಹೋಗಿ ದ್ರವಿಡ ಆಯ್ತು. ಸೊ ದ್ರವಿಡ ಪ್ರಾಂತದಲ್ಲಿರುವಂತಹ ಜನಗಳನ್ನ ದ್ರಾವಿಡರು, ಆ ಭಾಷೆಯನ್ನು ಮಾತಾಡೋರನ್ನು ದ್ರಾವಿಡರು ಅಂತ ಕರೀತಾ ಇದ್ರು. ಸರಿನಾ? ಸೊ ಹೀಗಾಗಿ ದ್ರಾವಿಡ ಶಿಶು ಅಂತಂದ್ರೆ ವೃಕ್ಷಗಳ ಸಂಪತ್ತಿ ಇರುವಂತಹ ಪ್ರಾಂತದಿಂದ ಬಂದಿರುವಂತಹ ಕೂಸು ಶಿಶು, ದ್ರವಿಡ ಶಿಶು. ಈ ಥರ ಎಷ್ಟೊಂದು ನಾನು ದ್ರವಿಡ ಶಿಶು ಆ ಲೆಕ್ಕದಲ್ಲಿ, ನೀವು ಕೂಡ ಹೌದು. ವಿಶೇಷವಾಗಿ ಆ ಕಾಲದಲ್ಲಿ ಈಗಿರುವಂತಹ ಕೇರಳ ಇದೆಯಲ್ಲ ಇವತ್ತು, ಅದು ಪ್ರತ್ಯೇಕವಾದ ಒಂದು ರಾಜ್ಯ ಆಗಿರಲಿಲ್ಲ. ಅದು ತಮಿಳು ಅರಸರ ಕೈಯಲ್ಲಿತ್ತು ಕೇರಳ ಅನ್ನೋ ರಾಜ್ಯ ಕೂಡ. ಸೊ ಹಾಗಾಗಿ ಒಟ್ಟು ತಮಿಳುನಾಡು ಮತ್ತು ಕೇರಳ ಎರಡನ್ನೂ ಸೇರಿದ್ರೆ ದ್ರಾವಿಡ ನಾಡು, ದ್ರಾವಿಡ ದೇಶ ಅಥವಾ ದ್ರವಿಡ ದೇಶ ಅಂತ ಕರೀತಾರೆ. ನಿಮಗೆ ಗೊತ್ತು, ತಮಿಳುನಾಡಲ್ಲಿ ಎರಡೂ ಇದೆ, ಪಶ್ಚಿಮ ಘಟ್ಟನೂ ಇದೆ, ಪೂರ್ವ ಘಟ್ಟನೂ ಇದೆ, ಈಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್. ಇನ್ನು ಉದಗಮಂಡಲ, ಊಟಿ ಅದಿದೆ, ಪಳನಿ ಇದೆ, ಕೊಡೈಕೆನಾಲ್ ಇದೆ. ಇನ್ನು ಕೇರಳದಲ್ಲಂತೂ ಹೇಳೋದೇ ಬೇಡ, ಬೆಟ್ಟಗಳು, ಸಾಲುಗಳು.
ಹಾಗಾಗಿ ದ್ರವಿಡ ಅನ್ನೋದು ಒಂದು ಪ್ರಾಂತೀಯ ವಾಚಕ ಹೊರತು ಜನಾಂಗ ವಾಚಕ ಅಲ್ಲ. ಇದನ್ನ ಹಿಸ್ಟಾರಿಯನ್ ಅಲ್ಲದೆ ಇನ್ಯಾರು ನಮ್ಗೆ ಹೇಳಕ್ ಆಗ್ತಿರ್ಲಿಲ್ಲ ಬಿಡಿ, ಯಾಕಂದ್ರೆ ಇದು ಕಂಪ್ಲೀಟ್ ಒಂದು ರೇಸಿಸ್ಟ್ ಥಿಯರಿನೇ ಆಗೋಗಿತ್ತು. ಹೌದು, ಅದಕ್ಕೂ ಹಾ, ಬರ್ತೀನಿ. ಹಾ, ಸೊ ಹೀಗಾಗಿ ನಮ್ಮಲ್ಲಿ ಪಂಚದ್ರಾವಿಡರು ಅಂತ ಇದ್ರು. ಹಾ. ಪಂಚದ್ರಾವಿಡರು ಬ್ರಾಹ್ಮಣ ಸಮುದಾಯದ ಒಂದು ಪ್ರಭೇದ ಅಂತ. ಹ್ಮ್, ಆ ಪಂಚದ್ರಾವಿಡರ ಪೈಕಿ ಗುಜರಾತಿಗಳು ಬ್ರಾಹ್ಮಣರು ಸೇರಿಸ್ಕೊಳ್ತಾರೆ. ಓಕೆ. ಸೊ ನಿಮ್ಮ ಇದರ ಈ ಸೋಕಾಲ್ಡ್ ಆರ್ಯನ್ ಡ್ರವಿಡಿಯನ್ ಥಿಯರಿ ನೋಡ್ತಾ ಹೋದ್ರೆ ಗುಜರಾತನ್ನು ಸೇರಿಸ್ಕೋಬೇಕಾಗುತ್ತೆ ತಮಿಳ್ನಾಡಿಗೆ, ಅಲ್ವಾ? ಸೊ ಅದೊಂದು ಪ್ರಭೇದ ಪಂಚದ್ರಾವಿಡರು ಅನ್ನೋದು. ಹೀಗೆಲ್ಲ ಹೋಗುತ್ತೆ. ಮತ್ತೆ ನೀವು ಮಾತಾಡ್ತಾ ಇರೋ ಈ ಸಬ್ಜೆಕ್ಟ್ ಏನಿದೆ ಅದು ಒಂದು ಕಾಲಘಟ್ಟಕ್ಕೆ ಸೀಮಿತವಾದ್ದಲ್ಲ. ಸಾವಿರಾರು ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗಿ ಬಂದಿರೋ ನಮ್ಮ ಇತಿಹಾಸ, ಸಮಾಜ, ಸಂಸ್ಕೃತಿ, ನಾಗರಿಕತೆ, ಬೇರೆ ಬೇರೆ ಸಾಮ್ರಾಜ್ಯಗಳ ಏಳು ಬೀಳು, ಆಕ್ರಮಣಗಳು, ಎಷ್ಟು ಚೇಂಜಸ್ ಆಗುತ್ತೆ. ನೀವು ಅದನ್ನೆಲ್ಲ ಒಂದು ಆರ್ಯ ದ್ರಾವಿಡ ಅಂತ ಒಂದು ಚಿಕ್ಕ ಫಾರ್ಮ್ಯುಲಾ ಬಾಕ್ಸಲ್ಲಿ ಹಾಕಿ ತುರುಕ್ತೀರಿ ಅಂತಂದರೆ ಎಷ್ಟು ಧಾರ್ಷ್ಟ್ಯ ಇರಬೇಕು. ಏನೂ ಆಧಾರ ಇಲ್ಲದೆ ಮಾಡ್ತಾರಲ್ಲ ಇದನ್ನು. ಸೊ ಈ ದ್ರಾವಿಡನ ಜನಾಂಗೀಯ ವಾಚಕ ಅನ್ನೋ ಒಂದು 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 ಹಸಿ ಸುಳ್ಳಿನ ಒಂದು ಸಂಕೋಲೆಯನ್ನು ಸೃಷ್ಟಿ ಮಾಡಿದ್ದು ಒಬ್ಬ ಮಿಷನರಿ, ಬಿಷಪ್ ರಾಬರ್ಟ್ ಕ್ಯಾಲ್ಡ್ವೆಲ್ ಅಂತ. ಓಕೆ. ಈತ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ತಮಿಳ್ ಲಿಂಗ್ವಿಸ್ಟಿಕ್ಸ್ ಅಂತ, ದ್ರವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಅಂತ ಬರೀತಾನೆ. ಪೂರ್ತಿ ಹೆಸರು ಮರ್ತೋಗಿದೆ ಪುಸ್ತಕ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ರಾವಿಡ ಭಾಷೆಗಳೇ ಬೇರೆ, ಅದಕ್ಕೂ ಸಂಸ್ಕೃತಕ್ಕೂ ಯಾವುದು ನಂಟೇ ಇಲ್ಲ, ಲಿಂಕೇ ಇಲ್ಲ, ದ್ರಾವಿಡ ಸಂಸ್ಕೃತಿನೇ ಬೇರೆ, ಆರ್ಯರು ಹೊರಗಡೆಯಿಂದ ಬಂದು ನಿಮ್ಮನ್ನು ಆಕ್ರಮಣ ಮಾಡಿದ್ರು, ನಿಮ್ಮದೊಂದು ಮೂಲ ಸಂಸ್ಕೃತಿ ಅಂತ ಇಲ್ಲಿತ್ತು, ಅದನ್ನು ಇವರು ದಬ್ಬಾಳಿಕೆಯಿಂದ ಕಿತ್ಕೊಂಡ್ರು ನಿಮ್ಮನ್ನು. ಅವರೆಲ್ಲ ದೇವರ್ ಆಲ್ ಫೇರ್ ಸ್ಕಿನ್ಡ್ ಬ್ರಾಹ್ಮಿನ್ ಅಪ್ಪರ್ ಕ್ಯಾಸ್ಟ್ ಇನ್ವೇಡರ್ಸ್ ಆ್ಯಂಡ್ ಕ್ಷತ್ರಿಯ ಇನ್ವೇಡರ್ಸ್ ಫ್ರಮ್ ನಾರ್ತ್ ಇಂಡಿಯಾ ಅಂತ. ಈ ಪಾಪದ ಸೃಷ್ಟಿಕರ್ತ ಆದಿಗುರು ಈ ರಾಬರ್ಟ್ ಕ್ಯಾಲ್ಡ್ವೆಲ್. ಅವನಿಗೊಂದು ವೆಸ್ಟೆಡ್ ಇಂಟ್ರೆಸ್ಟ್ ಇತ್ತು ಕನ್ವರ್ಟ್ ಮಾಡಬೇಕು ಅಂತ. ಒಂದೇ ಸಮಾಜ ಸಮರಸತೆಯಿಂದ ಇದ್ದಂಥ ಸಮಾಜದ ಮಧ್ಯೆ ಬೆಂಕಿ ಹಚ್ಚಿದ್ರೆ ಒಂದಷ್ಟು ಜನ ಆದರೂ ದೂರ ಹೋಗ್ತಾರೆ, ಅವ್ರನ್ನ ನಮ್ಮ ಕ್ರಿಶ್ಚಿಯನ್ ಮತಕ್ಕೆ ಕನ್ವರ್ಟ್ ಮಾಡ್ಬೋದು ಅನ್ನೋ ಒಂದು ಹುನ್ನಾರ ಈ ಕ್ಯಾಲ್ಡ್ವೆಲ್ಲು. ಅದಕ್ಕೆ ಇದನ್ನು ಬರೆದಿದ್ದು. ಅದು ಅಲ್ಲಿ ಸಕ್ಸಸ್ ಆಯಿತು. ಇದನ್ನು ಹೋಲ್ಸೇಲ್ ಆಗಿ ನುಂಗಿದ್ದವನ ಪುಣ್ಯಾತ್ಮನ ಹೆಸರು ಇ ವಿ ರಾಮಸ್ವಾಮಿ ನಾಯಕರು. ಇ ವಿ ರಾಮಸ್ವಾಮಿ ನಾಯಕರು ಹೆಸರೇ ಹೇಳೋ ಹಾಗೆ ನಾಯಕರ ವಂಶದವರು. ಅವರು ಯಾವ ತುಳಿತಕ್ಕೆ ಒಳಗಾಗಲ್ಪಟ್ಟಂತಹ ಸಮಾಜದಿಂದ ಬಂದವರಲ್ಲ. ಸ್ವಲ್ಪ ಸೈಕಲಾಜಿಕಲ್ ಪ್ರಾಬ್ಲಮ್ ಇತ್ತು ಮನುಷ್ಯನಿಗೆ, ಅಷ್ಟು ಮಾತ್ರ ಹೇಳ್ಬೋದು. ಆ ಥರ ಎಲ್ಲ ಭಾಳ ಹೇಳೋಕ್ಕಾಗಲ್ಲ. ಆ ಥರ ಕೊಳಕು ಭಾಷೆಯಲ್ಲಿ ಬರೆದಿದ್ದಾನೆ, ಬೇಕಾದ್ರೆ ಓದಿ. ಬರೆದಿದ್ದಾರೆ ಕಲೆಕ್ಟೆಡ್ ರೈಟಿಂಗ್ಸ್ ಆಫ್ ಪೆರಿಯಾರ್ ಅಂತ. ಏನೂ ಮುಚ್ಚು ಮರೆ ಇಲ್ಲದೆ ಬರೆದಿದ್ದಾನೆ, ಕೆಟ್ಟ ಭಾಷೆಯಲ್ಲಿ ಬರೆದಿದ್ದಾರೆ. ಇವರು ಇಲ್ಲಿ ಅದಕ್ಕೆ ಸಕ್ಸಸ್ ಆಯಿತು. ಈ ಮನುಷ್ಯನಿಗೆ ಈ ಕ್ಯಾಲ್ಡ್ವೆಲ್ ಇದೆ, ಒಂದು ದ್ರಾವಿಡ ಸಂಸ್ಕೃತಿನೇ ಬೇರೆ, ತಮಿಳು ಭಾಷೆನೇ ಬೇರೆ, ಸಂಸ್ಕೃತದವರೆಲ್ಲ ಬಂದು ಹಾಳು ಮಾಡಿಬಿಟ್ರು. ನಿಮಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಿಗುವಂತಹ ಅತಿ ಹೆಚ್ಚಿನ ಸಂಖ್ಯೆಯ ದೇವಸ್ಥಾನಗಳು ಎಲ್ಲಿ ಸಿಗುತ್ತೆ? ತಮಿಳುನಾಡಲ್ಲಿ ಸಿಗೋದು. ಹೌದು. ಎಲ್ಲಾನು ಆರ್ಯರು ಕಟ್ಟಿದ್ರಾ? ಈಗ ಒಬ್ಬ ರಾಜ ಇದ್ದಾನೆ, ಹೆಸರು ಇವರು ಇದೇ ಪ್ರತ್ಯೇಕ ದ್ರಾವಿಡ ಸಂಸ್ಕೃತಿ ಅಂತ ಬೊಬ್ಬೆ ಹಾಕ್ತಾರಲ್ಲ, ಕುಲೋತ್ತುಂಗ ಚೋಳನ್ ಅಂತ ದೊಡ್ಡ ಚೋಳ ರಾಜನ ಹೆಸರು. ಕುಲದ ಉತ್ತುಂಗ, ಕುಲೋತ್ತುಂಗ ಅಂದರೆ ಈ ಕುಲಕ್ಕೆ ಉತ್ತುಂಗದಲ್ಲಿರುವಂತಹ ಇವನು ಚೋಳ, ಇವನು ಕುಲೋತ್ತುಂಗ. ಎಷ್ಟೆಷ್ಟು ದೇವಸ್ಥಾನ ಕಟ್ಟಿದ್ದಾನೆ ಈ ಚೋಳರು. ನೀವು ಎಲ್ಲ ರಾಜರು ತಗೊಳ್ಳಿ, ತಮಿಳುನಾಡಿನ ಅಲ್ಲಿ ಹುಟ್ಟಿದಂತಹ ದೊಡ್ಡ ದೊಡ್ಡ ಅರಸರು, ಸಾಮ್ರಾಜ್ಯಗಳು ತಗೊಳ್ಳಿ, ಎಲ್ಲ ಅಪ್ಪಟ ಸನಾತನ ಸಂಸ್ಕೃತಿನೇ ಇದು. ನಿಮ್ಮ ಕಣ್ಣು ಎದುರಿಗೆ ಕಾಣಿಸ್ತಾ ಇದ್ರೂ ಕೂಡ ಇದನ್ನು ಡಿನೈ ಮಾಡ್ತೀರಲ್ಲ. ಅಂದರೆ ನಿಮಗೆ ಆ ಹೊತ್ತಿನ ರಾಜಕೀಯ ಲಾಭಕ್ಕೆ, ಸ್ವಾರ್ಥಕ್ಕೆ, ಬೇರೆ ಬೇರೆ ಕಾರಣಗಳಿಗೆ ನೀವು ಇಂಥದ್ದೆಲ್ಲ ಮಾಡಿ ಚೆನ್ನಾಗಿದ್ದಿನ ಸಮಾಜನ, ಸಂಸ್ಕೃತಿನ ಹಾಳು ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳ್ಬೋದು. ನೀವು ಅವಾಗಲೇ ಒಬ್ರು ಗುರುಗಳ ಹೆಸರನ್ನ ಹೇಳಿದ್ರಿ ಸರ್, ಅಂದ್ರೆ ಅವರು ಟೀಚರ್ ಆಗಿದ್ರು. ಯಾರು? ನೀವು ಎಕ್ಸಾಮ್ ಪರ್ಪಸ್ಗೋಸ್ಕರ ಇದನ್ನ ಬರೀರಿ, ಆದ್ರೆ ಶ್ರೀಕಂಠ ಶಾಸ್ತ್ರಿಗಳು. ರಿಯಲ್ ಹಿಸ್ಟ್ರಿ ಇದು ಅಂತ. ಹೌದು.
ಅಂಥ ಟೀಚರ್ಸ್ ಬಹುಶಃ ಎಲ್ಲರಿಗೂ ಬೇಕು. ಹ್ಮ್. ಯಾಕಂದ್ರೆ ಎಕ್ಸಾಮ್ ಪರ್ಪಸ್ಗೋಸ್ಕರ ಕೆಲವೊಂದನ್ನ ನಾವು ಬರೀಲೇಬೇಕಾಗತ್ತೆ, ರೈಟ್? ಇವಾಗ ಅಟ್ ಲೀಸ್ಟ್ ಸ್ಲೋಲಿ ಥಿಂಗ್ಸ್ ಆರ್ ಚೇಂಜಿಂಗ್. ಬಟ್ ನಮ್ಮ ಕಾಲಘಟ್ಟದಲ್ಲಿ ನಾನು ಹೇಳ್ತಿರೋದು, ನಾವು ಸ್ಕೂಲಿಂಗ್ ಮಾಡ್ತಿದ್ದಂಥ ದಿನದಲ್ಲಿ ಬಟ್ ರಿಯಲ್ ಹಿಸ್ಟ್ರಿ ಇದು ಅನ್ನೋರು ಬೇಕಾಗಿತ್ತು. ಥ್ಯಾಂಕ್ಫುಲಿ ನನಗೆ ನಮ್ಮ ತಾತ ಇದ್ರು, ಹ್ಮ್. ಆರ್ಮಿಲಿದ್ರು ನಮ್ಮ ತಾತ. ಹ್ಮ್. ಹ್ಮ್. ಸೊ ಸಾಕಷ್ಟು ತಿಳ್ಕೊಂಡಿದ್ರು. ಹ್ಮ್. ಕೆಲವೊಂದು ಅವರಿಂದ ನಾವು ಕೇಳ್ಪಟ್ಟಿದ್ದಷ್ಟೇ. ಇದನ್ನ ಬಿಟ್ರೆ ಹೊರಗಿಂದ ನಾವು ತಿಳ್ಕೊಬೇಕು ಅಂದ್ರೆ ನೀವು ಹೇಳ್ದ ಹಾಗೆ ರೈಟ್ ಆಥರ್ಸ್ನ ನಾವು ಚೂಸ್ ಮಾಡಿ ಅವರ ಪುಸ್ತಕಗಳನ್ನ ಓದಬೇಕಾಗತ್ತೆ. ಫಾರ್ ವಿಚ್ ಐ ಥಿಂಕ್ ಮೆಚುರಿಟಿ ಎಷ್ಟೋ ಜನರಿಗೆ ಕಮ್ಮಿ ಇರುತ್ತೆ ಆ ಗ್ರೋಯಿಂಗ್ ಅಪ್ ಇಯರ್ಸ್ ಅಲ್ಲಿ. ಹೂ ಇಸ್ ದ ರೈಟ್ ಆಥರ್ ಅಂತ ಚೂಸ್ ಮಾಡೋದಕ್ಕೆ. ತುಂಬ ಬ್ಯೂಟಿಫುಲಿ ನಮಗೆ ಸಾಕಷ್ಟು ಡೌಟ್ಸ್ಗಳಿಗೆ ಕ್ಲಾರಿಟಿ ಸಿಕ್ತು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆರ್ಯನ್ ಡ್ರಾವಿಡಿಯನ್ ಥಿಯರಿ, ಸೋ ಕಾಲ್ಡ್ ಥಿಯರಿ. ಇವಾಗ ಮತ್ತೊಂದು ಡೌಟ್ ಏನಂದ್ರೆ, ಇವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಮಾತಾಡಿದ ಹಾಗೇನೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಶಾರದಾ ಸಿವಿಲೈಸೇಷನ್ ಅಂತ. ಸೊ ಈ ಶಾರದಾ ಸಿವಿಲೈಸೇಷನ್, ಅವಾಗಲೇ ನಾವು ಸರ್ವಜ್ಞ ಪೀಠದ ಬಗ್ಗೆ ಏನ್ ಮಾತಾಡಿದ್ವಿ, ಶಾರದಾ ಪೀಠ ಅಥವಾ ಸರ್ವಜ್ಞ ಪೀಠ ಇವತ್ತಿನ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಏನಿದೆ, ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಅದ್ರ ಸಿಚುಯೇಷನ್ ಹೇಗಿದೆ ಅಂದ್ರೆ, ಅದು ಭಾರತದಲ್ಲಿ ಇಲ್ಲದೆ ಇರೋ ಕಾರಣ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇರೋ ಕಾರಣ ಅದರ ಗೋಡೆಗೆ ಅಂಟ್ಕೊಂಡು ಹಾಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಪೀಟ್ ಪೆವಿಲಿಯನ್ ವಿಚ್ ಇಸ್ ಕಮ್ ಅಪ್. ಒಂದು ಕಾಫಿ ಶಾಪ್ ಬಂದಿದೆ ಬಿಲ್ಟ್ ಬೈ ಪಾಕಿಸ್ತಾನೀಸ್. ಸೊ ಅಲ್ಲಿ ಒಂದು ಸೈಟ್ ಸೀಯಿಂಗ್ ತರ ಶಾರದಾ ಪೀಠ ನೋಡೋದಕ್ಕೆ ಮಾಡೋದಕ್ಕೆ ಅಂತ. ಸೊ ಇವಾಗ ಅದಕ್ಕೆ ಕಾರಿಡಾರ್ ಕಟ್ಟಬೇಕು ಅಂತೆಲ್ಲ ಡಿಸ್ಕಷನ್ಸ್ ನಡೀತಾ ಇದೆ ಒಂದ್ ಕಡೆ. ಸೊ ಈ ಶಾರದಾ ನಾಗರಿಕತೆ ಬಗ್ಗೆ ನೀವು ಹೇಳೋದಿದ್ರೆ, ಯಾಕಂದ್ರೆ ಶಾರದಾ ಲಿಪಿ ಅಂತ ಒಂದಿತ್ತು ಅಂತ ನಂಬಲಾಗುತ್ತೆ. ಆ್ಯಂಡ್ ಆಲ್ಸೋ ಅಫ್ಘಾನಿಸ್ತಾನ್ನಲ್ಲಿ ಕಾಬೂಲ್ ಗಣೇಶನ ದೇವಸ್ಥಾನ ಏನಿದೆ ಅದರಲ್ಲಿನ ಪ್ರೋಟೋ ಶಾರದಾ ಲಿಪಿಯಲ್ಲಿ ತುರ್ಕ್ ಶಾಹೀಸ್ ಬಗ್ಗೆ ಕೂಡ ಉಲ್ಲೇಖ ಇದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಶಾರದಾ ಲಿಪಿ ಇಲ್ಲ ಅಂತ ತಳ್ಳಹಾಕಕ್ಕೂ ಆಗಲ್ಲ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಕೆಲವೊಂದನ್ನು ಡಿಕೋಡ್ ಮಾಡಿದರೆ, ಇನ್ನೂ ಸಾಕಷ್ಟು ಅಬೌಟ್ ದಿಸ್ ಲ್ಯಾಂಗ್ವೇಜ್ ಡಿಕೋಡ್ ಮಾಡಬೇಕು ಅಂತ ಕೂಡ ಇದ್ದಾರೆ ಅಂತ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಅಬೌಟ್ ಶಾರದಾ ಸಿವಿಲೈಸೇಷನ್ ನಳಂದಾಗಿಂತ ಹಳೆಯದ್ದಿದ್ದು ಅಂತ ನಂಬಲಾಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್, ಶಾರದಾ ದೇಶ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತ ಶಾರದಾ ಪೀಠದವ್ರು ಏನು ಹೇಳ್ತಾರಂದ್ರೆ, ಕಾಂಬೋಡಿಯಾದಿಂದ ಇರಾನ್ನವರೆಗೂ ಇತ್ತು ಶಾರದಾ ದೇಶ ಅಂತ. ಇಂಥ ಒಂದು ಶಾರದಾ ದೇಶ, ಶಾರದಾ ಸಿವಿಲೈಸೇಷನ್, ಶಾರದಾ ಲಿಪಿ ಬಗ್ಗೆ ವಾಟ್ ಆರ್ ಯುವರ್ ಥಾಟ್ಸ್? ಅದೊಂದು ಪ್ರತ್ಯೇಕ ಸಿವಿಲೈಸೇಷನ್ ಅಂತ ನೋಡಕ್ಕಾಗಲ್ಲ. ಇಟ್ ಈಸ್ ಅ ಚೈಲ್ಡ್ ಆಫ್ ದ ಲಾರ್ಜರ್ ಇಂಡಿಯನ್ ಸಿವಿಲೈಸೇಷನ್. ಭಾರತೀಯ ಸಂಸ್ಕೃತಿ, ಭಾರತೀಯ ನಾಗರಿಕತೆಯ ಒಂದು ಕೂಸು. ಅದು ಒಂದು ಮೊಗ್ಗಾಗಿ ಅದು ದೊಡ್ಡ ಕ್ರಮೇಣ ವಿಕಾಸ ಹೊಂದಿ ಅದು ದೊಡ್ಡ ಹೂವಾಗಿ ಅರಳಿರುವಂತಹ ಪ್ರಕ್ರಿಯೆ ಎಲ್ಲ ಕಡೆ ಸಿಗುತ್ತೆ. ಸೊ ಪ್ರತ್ಯೇಕವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ಶಾರದಾ ಇವೆಲ್ಲ ಕಾಶ್ಮೀರ ಸಿವಿಲೈಸೇಷನ್ ಇವೆಲ್ಲ ಹೇಳ್ತಾರಲ್ಲ, ಅದೆಲ್ಲ ವಸ್ತುತಃ ಕಾಶ್ಮೀರ ಫಾರ್ ದ ಲಾಂಗೆಸ್ಟ್ ಟೈಮ್ ಇಟ್ ವಾಸ್ ಅ ಹೋಮ್ ಆಫ್ ಸಂಸ್ಕೃತ್ ಲರ್ನಿಂಗ್. ಸಂಸ್ಕೃತ ಭಾಷೆ, ಅದರ ಬೆಳವಣಿಗೆ, ಅದರ ವಾಂಗ್ಮಯ, ಇದಿಷ್ಟಕ್ಕೆ ಇವೆಲ್ಲದಕ್ಕೂ ಒಂದರ್ಥದಲ್ಲಿ ತವರೂರಾಗಿದ್ದು, ಅನೇಕ ತವರೂರುಗಳಲ್ಲಿ ಕಾಶ್ಮೀರ ಕೂಡ ಒಂದು ಮುಖ್ಯವಾದ ತವರೂರಾಗಿತ್ತು ಅಂತ ಗೊತ್ತಾಗುತ್ತೆ. ಕಲ್ಹಣ, ಬಿಲ್ಹಣ, ಅಭಿನವಗುಪ್ತ, ಆನಂದವರ್ಧನ ಇವರೆಲ್ಲ ಅಲ್ಲಿಂದಲೇ ಬಂದಿದ್ದು, ಕಾಶ್ಮೀರದಿಂದ. ಕಾಶ್ಮೀರದಿಂದ ಒಬ್ಬ ಸಂಸ್ಕೃತ ಕವಿ, ನಮ್ಮ ಕಲ್ಯಾಣ ಚಾಳುಕ್ಯ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಆಸ್ಥಾನ ಕವಿ ಆಗಿರ್ತಾನೆ. ಹೀಗೆ ನೋಡಿ, ನೀವು ಆರ್ಯ ದ್ರಾವಿಡ ಇದನ್ನೆಲ್ಲ ತಗೊಳ್ತಿರಲ್ಲ, ನಿಮಗೆ ಈ ಮೈಗ್ರೇಷನ್ಸು ಈ ಥರ ಕೊಡೋದು ಎಲ್ಲ ಅನಾದಿ ಕಾಲದಿಂದ ಕಂಟಿನ್ಯೂಸ್ ಪ್ರಾಸೆಸ್ಸು ನಡ್ಕೊಂಡು ಬರ್ತಾ ಇದ್ದಿದ್ದು. ಬಂಗಾಳಿ ಕವಿಗಳು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ರು. ಎಷ್ಟು ಜನಕ್ಕೆ ಗೊತ್ತಿದೆ? ಸರಿನಾ? ಇಲ್ಲಿ ಅರಸೀಕೆರೆ ಹತ್ರ ನೀವು ಹೋದರೆ ಅಲ್ಲಿ ಕುಂಜೇಶ್ವರ ದೇವಸ್ಥಾನ ಅಂತಿದೆ. ಆ ಕುಂಜೇಶ್ವರ ದೇವಸ್ಥಾನಕ್ಕೆ ಒಂದು ಒಳ್ಳೆ ಇತಿಹಾಸ ಇದೆ. ಹೊಯ್ಸಳರ ಕಾಲ ಮತ್ತು ಸೇವಣರ ಕಾಲ, ಅಂದರೆ ಯಾದವರು, ದೇವಗಿರಿಯ ಯಾದವರು, ಅವ್ರಿಗೂ ಹೊಯ್ಸಳರಿಗೂ ಜಿದ್ದಾಜಿದ್ದಿ ಗಲಾಟೆಗಳು ನಡೀತಾ ಇತ್ತು. ಆ ಗಲಾಟೆನ ಒಂದು ಮಟ್ಟಕ್ಕೆ ಸಂಧಾನ ಮಾಡಿಸ್ತವನು ಕೇರಳದಲ್ಲಿರೋ ಒಬ್ಬ ವ್ಯಾಪಾರಿ, ಕೋಳಿದೆಯಲ್ಲ ಅದ್ರ ಹತ್ರ ಇರೋ ಒಬ್ಬ ವ್ಯಾಪಾರಿ, ಅವನ ಹೆಸರು ಕುಂಜನಂಬಿ ಶೆಟ್ಟಿ ಅಂತ. ಅವನು ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಇದನ್ನೆಲ್ಲ ಪರೀಕ್ಷೆ ಮಾಡೋದ್ರಲ್ಲಿ ದೊಡ್ಡ ಎಕ್ಸ್ಪರ್ಟ್. ಅದರ ವ್ಯಾಪಾರ ಮಾಡ್ತಿರ್ತಾನೆ. ಅನೇಕ ವ್ಯಾಪಾರಗಳಿರುತ್ತೆ, ಇದು ಒಂದು. ಅವನು ಇವರಿಬ್ಬರು ಮಧ್ಯೆ ಬಂದು ಸಂಧಾನ ಮಾಡ್ತಾನೆ. ಅವನ ವಂಶದವರು ಇಲ್ಲಿ ದ್ವಾರಸಮುದ್ರ, ಹಳೇಬೀಡಲ್ಲಿ ಸೆಟ್ಲ್ ಆಗ್ತಾರೆ. ಆ ಸುತ್ತಮುತ್ತ ಪ್ರದೇಶದಲ್ಲಿ, ಹಾಸನ, ಹಳೇಬೀಡು, ಅಲ್ಲಿ ಸೆಟ್ಲ್ ಆಗ್ತಾರೆ. ಅವನ ಮೊಮ್ಮಗ ಇದು ಶೈವ ಮತವನ್ನು ಹಿಡ್ಕೊಳ್ತಾನೆ, ಶೈವ ಪಂಥವನ್ನು ಹಿಡ್ಕೊಂಡು ಅವನು ಲಿಂಗಾಯತ ಅಂತ ಇವತ್ತು ಕರೀತಾರಲ್ಲ, ಇದಕ್ಕೆ ಸೇರಿಕೊಳ್ತಾನೆ. ಅವನು ಎಷ್ಟು ದೊಡ್ಡ ಶಿವಭಕ್ತ ಮತ್ತು ಬಹಳ ದಾನ ಅಂತಂತಂದರೆ, ಅವನು
ತನ್ನ ದುಡ್ಡು ಸಂಪತ್ತೆಲ್ಲ ಖರ್ಚು ಮಾಡಿ ಒಂದು ಹಳ್ಳಿನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾನೆ. ಅವನು ಕೊನೆಗೆ ಜಂಗಮನಾಗಿ ಅವನು ಸನ್ಯಾಸ ದೀಕ್ಷೆ ತಗೊಂಡು ಅವನು ಸತ್ತ ಮೇಲೆ ಅವನ ಒಂದು 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 ಪವಿತ್ರ ಸ್ಮೃತಿಗೆ ಕುಂಜೇಶ್ವರ ದೇವಸ್ಥಾನ ಅಂತ ಕಟ್ಟಿಸ್ತಾರೆ. ಸೊ ನಿಮಗೆ ನೋಡಿ 3ನೇ ಪೀಳಿಗೆಗೆ ಈ ಕೇರಳದವರು ಕನ್ನಡಿಗರಾಗಿ ಹೋಗ್ತಾರೆ. ಆ ಕುಂಜೇಶ್ವರ ದೇವಸ್ಥಾನ ಇವತ್ತು ಇದೆ. ಸೊ ನೀವು ಏನು ಅಂತ ಹೇಳ್ತೀರಾ ಇದಕ್ಕೆ? ಹೇಗೆ ನೀವು ಈ ಸಮೀಕರಣ ಮಾಡ್ತಾರಲ್ಲ, ಇವರೆಲ್ಲ ದ್ರಾವಿಡ, ಇದೇ ದ್ರಾವಿಡ ನಾಡು, ಪ್ರತ್ಯೇಕ ತಮಿಳು, ಇದಕ್ಕೂ ಮಲಯಾಳಕ್ಕೂ ಬೇರೆ ಭಾಷೆಗೂ ಸಂಬಂಧ, ಇವೆಲ್ಲ ಹೇಗೆ ಹೇಳ್ತೀರಾ ನೀವು? ಅಷ್ಟು ವಿಶಾಲವಾದ ಕಾಲಘಟ್ಟ. ಹಾಗಾಗಿ ಇದನ್ನೆಲ್ಲ ನಾವು ನೋಡಬೇಕಾಗತ್ತೆ. ಕಾಶ್ಮೀರ ಸಿವಿಲೈಸೇಷನ್ ಸಪ್ರೇಟ್ ಅಲ್ಲ, ಅದು ಇದು ನಮ್ಮ ಭಾರತೀಯ ಸಿವಿಲೈಸೇಷನ್ನ ಇನ್ನೊಂದು ಮುಖ ಅಷ್ಟೇ. ಅದಕ್ಕೆ ಅದರದ್ದೇ ಆದ ಒಂದು ಪ್ರತ್ಯೇಕತೆ ಬೇರೆ ರೀತಿಯಲ್ಲಿದೆ. ಅಂಡ್ ಆಸ್ ಯು ಸೆಡ್, ಸಂಸ್ಕೃತ ಮಾತಾಡುವಂಥ ಒಂದು ಪಾಪ್ಯುಲೇಷನ್, ಇನ್ಫ್ಯಾಕ್ಟ್ ಚೈನೀಸ್ ಟ್ರಾವೆಲರ್ ಹ್ಯೂಯನ್ ಸ್ಯಾಂಗ್ ಕೂಡ ಈ ಜಾಗದ ಬಗ್ಗೆ ಹೇಳಿರೋದೇನೆಂದ್ರೆ, ಇಲ್ಲಿನ ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರೂ ಸರಾಗವಾಗಿ ಸುಲಲಿತವಾಗಿ ಸಂಸ್ಕೃತ ಭಾಷೆ, ನಾವಿವಾಗ ಹೇಗೆ ಕನ್ನಡ ಮಾತಾಡ್ತಿದೀವಿ ಹೀಗೆ ಮಾತಾಡೋದು ಹಾಗೆ ಇದ್ದಿದ್ದು. ಸಂಸ್ಕೃತ ವಾಸ್ ಎ ಸ್ಪೋಕನ್ ಲ್ಯಾಂಗ್ವೇಜ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗತ್ತೆ. ಈ ಹೊತ್ತಿಗೂ ಭಾರತದ ಬೇರೆ ಬೇರೆ ಭಾಷೆಗಳನ್ನು ಕಲಿಬೇಕು ಅಂತಂದರೆ ನಿಮಗೆ ಅದರಲ್ಲಿ ಇರುವಂಥ ಸಂಸ್ಕೃತ ಪದಗಳು ಟಕ್ಕಂತ ನಿಮಗೆ ಗೊತ್ತಾಗತ್ತೆ. ಒಡಿಶಾಗೆ ನಾನೇ ಹೋಗಿದ್ದೆ ಒಂದು ಕಾಲದಲ್ಲಿ. ಯಾವುದೋ ಒಂದು ಅಂಗಡಿನೋ ಹೋಟ್ಲು ಏನೋ ಇತ್ತು, ಯಾರೋ ದಾರಿ ನಿಲ್ಲಿಸಿ ಕೇಳಿದೆ, ಭಯ ಏಕಿತ್ನ ದೂರ ಅಂತ ಕೇಳಿದೆ. ಅಲ್ಪೋ ದೂರ ಅಂದ್ರೆ, ಅಲ್ಪೋ ದೂರ ಅಂದ. ಈ ಎರಡೂ ಸಂಸ್ಕೃತ ಪದಗಳೇ. ಅಲ್ಪ ದೂರ ಅಂದ್ರೆ ಹತ್ತಿರದಲ್ಲಿ ತುಂಬ ದೂರ ಇಲ್ಲ ಅಂತ ಅರ್ಥ ತಾನೆ. ಇದನ್ನ ಹಿಡಿದ್ರೆ ಗೊತ್ತಾಗತ್ತೆ ನಮಗೆ ತಾನೆ. ಹಾಗಾಗಿ ಈ ಥರ ಎಲ್ಲ ನಮಗೆ ಗೊತ್ತಾಗತ್ತೆ. ಇನ್ನು ಶಾರದಾ ಲಿಪಿ ಅನ್ನೋದು ಇತ್ತು. ಯಾವ ರೀತಿ ನಮ್ಮ ಕನ್ನಡ ಲಿಪಿ ಇದೆ ಅಥವಾ ಬಂಗಾಳಿ ಲಿಪಿ ಇದೆ, ಗುರುಮುಖಿ ಇದೆ, ಅದು ಒಂದು ಲಿಪಿ ಇತ್ತು. ಭಾರತೀಯ ಭಾಷೆಗಳು, ಎಲ್ಲ ಭಾಷೆಗಳ ಮೂಲ ಲಿಪಿ ಯಾವುದು ಅಂತಂದರೆ ಬ್ರಾಹ್ಮಿ. ಬ್ರಾಹ್ಮಿಯಿಂದನೇ ದೇವನಾಗರಿನೂ ಬಂದಿದ್ದು. ಮತ್ತೆ ನಾವು ದ್ರಾವಿಡ ಲಿಪಿ ಅಂತ ಯಾವುದಾದ್ರೂ ಕರಿತೀವಿ, ತಮಿಳು, ಕನ್ನಡ, ತೆಲುಗು, ಮಲಯಾಳ, ಇವೆಲ್ಲ ಕೂಡ ಮೂಲ ಲಿಪಿ ಬ್ರಾಹ್ಮಿಯಿಂದನೇ ಬಂದಿದ್ದು. ಓಕೆ. ಅಂಡ್ ಹೀಗೆ ಸುಸಂಸ್ಕೃತವಾಗಿದ್ದಂಥ, ಸಂಸ್ಕೃತ ಮಾತನಾಡುವವರಿಂದ ತುಂಬಿದ್ದಂಥ ವೇದ ಧರ್ಮಗಳಿಗೆ ಒತ್ತು ಕೊಡ್ತಾ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥ ಜನ ಏನಿದ್ರು ಅಲ್ಲಿ, ಆವಾಗಲೇ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾ ಏನು ನಾವು ಡಿಸ್ಕಸ್ ಮಾಡಿದ್ವಿ, ಹೇಗೆ ಅದನ್ನ ಕಿತ್ತಾಕೋ ಪ್ರಯತ್ನ ಮಾಡಿದ್ರು. ಬಟ್ ಸ್ಟಿಲ್ ಇಲ್ಲಿ ಆ ಒಂದು ನಮಗಿದ್ ಬೇಡ ಅನ್ನೋದಕ್ಕೆ ನಮ್ಮಲ್ಲಿ ನಮ್ಮ ಧರ್ಮ ಆಳವಾಗಿ ಬೇರೂರಿತ್ತು. ಸೊ ರಿವೋಲ್ಟ್ ಮಾಡೋರು ಹೆಚ್ಚಿದ್ರು ಅಂತ. ಬಟ್ ಕಾಶ್ಮೀರದ ವಿಷಯದಲ್ಲಿ ಏನಾಗತ್ತೆ, ಆಲ್ಮೋಸ್ಟ್ ಇವತ್ತಿನ ದಿನ ಅಲ್ಲಿನ ಸಿಚುಯೇಷನ್ ನಮಗೆ ಗೊತ್ತಿದೆ. ಕಾಶ್ಮೀರಿ ಹಿಂದೂಸ್ ಅನ್ನೋ ಒಂದು ಇದನ್ನೇ ನೋಡಿದ್ವಿ ನಾವು. ಕಾಶ್ಮೀರಿ ಫೈಲ್ಸ್ ಅಲ್ವಾ ಫಿಲ್ಮ್ ಹೆಸರು? ಸೊ ಕಾಶ್ಮೀರಿ ಫೈಲ್ಸ್ ಫಿಲ್ಮ್ನೇ ನೋಡಿದ್ವಿ. ಅಲ್ಲಿರುವಂಥ ಹಿಂದೂಗಳಿಗೆ ಏನಾಯ್ತು ಅಂತ. ಹೌ ಡು ಯು ಥಿಂಕ್ ದಿಸ್ ಟ್ರಾನ್ಸಿಷನ್ ಹ್ಯಾಪನ್ಡ್ ಸರ್? ಅಂದರೆ ಆಳವಾಗಿ ಇದೆಲ್ಲವೂ ಬೇರೂರಿದ್ರು, ಈ ಲೆವೆಲ್ ಆಫ್ ಟ್ರಾನ್ಸಿಷನ್ ಹೇಗಾಯ್ತು ಕಾಶ್ಮೀರದಲ್ಲಿ ಮಾತ್ರ ಎಸ್ಪೆಷಲಿ? ಯಾಕಂದ್ರೆ ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಹೆಚ್ಚು ನೋಡಬಹುದು ನಾವದನ್ನ. ಇಸ್ ಇಟ್ ಬಿಕಾಸ್ ದಾಳಿ ಆ ಕಡೆಯಿಂದ ಆಯ್ತು, ಸೊ ಅಲ್ಲಿ ಹೆಚ್ಚಾಯ್ತು? ಎಕ್ಸಾಕ್ಟ್ಲಿ. ನೀವು ಇವತ್ತು ಪಾಕಿಸ್ತಾನಕ್ಕೆ ಬಾರ್ಡರ್ ಸ್ಟೇಟ್ಸ್ ಯಾವ್ದಾದ್ರು ನೋಡ್ಕೊಳ್ಳಿ. ಆಮೇಲೆ ಪಾಕಿಸ್ತಾನಲ್ಲಿ ಈ ಹೊತ್ತಿನಲ್ಲಿ ಇರುವಂತಹ ಪ್ರಾಂತ್ಯಗಳ ಹೆಸರುಗಳು ನೋಡ್ಕೊಳ್ಳಿ. ಅದರ ಹಿಂದಿನ ಇತಿಹಾಸ ಅದು ಏನೇನಾಗಿತ್ತು ಅಂತ ನೋಡ್ಕೊಳ್ಳಿ, ಕ್ಲೀನಾಗಿ ಗೊತ್ತಾಗತ್ತೆ. ಮೊದಲನೇ ಆಕ್ರಮಣ ಆಗಿದ್ದು ಅರಬ್ ಮೂಲದ ಮುಸಲ್ಮಾನರು. ಅವರು ಮೊದಲಿಗೆ ಬಂದಿದ್ದು ಅದು ನೌಕಾ ಆಕ್ರಮಣ ಆಗಿದ್ದು, ನೇವಲ್ ಇನ್ವೇಷನ್ನು. ಅದಾಗಿದ್ದು ಬಾಂಬೆ ಹತ್ರ ಥಾಣಾ ಅಂತ ಇದೆಯಲ್ಲ, ಅಲ್ಲಾಯಿತು. ಆಮೇಲೆ ಮುಂದೆ ಈ ಕಡೆಯಿಂದ ಲ್ಯಾಂಡ್ ರೂಟಿಂದ ಕೂಡ ಬಂದರು. ಅಫ್ಘಾನಿಸ್ತಾನ ಹತ್ಕೊಂಡು ಕರಕೋರಮ್ಮು ಇದೆ, ಈ ಪ್ರಾಂತದಿಂದ ಎಲ್ಲ ಬಂದು ಕಾಶ್ಮೀರ ತನಕ ಬರೋಕ್ಕೆಲ್ಲ ಟ್ರೈ ಮಾಡಿದ್ರು, ಆಗಲಿಲ್ಲ. ಆಮೇಲೆ ಮಕ್ರಾನ್ ಕೋಸ್ಟ್, ಮಕ್ರಾನ್ ಇವಾಗ ಪಾಕಿಸ್ತಾನಲ್ಲಿದೆ, ಸಿಂಧ್, ಅಲ್ಲಿಂದ ಬಂದವನು ಮೊಹಮ್ಮದ್ ಬಿನ್ ಕಾಸಿಂ. ಅವನು ಕೂಡ ಅರಬಿ ಮುಸಲ್ಮಾನ, ಇರಾಕಿಂದ ಬರ್ತಾನವನು. ಸೊ ಪದೇ ಪದೇ ನಿಮಗೆ ಸಿಂಧ್ ಪ್ರಾಂತ, ಭಾರತದ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಅಂತಲ್ಲ ಅದು, ಅದಷ್ಟು ಕೂಡ ಈಗ ನಮಗೆ ಪಂಜಾಬ, ಸಿಂಧ್. ನೋಡಿ, ಭಾರತ ದೇಶಕ್ಕೆ ಇಂಡಿಯಾ ಅಂತ ಹೆಸರು ಬರೋದು ಸಿಂಧೂ ನದಿಯಿಂದ. ಇವತ್ತು ಇಡೀ ಸಿಂಧೂ ನದಿ ಎಲ್ಲಿದೆ? ಸಿಂಧ್ ಪ್ರಾವಿನ್ಸ್ ಅಂತ ಕರೀತಾರೆ. ಎಲ್ಲಿದೆ ಅದು? ಭಾರತದಲ್ಲೇ ಇಲ್ಲ. ಮತ್ತೆ ನಮ್ಮ ಬಾರ್ಡರ್ಸ್ ನೋಡ್ಕೊಳ್ಳಿ, ಪಾಕಿಸ್ತಾನ ಬಾರ್ಡರ್ಸ್ ಈ ಕಡೆ ಯಾವುದು ನಾರ್ತ್ ವೆಸ್ಟರ್ನ್ ಸೈಡಲ್ಲಿ, ಕಾಶ್ಮೀರಲ್ಲಿ ಸಿಗುತ್ತೆ ತುತ್ತ ತುದಿ ಮೊದಲು. ಹಾಗೆ ಕೆಳಗೆ ಹೀಗೆ ನಿಮಗೆ ಬಂದರೆ ಪಂಜಾಬ್, ಗುಜರಾತ್,
ಇದು 3 ಕರೆಕ್ಟ್. ಕರೆಕ್ಟಾ? ನೀವು ಆ ಕಡೆ ಹೋದರೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಇದಿಷ್ಟು. ಇನ್ನು ಕೆಲವು ಸ್ಟೇಟ್ಸು ನಿಮಗೆ ಬಾಂಗ್ಲಾದೇಶ್ ಅಂತ. ಮೂಲತಃ 1947ನೇ ಇಸ್ವಿನಲ್ಲಿ ಭಾರತದ ವಿಭಜನೆ ಆದಾಗ ಇವತ್ತು ನಾವು ಏನು ಬಾಂಗ್ಲಾದೇಶ್ ಅಂತ ಕರಿತೀವಿ ಅದು ಪಾಕಿಸ್ತಾನೇ ಆಗಿತ್ತು. ಈಸ್ಟ್ ಪಾಕಿಸ್ತಾನ 71ರಲ್ಲಿ ಬಂದಿದ್ದು. ನೋಡಿ ಎಷ್ಟು ಬೇಗ ಮರಿತೀವಿ ನಾವು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಅಲ್ಲಿಂದ ಪದೇ ಪದೇ ನುಗ್ಗುತ್ತಾ ಬಂದರು ಮುಸಲ್ಮಾನ ಆಕ್ರಮಣಕಾರಿಗಳು. ಹಾಗಾಗಿ ಅವೆಲ್ಲ ವಲ್ನರೇಬಲ್ ಸ್ಟೇಟ್ಸ್ ಆಯಿತು. ಸೊ ಕಾಶ್ಮೀರ ನಮಗೇ ಬೇಕು ಅಂತ ಹಠ ಹಿಡಿದ್ರಲ್ಲ ಅವಾಗ 47ರಲ್ಲಿ ಹಠ ಹಿಡಿದ್ರೆ ಅದು ಸಿಗಲಿಲ್ಲ. ಅದಕ್ಕೋಸ್ಕರ ಅಲ್ಲಿದ್ದಂತಹ ಇವನು ರಾಜಾ ಹರಿ ಸಿಂಗು ಇವ್ರ ಜೊತೆ ಸೇರ್ಕೊಂಡ್ರೆ ಹಿಂದೂ ರಾಜ ರೂಲಿಂಗ್ ಓವರ್ ಮುಸ್ಲಿಂ ಮೆಜಾರಿಟಿ. ಅವ್ರು ಹೇಗೆ ನಿಷ್ಠೆಯಿಂದ ಇರ್ತಾರೆ ಇವನಿಗೆ? ಆ ಕರಾಳ ಸತ್ಯ ಅವನು ಗೊತ್ತಾಗಿದ ತಕ್ಷಣ ಬಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಿ ನಾನು ಭಾರತಕ್ಕೆ ಬರ್ತೀನಿ, ಕಾಶ್ಮೀರ ಭಾರತದಲ್ಲೇ ಇರಲಿ ಅಂತ. ಆದರೆ ಅವರು ಮೆಜಾರಿಟಿ ಇದ್ದಿದ್ದರಿಂದ ಜೊತೆಗೆ ನಮ್ಮ ಮಹಾನ್ ನಾಯಕ ಸೆಕ್ಯುಲರಿಸಮ್ನ ವೀರಾದಿ ವೀರ ಶೂರಾದಿ ಶೂರ ಜವಾಹರ್ಲಾಲ್ ನೆಹರು ಅವರು ಇದನ್ನು ಕೈಗೆ ತಗೊಂಡ್ರು. ಅವರಿಗೆ ಎಣೆ ಇಲ್ಲದ ಮುಸ್ಲಿಂ ವ್ಯಾಮೋಹ, ಆ ನವಾಬಿ ಸಂಸ್ಕೃತಿ, ನೆಪಮಾತ್ರ ಸಂಸ್ಕೃತಿ, ಈ ಗಜಲ್ಗಳು, ಈ ಶೇರ್ವಾನಿಗಳು ಹಾಕೊಳ್ಳೋದು, ಆ ಟೋಪಿ. ಅವರು ವಸ್ತುತಃ ಅವರ ಕುಟುಂಬದಲ್ಲಿ, ನೆಹರು ಪರಿವಾರದಲ್ಲಿ ಭಾರತೀಯ ಅನ್ನೋದು ಯಾರಲ್ಲೂ ಇರಲಿಲ್ಲ. ಅವರು ಗಂಡಸಂತ ಅಂದಲ್ಲಿ ಯಾರೂ ಇರಲಿಲ್ಲ. ಅಲ್ಪ ಸ್ವಲ್ಪ ಸನಾತನ ಧರ್ಮದ ಆಚಾರಗಳು, ಪೂಜೆ ಪುನಸ್ಕಾರ, ವ್ರತ ಹೋಮ ಇದನ್ನೆಲ್ಲ ಇಟ್ಕೊಂಡಿದ್ದು ಹೆಣ್ಣು ಮಕ್ಕಳು. ಮೋತಿಲಾಲ್ ನೆಹರು ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಇವರಿಗೆಲ್ಲ ಅವಧ್ ಪ್ರಾಂತಕ್ಕೆ ಬರುತ್ತೆ. ಯಾವುದೋ ಅಲಹಾಬಾದ್, ಇವಾಗ ಪ್ರಯಾಗ್ರಾಜ್ ಆಗಿದೆಯಲ್ಲ, ಅಲ್ಲಿ ಹೋಗಿ ನೋಡಿ ಆನಂದ್ ಭವನ್. ನಿಮಗೆ ಅವ್ರದ್ದೇ ಮನೆ ಆಗಿತ್ತಲ್ಲ, ಅದು ಒಂದು ಊರಷ್ಟು ದೊಡ್ಡದಿದೆ ಅದು ಊರು, ಮನೆ ಅದು. ಅಲ್ಲೆಲ್ಲ ಬರೀ ಇಂಥದ್ದೇ ಈ ಗಜಲ್ಗಳು ಮಾಡೋದು, ಈ ಪಾನ್ ಬಿಡ ಹಾಕ್ಕೊಂಡಲ್ಲಿ ಉಗಿಯೋದು, ಇಂಥದ್ದೇ ಇದ್ದಿದ್ದು. ಆ ಕಲ್ಚರ್ ಇವರು ಹುಟ್ಟು ಬೆಳೆದಿದ್ದು ಆ ಕಲ್ಚರು. ನಂತರ ಇವರು ಇಂಗ್ಲೀಷ್ ವೇಷಭೂಷಣಗಳಿಗೆ ಎಲ್ಲ ಮಾರು ಮೋತಿಲಾಲ್ ನೆಹರು. ಅಲ್ಲಿಂದ ಇದು ಬಂತು. ಹಾಗಾಗಿ ನಮ್ಮತನ, ಭಾರತೀಯತೆ ಅನ್ನೋ ನಿಜವಾದ ಅರ್ಥದ ಒಂದು ಲವಲೇಶ ಕೂಡ ನಮ್ಮ ನವಾಬ್ ನೆಹರು ಅವರಲ್ಲಿ ಇರಲಿಲ್ಲ. ಅದಕ್ಕೆ ಅವ್ರಿಗೆ ನವಾಬ್ ನೆಹರು ಅಂತಲೇ ನಾನು ಕರೆಯೋದು. ಬರೀ ಇಂಥದ್ದೇ ಕಲ್ಚರ್ ಅವ್ರದ್ದೇ ಅಲ್ಲ. ಅವರ ಒಂದು ಕಡೆ ಪಬ್ಲಿಕ್ ಸ್ಪೀಚ್, IIT ಬಾಂಬೆಲಿ ಒಂದ್ಸಲ ಪಬ್ಲಿಕ್ ಸ್ಪೀಚಲ್ಲಿ ಹೇಳ್ತಾರೆ, ಅವರ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹಿಂದೂ ಧರ್ಮ ಅಂತಂದರೆ ಇಟ್ ಈಸ್ ಆಲ್ ಲಿಮಿಟೆಡ್ ಟು ವಾಟ್ ಯು ಕ್ಯಾನ್ ಈಟ್, ವಾಟ್ ಯು ಕ್ಯಾನ್ ನಾಟ್ ಈಟ್, ಹೂಮ್ ಯು ಕ್ಯಾನ್ ಟಚ್, ಹೂಮ್ ಯು ಕ್ಯಾನ್ ನಾಟ್ ಟಚ್. ಇಷ್ಟೇ ಅವರ ಡೆಫಿನೇಷನ್ ಆಫ್ ಹಿಂದೂ ಧರ್ಮ. ಅಂದರೆ ಇದು ಇಲ್ಲಿಗೆ ಸೀಮಿತ ಆಗುತ್ತೆ. ಅವ್ರ ಡಿಸ್ಕವರಿ ಆಫ್ ಇಂಡಿಯಾನೇ ನೋಡಿ, ಅವರ ಒಂದು ಏನಂತೀರ ಇಗ್ನೋರೆನ್ಸ್ ಪುಟದಲ್ಲೂ ಎದ್ದೇಳುತ್ತೆ, ಕಾಣುತ್ತೆ ನಮಗೆ. ಸೊ ಹೀಗಾಗಿ ಈ ಕಾಶ್ಮೀರ ಪ್ರಾಬ್ಲಮ್ನ ನನ್ನ ಕೈಗೆ ತಗೊಳ್ತೀನಿ ಅಂತ ಹೇಳಿ ಪೂರ್ತಿ ಸರ್ವನಾಶ ಮಾಡಿಕೊಡಿಸ್ಬಿಟ್ರು. ಅದೇ ಫರೂಕ್ ಅಬ್ದುಲ್ಲಾ, ಉಮರ್ ಅಬ್ದುಲ್ಲಾ, ಮತ್ತು ಅವ್ರ ತಾತ ಇದ್ದಾನೆ, ಉಮರ್ ಅಬ್ದುಲ್ಲಾ ತಾತ ಒಬ್ಬ ಇದ್ದ, ಅವನ ಹೆಸರು ಮತ್ತು ಮೊಹಮ್ಮದ್ ಅಬ್ದುಲ್ಲಾ ಅನ್ಸುತ್ತೆ. ಇವೆಲ್ಲ ಇಂಥದ್ದೇ. ಅವ್ರಿಗೆ ಇವ್ರಿಗೆ ಕ್ಲೋಸ್ ಫ್ರೆಂಡ್ಸ್. ಅವನು ಯಾಕೆ ಬಿಟ್ಕೊಡ್ತಾನೆ? ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಆ ಕಾಲದಲ್ಲಿ ಕಾಶ್ಮೀರಕ್ಕೆ ಮುಖ್ಯಮಂತ್ರಿ ಇರಲಿಲ್ಲ, ಪ್ರಧಾನಮಂತ್ರಿ ಇದ್ರು. ಅವ್ರದೇ ಒಂದು ಸೆಪರೇಟ್ ಒಂದು ದೇಶಕ್ಕೆ ಡಿಪ್ಲೊಮ್ಯಾಟಿಕ್ ಸಿಂಬಲ್ಸ್ ಅಂತ ಇರುತ್ತಲ್ಲ, ಕಾರುಗಳು ಬೇರೆ ಬೇರೆ, ಅದೆಲ್ಲ ಕಾಶ್ಮೀರಕ್ಕೂ ಇತ್ತು. ಅಂದರೆ ಒಂದೇ ದೇಶದಲ್ಲಿ 2 ಪ್ರತ್ಯೇಕ ದೇಶ ಇದೆ ಅಂತ ಅರ್ಥ ತಾನೇ ಇದಕ್ಕೆ. ಸರ್ವನಾಶ ಮಾಡಿ ಅದು ಅವ್ರಿಗೆ ಅಬ್ದುಲ್ಲಾ ಫ್ಯಾಮಿಲಿ, ಬೇರೆ ಬೇರೆಯವರೆಲ್ಲ ನ್ಯಾಷನಲ್ ಕಾನ್ಫರೆನ್ಸು, ಆ ಸಜಾದ್ ಲೋನು, ಇವರೆಲ್ಲ ನೆಹರು ಕುಟುಂಬದವರೇ ಪೋಷಣೆ ಮಾಡಿ ಬೆಳೆಸಿದ್ದವ್ರನ್ನ. ಇನ್ಫ್ಯಾಕ್ಟ್ ಐ ಜಸ್ಟ್ ವಾಂಟೆಡ್ ಟು ಆ್ಯಡ್ ಒನ್ ಮೋರ್ ಪಾಯಿಂಟ್. ಇವಾಗ ನೀವೇನು ಹೇಳಿದ್ರಿ, IMS ಅಂತ ಏನಿತ್ತು ಭಾರತದಲ್ಲಿ, ಲೈಕ್ IPS, IAS, ICS, IMS ಅಂತ ಏನಿತ್ತು, ಇದಕ್ಕಂತ ಬೋರೆ ಕಮಿಷನ್ ಕೂಡ ಫಾರ್ಮ್ ಆಯಿತು. ಆ್ಯಂಡ್ ದ ಲಾಸ್ ವರ್ ಸೋ ಬ್ಯೂಟಿಫುಲಿ ಡಿಸೈನ್ಡ್. ಕೆಲವೊಂದು ಎಕ್ಸ್ಪರ್ಟ್ ಡಾಕ್ಟರ್ಸ್ ಅದೇ ಹೇಳ್ತಾರೆ, ಏನಂದ್ರೆ ಅವತ್ತಿನ ದಿನದ IMSನ ಲಾಸ್ಗಳು ಇವತ್ತಿಗೂ ಮಲ್ಟಿಪ್ಲೈಡ್ ಬೈ, ಅಂದ್ರೆ ಇವಾಗ ಎಷ್ಟು ಹೆಚ್ಚಾಗಿದೆ ಪಾಪ್ಯುಲೇಷನ್ ಮಾಡಿದ್ರೆ, ಇಟ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಅಂಡ್ ಅದನ್ನ ಇಫ್ ಜವಾಹರ್ಲಾಲ್ ನೆಹರು ಹ್ಯಾಡ್ ನಾಟ್ ಬರೀಡ್, ಇದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಐ ಸ್ಪೋಕ್ ಟು ಅ ಕಪಲ್ ಆಫ್ ಡಾಕ್ಟರ್ಸ್ ಅಬೌಟ್ ಇಟ್. ಅಂದ್ರೆ ಅವರ ಒಪಿನಿಯನ್, ಅವ್ರು ಇದನ್ನ ಬರೀ ಮಾಡಿರ್ಲಿಲ್ಲ ಅಂದಿದ್ರೆ ಇಂಡಿಯನ್
ಮೆಡಿಕಲ್ ಫೀಲ್ಡ್ ಇವತ್ತಿನ ದಿನ ಹೌದು, ಹೌದು. ಪ್ರಪಂಚದಲ್ಲೇ ಹ್ಮ್. ಕೋರ್ಸ್ ಇವತ್ತಿಗೂ ವಿ ಆರ್ ಲೀಡಿಂಗ್, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ನಾವ್ ಎಲ್ಲೋ ಇರ್ತಿದ್ವಿ, ಇನ್ನೂ ಹ್ಮ್. ಎಲ್ಲೋ ಇರ್ತಿದ್ವಿ. ಹ್ಮ್. ದೇ ಶುಡಂಟ್ ಹ್ಯಾವ್ ಬರೀಡ್ IMS ಅಂತ. ಅಲ್ಲ, ಬರೀ ಈ ಥರ ಲಿಸ್ಟ್ ಕೊಟ್ಟರೆ ಬರೀ ಒಂದು Yeah. IMS ಮಾತ್ರ ಅಲ್ಲ. ಹಾ. ನಾನು ಹೇಳ್ತೀನಲ್ಲ, 99% ಭಾರತದ ಸ್ವತಂತ್ರ ಭಾರತದ ಪ್ರಾಬ್ಲಮ್ಸ್ನ ಆದಿಗುರು ಮೂಲ ಪುರುಷ ಅಂದರೆ ನವಾಬ್ ನೆಹರೂನೇ, ಸಂದೇಹನೇ ಇಲ್ಲ ಅದರಲ್ಲಿ. ಯಾಕಂದರೆ ತನ್ನ ಆತನಿಗೆ ಏನಿತ್ತು ಅಂತಂದರೆ 1947 ನಂತರ ನಾನೊಂದು ಹೊಸ ಭಾರತ ಫ್ರಮ್ ದ ಸ್ಕ್ರ್ಯಾಚ್ ಕಟ್ತಾ ಇದ್ದೀನಿ ಅನ್ನೋ ಕಲ್ಪನೆ ಇತ್ತು. ಅದಕ್ಕಿಂತ ಮುಂಚೆ ಇದ್ದಿದ್ದು ಭಾರತನೇ ಅಲ್ಲ ಅಂತ ಈ ಥರ ಕಲ್ಪನೆಗಳಿತ್ತು. ಅವ್ರ ಬರವಣಿಗೆಗಳೇ ಗೊತ್ತಾಗುತ್ತೆ ನಿಮಗೆ. ಆ ರೀತಿ ಕಟ್ಟಕ್ಕೆ ಒಂದು ಸಂಕಲ್ಪ ಮಾಡಿದ್ದಕ್ಕೆ ಪ್ರೇರಣೆ ರಷ್ಯಾ, USSR, ಕಮ್ಯುನಿಸ್ಟ್ ರಾಷ್ಟ್ರ. ಎಲ್ಲಿಗೆ ಬಂತು ನಿಮಗೆ? ನೋಡಿ, ಪಟೇಲ್ರು 562 550 ನಮ್ಮ ರಾಜ್ಯಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಹಾ, ದೇಶೀಯ ಹಾ, ಹಾ. ಸಂಸ್ಥಾನಗಳು, ಅದು ಗೊತ್ತೇ ಆಗದೆ ಇರೋ ಹಾಗೆ ವಿಲೀನ ಮಾಡಿದ್ರು ಹೊಸ ಭಾರತದಲ್ಲಿ. Correct. ನಾನು ಕಾಶ್ಮೀರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಒಂದೇ ಒಂದು ಸ್ಟೇಟ್ ತಗೊಂಡ್ರು ಈ ಪುಣ್ಯಾತ್ಮ. 75 ವರ್ಷ ಬೇಕಾಯಿತು ಅದನ್ನು ಒಂದು ಹಂತಕ್ಕೆ ತರಕ್ಕೆ. ನಿಮ್ಗೆ ಯಾವ ಇಂಡಸ್ಟ್ರಿ ಇದೆ ಕಾಶ್ಮೀರಲ್ಲಿ ಇವಾಗ? ಮೊನ್ನೆನೂ ಪಾಲ್ಗಾಮಲ್ಲಿ ಮಾಡಿದ್ರಲ್ಲ ಅಲ್ಲಿ. ಸೊ ಏನು ಮಾಡ್ತೀರಾ? ದುರ್ದೈವ ಇದು. ಸೊ ಈ ನಾಳಂದ, ತಕ್ಷಶಿಲಾ, ಇಲ್ಲಿ ನಾವ್ ಏನ್ ಕಳ್ಕೊಂಡ್ವಿ, ಏನು ಸುಟ್ಟೋಯ್ತು ಆ ಲೈಬ್ರರೀಸ್ ಫಾರ್ ಮಂತ್ಸ್ ಟುಗೆದರ್. ಆದರೂ ನಮ್ಮ ಪೂರ್ವಜರ ವಿದ್ಯೆ ಹೇಗೆ ಪಾಸ್ ಆಯಿತು ಅಂದರೆ ಥ್ಯಾಂಕ್ಸ್ ಟು ಸ್ಕಾಲರ್ಸ್, ಋಷಿ ಮುನಿಗಳು. ಅಂದರೆ ಅವರೆಲ್ಲ ಅವತ್ತಿನ ಸ್ಕಾಲರ್ಸ್ನ ಹೇಳೋದು ನೆನಪಲ್ಲಿ ಇಟ್ಕೊಂಡು ಏನು ಪಾಸ್ ಮಾಡಿದ್ರು. ಆ್ಯಂಡ್ ಎಷ್ಟು ಅಳದುಳಿದ ಒಂದಷ್ಟು ತಾಳೆಗರಿಗಳು, ಲಿಪಿಗಳು ಇತ್ತು, ಅದೇ ಇಷ್ಟೊಂದಿದೆ. ನಾವು ಕಳ್ಕೊಂಡಿರೋದು ಎಷ್ಟು ಅನ್ನೋ ಒಂದು ಅಂದಾಜೇ ಇಲ್ಲ ನಮಗೆ. ಹೌದು. ನಂಬರ್ 1, ಥ್ಯಾಂಕ್ಸ್ ಟು ದೆಮ್. ನಂಬರ್ 2, ಇವಾಗ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರದ ಭಾರತದ ಬಗೆಗಿನ ಹಿಸ್ಟ್ರಿ ಇವಾಗ ನಿಮ್ಮಂಥವರು ಹಿಸ್ಟಾರಿಯನ್ಸ್ಗಳು ನಮಗೆ ಹೇಳಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಕ್ಯಾರಿ ಫಾರ್ವರ್ಡ್ ದ ಲೆಗಸಿ, ರೈಟ್? ಹೌದು. ಸೊ ಗೋಯಿಂಗ್ ಬ್ಯಾಕ್ ಟು ಮೈ ಇನಿಷಿಯಲ್ ಕಾನ್ವರ್ಸೇಷನ್, ಸ್ಕೂಲ್ ಡೇಸ್ನ ಹಿಸ್ಟ್ರಿ ಬುಕ್ ಅಂತ ನನಗೆ ನೆನಪು ಮಾಡ್ಕೊಂಡಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಫಸ್ಟ್ ಥಟ್ ಅಂತ ಮೈಂಡಿಗೆ ಬರುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಪೀರಿಯಡಲ್ಲಿ ಏನಾಯಿತು ಅಂತ ಗೊತ್ತಾಗಲ್ಲ ನಮಗೆ, ಬಿಕಾಸ್ ದ ವೆರಿ ನೆಕ್ಸ್ಟ್ ಚಾಪ್ಟರ್ ವುಡ್ ಬಿ ಮೌರ್ಯನ್ ಡೈನಾಸ್ಟಿ ಬಗ್ಗೆ. ಸೊ ಒಂದು ಕುತೂಹಲ, ಈ ಎರಡರ ಮಧ್ಯೆ ಏನಾಯ್ತು ಅನ್ನೋದನ್ನ ಸುಮ್ಮನೆ ಚೊಕ್ಕದಾಗಿ ನಿಮ್ಗೆ ಹೇಳೋದಿದ್ರೆ. ಅಲ್ಲ, ಅದಕ್ಕೆ ಪಾಪ ಪಠ್ಯಪುಸ್ತಕಗಳು, ಅದು ನೀವು ಹೇಳೋ ಪ್ರಶ್ನೆ ಮೂಲ ಗೊತ್ತಾಯ್ತು. ನಮ್ಮ ಪಠ್ಯಪುಸ್ತಕಗಳು ಬರೋ ಪಾಠಗಳ ಆನುಪೂರ್ವಿ ಇದೆಯಲ್ಲ, ಅದು ಇಟ್ ಲೀವ್ಸ್ ಅ ಲಾಟ್ ಟು ಬಿ ಡಿಸೈರ್ಡ್. ಅಷ್ಟು ಮಾತ್ರ ಹೇಳ್ಬೋದು. ನಾವು ಅದನ್ನೇ ಓದಿದ್ದು ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ವೈದಿಕ, ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನನ್ನು ಪಕ್ಕಕ್ಕೆ ಇಟ್ಬಿಡಿ, ಇಡೋದೇ ಒಳ್ಳೆಯದು. ವೇದ ಸಂಸ್ಕೃತಿನ ನಾವು ಒಂದು ಮೂಲ ಬಿಂದು ಅಂತ ತಗೊಳ್ಳೋಣ. ಅಲ್ಲಿಂದ ಹೇಗೆಲ್ಲ ವಿಕಾಸ ಆಗ್ತಾ ಬಂತು ನಮ್ಮ ಸಮಾಜ, ನಾಗರಿಕತೆ, ಸಂಸ್ಕೃತಿ ಅಂತ ತಗೊಂಡು ಹೋದರೆ ಕೆಲವು ಮುಖ್ಯವಾದ ಹಂತಗಳು ಸಿಗುತ್ತೆ ನಮಗೆ. ಉದಾಹರಣೆಗೆ ಸೂತ್ರ ಪೀರಿಯಡ್ ಇದೆ, ಧರ್ಮಶಾಸ್ತ್ರ ಪೀರಿಯಡ್ ಇದೆ, ಈ ಥರ ಎಲ್ಲ ಬರುತ್ತೆ ನಮಗೆ. ಸೊ ಇವೆಲ್ಲ ವೇದ ಮೂಲೀಯವಾದ ಬೇರೆ ಬೇರೆ ಪ್ರಭೇದಗಳು, ಅದರ ಒಳಗಿಂದ ಹುಟ್ಟಿದಂತಹ ಬೇರೆ ಬೇರೆ ವಿದ್ಯೆಗಳು, ಬೇರೆ ಡಿಸಿಪ್ಲಿನ್ಸ್, ಅಕಾಡೆಮಿಕ್ ಡಿಸಿಪ್ಲಿನ್ಸ್, ಈ ಥರ ಇಟ್ಕೊಳ್ಬೋದು ಸ್ಥೂಲವಾಗಿ. ಅದು ಆರ್ಥಿಕ ಕ್ಷೇತ್ರದಲ್ಲಿರಬಹುದು, ಧರ್ಮಶಾಸ್ತ್ರದ ಕ್ಷೇತ್ರದಲ್ಲಿರ್ಬೋದು, ಸಮಾಜದ ವಲಯದಲ್ಲಿರ್ಬೋದು, ಬೇರೆ ಬೇರೆ ಕಡೆ. ಈಗ ಆಯುರ್ವೇದ ಇರ್ಬೋದು. ಇಟ್ ಈಸ್ ಅ ಗ್ರ್ಯಾಜುವಲ್ ಫ್ಲವರಿಂಗ್ ಅಂತ, ಎವಲ್ಯೂಷನ್ ಅಂತ ಇಟ್ಕೊಳ್ಳಿ. ಹಾಗಾಯಿತು. ಅಲ್ಲಿ ಕೆಲವು ಹಂತಗಳನ್ನು ನಾವು ಸ್ಪಷ್ಟವಾಗಿ ಗುರುತಿಸ್ಬೋದು. ವೇದ ಯುಗದ ಒಂದು ಕೊನೆ ಅಂತ ಹೇಳೋದು ತಪ್ಪಾಗತ್ತೆ. ಅದು ಹೇಗೆಲ್ಲ ಒಂದು ಇವಾಲ್ವ್ ಆಗ್ತಾ ಬಂತು, ವಿಕಾಸ ಆಗ್ತಾ ಬಂತು, ಅದೇ ಸಮಯಕ್ಕೆ ಒಂದು ಪ್ಯಾರಲಲ್ ಡೆವಲಪ್ಮೆಂಟ್ ಅಥವಾ ಅದರ ಒಳಗಿಂದನೇ ಹುಟ್ಟಿದಂತಹ ಒಂದು ಮುಖ್ಯವಾದ ಆಧ್ಯಾತ್ಮ ಪಂಥ ಅಂದರೆ ಭಗವಾನ್ ಮಹಾವೀರರ ಜೈನ ಪಂಥ. ನಂತರ ಬಂದಿದ್ದು ಬೌದ್ಧರು, ಗೌತಮ, ಸಿದ್ಧಾರ್ಥ ಅಥವಾ ಬುದ್ಧ. ಇವರೆಲ್ಲರೂ ಕೂಡ ಭಗವಾನ್ ಬುದ್ಧನು ಅನೇಕ ಕಡೆ ಹೇಳ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಮತ್ತು ವೇದಾಂತದಲ್ಲಿರೋ ತತ್ವಕ್ಕೂ ಮೂಲತಃ ಯಾವ ವ್ಯತ್ಯಾಸನೂ ಇಲ್ಲ. ಋಷಿಗಳು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು, ಆದರೆ ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸಂಸ್ಕೃತದಲ್ಲದೆ ಪಾಳಿ ಪ್ರಾಕೃತದಲ್ಲಿ ಹೇಳ್ತೇನೆ, ಆಡು ಭಾಷೆ ಅಂತ ಈ ಹೊತ್ತಿಗೆ ಇಟ್ಕೋಬೋದು. ಅಷ್ಟೇ ಹೊರತು ಬುದ್ಧನ ಇವತ್ತಿನ ಕಾಲಘಟ್ಟದಲ್ಲಿ ಇರೋ ಇವತ್ತಿನ ರಾಜಕೀಯ ಸ್ಲೋಗನ್ಗಳಿಗೆ ಅವರನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲಪ್ಟಾಯಿಸ್ಬಿಟ್ಟಿದ್ದಾರೆ.
ಬುದ್ಧ ವಾಸ್ ಎ ಸ್ಪಿರಿಚುವಲಿಸ್ಟ್. ಹ್ಮ್. ಭಗವಾನ್ ಬುದ್ಧನ ಸ್ಪಿರಿಚುವಲ್ ಅಧ್ಯಾತ್ಮದ ಬೇರನ್ನು ಇವರು ಭಾಳ ಕುರುಡಿಂದ ಕಿವಿಡಿಂದ ಪಕ್ಕಕ್ಕಿಟ್ಬಿಟ್ಟು ಅವು ಸೆಕ್ಯುಲರು, ಸಮಾಜ ನ್ಯಾಯ ಇಂಥದ್ದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದೇ ಆರ್ ಯೂಸಿಂಗ್ ಹಿಮ್ ಫಾರ್ ಟುಡೇಸ್ ಅಗ್ಲಿ ಪಾಲಿಟಿಕ್ಸ್ ಅಷ್ಟೇ. ವಸ್ತುತಃ ಈ ವಾಸ್ ಎ ಸ್ಪಿರಿಚುವಲಿಸ್ಟ್. ಆ ಹಂತದಲ್ಲಿ ಈ ಬೌದ್ಧ ಧರ್ಮ ಬಂದಾಗ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಥರ ಆಯಿತು. ಅಲ್ಲಿಂದ ಮುಂದಕ್ಕೆ ಬುದ್ಧನೇ ಎಷ್ಟೊಂದು ಕಡೆ ಹೇಳಿದ್ದಾರೆ, ಈ ನನ್ನ ಮಾರ್ಗ, ನಂದು ಪ್ರತ್ಯೇಕ ಧರ್ಮ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸದಾಗಿ ಎಲ್ಲಿಂದಲೋ ಸೃಷ್ಟಿ ಮಾಡಿದ್ದೀನಿ ಏನೂ ಹೇಳ್ತಿಲ್ಲ. ಜ್ಞಾನೋದಯ ಅಂದರೆ ಇರೋ ಜ್ಞಾನದ ಉದಯ ನನ್ನ ಒಳಗಡೆ ಆಗುತ್ತೆ. ನಮ್ಮ ದಾರಿ ಇದೇನೆ, ನಮ್ಮ ಎಲ್ಲ ಆಧ್ಯಾತ್ಮಿಕ ಪಂಥಗಳ ದಾರಿನೂ ಇದೇನೆ. ಫಸ್ಟ್ ಯು ರಿಯಲೈಸ್ ಇನ್ ಯುವರ್ ಸೆಲ್ಫ್. ಆ ಆನಂದಾನ, ಆಧ್ಯಾತ್ಮಿಕ ಆನಂದಾನ ಬೇರೆ ಬೇರೆ ರೀತಿಲಿ ಎಕ್ಸ್ಪ್ರೆಷನ್ ಕೊಡ್ತೀರಾ ಹೊರತು ನಾನೇನೋ ಹೊಸದಾಗಿ ಕಟ್ಬಿಟ್ಟೆ, ನಾನು ಪ್ರವಾದಿ, ನಾನೇ ಫೈನಲ್ ಪ್ರಾಫಿಟ್ಟು, ನನ್ನ ಮಾತು ಕೇಳಲಿಲ್ಲ ನೀವು ನರ್ಕಕ್ಕೆ ಹೋಗ್ತೀರಾ, ಈ ಥರ ಯಾರೂ ಹೇಳಿಲ್ಲ. ನಮ್ಮಲ್ಲಿ ಯಾರೂ ಹೇಳಿಲ್ಲ. ಹೌದಾ? ಸೊ ಹಾಗಾಗಿ ಬುದ್ಧ ಕೊಟ್ಟಂತಹ ಸಂದೇಶ ಅದೊಂದು ಹೊಸದಾಗಿ ಬಂತು. ಆ ಕಾಲಕ್ಕೆ ಬಂದಾಗ ಸಾಕಷ್ಟು ಜನ ಅವನ ಮತಕ್ಕೆ ಸೇರಿಕೊಂಡ್ರು, ಸಾಕಷ್ಟು ಸಂಖ್ಯೆಯಲ್ಲಿ ವೈದಿಕರು ಸೇರಿಕೊಂಡ್ರು. ಆಯಿತಾ? ಆಮೇಲೆ ನಂತರದ ನೀವು ಬುದ್ಧಿಸ್ಟ್ ಟೆಕ್ಸ್ಟ್ ಎಲ್ಲ ಹಲವಾರು ಸಂಸ್ಕೃತದಲ್ಲೇ ಇದೆ, ಇದು ಗೊತ್ತಾಗುತ್ತೆ. ಆ ಕಾಲದಲ್ಲೇ ನಿಮಗೆ ಬುದ್ಧ ನಂತರ ಅವ್ರು ಹೇಳ್ತಾರೆ ಒಂದು ಕಡೆ, ನನ್ನ ಈ ಧರ್ಮ ಹೆಂಗಸರನ್ನ ಒಳಗಡೆ ಎಲ್ಲಿ ತನಕ ಬಿಟ್ಕೊಳ್ಳಲ್ವೋ ಅಲ್ಲಿ ತನಕ ಇನ್ನೊಂದು 500 ವರ್ಷ ಬದುಕಿರುತ್ತೆ ಅಂತ. ಯಾವಾಗ ಭಿಕ್ಷುಣಿಯರನ್ನ ಬಿಟ್ಕೊಳ್ತಿರೋ ಅಲ್ಲಿಗೆ ಸಡಲ ಆಗುತ್ತೆ, ಆಮೇಲೆ ಹೋಗುತ್ತೆ ಅದು ಅಂತ. ಅದು ಹಾಗೆ ಆಯಿತು. ಆಯಿತಾ? ಸೊ ಈ ಬೌದ್ಧ ಮತದ ಒಂದು ಪ್ರಾಬಲ್ಯ ಅವೆಲ್ಲ ಆಗ್ತಾ ಇರೋ ಕಾಲದಲ್ಲಿ ನಮ್ಮ ವಿಶೇಷವಾಗಿ ಆ ಕಡೆ ಆರ್ಯಾವರ್ತ, ಬ್ರಹ್ಮಾವರ್ತ, ಅಲ್ಲೆಲ್ಲ ಸಿಂಧು ಸರಸ್ವತಿ ಈ ಪ್ರಾಂತದಲ್ಲೆಲ್ಲ ಇದ್ದಂತಹ ರಾಜಕೀಯ ವ್ಯವಸ್ಥೆನ ಗಣತಂತ್ರ ವ್ಯವಸ್ಥೆ ಅಂತ ಕರಿತಿದ್ರು. ಗಣತಂತ್ರ ಅಂತಂದರೆ ರಿಪಬ್ಲಿಕ್ ಅಂತ ಅಪ್ರಾಕ್ಸಿಮೇಟ್ ಆಗಿ ನಾವು ಅನುವಾದ ಮಾಡ್ಬೋದು. ಷೋಡಶ ಮಹಾಜನಪದಗಳು ಅಂತ ಇದ್ದಿದ್ದು ಈ ಗಣತಂತ್ರದಲ್ಲಿ. 16 ಮಹಾಜನಪದಗಳು ಅಂತ, ಲಿಚ್ಚವಿಗಳಾಗಲಿ ಇವರಾಗಲಿ ಹಾಗೆ. ಆ ಷೋಡಶ ಮಹಾಜನಪದಗಳಿಗೆ ಜೊತೆಗೇನೆ ಕೂಡ ರೆಗ್ಯುಲರ್ ಆಗಿದ್ದಂತಹ ರಾಜರು, ಸಾಮ್ರಾಜ್ಯಗಳು ಇವೆಲ್ಲ ಇತ್ತು. ಆ ಪೈಕಿ ಇದ್ದ ದೊಡ್ಡ ಸಾಮ್ರಾಜ್ಯ ಅಂತಂದರೆ ಮಗಧ ಸಾಮ್ರಾಜ್ಯ. ಅದರ ರಾಜಧಾನಿ ಪಾಟಲಿಪುತ್ರ, ಇವತ್ತಿನ ಪಾಟ್ನಾ. ಸೊ ಅಲ್ಲಿದ್ದ ನಂದ ವಂಶದವರು ಆಳ್ತಾ ಇದ್ರು. ಕೊನೆ ನಂದನ ಹೆಸರು ಧನನಂದ ಅಂತ. ಸೊ ಮಹಾಪದ್ಮನಂದ ಅವನಿಂದ ಶುರುವಾಗುತ್ತೆ, ಅಥವಾ ಅವನು ಆ ವಂಶದ ದೊಡ್ಡ ಪ್ರತಿಷ್ಠಿತ ರಾಜ, ಈ ಥರ ಎಲ್ಲ ಇದೆ. ಸೊ ಧನನಂದನ ಒಂದು ಆಟಾಟೋಪ, ಅವನ ಒಂದು ಆಪರೇಷನ್ನು ಮಿತಿ ಮೀರೋಗುತ್ತೆ. ಅದನ್ನು ತಡಿಬೇಕು, ಅದನ್ನು ಇವನು ಹೇಗಾರ ಮಾಡಿ, ಇವನು ಅಯೋಗ್ಯ, ಪಟ್ಟದ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕ್ಕೆ ಇವನಿಗೆ ಯಾವುದೋ ಯೋಗ್ಯತೆ ಇಲ್ಲ, ಇವನನ್ನು ಮುಗಿಸ್ತೀನಿ ಅಂತ ಒಂದು ಪರ್ಯಾಯ ಶಕ್ತಿನ ಕಟ್ಟೋದಕ್ಕೆ ಕಾರಣೀಭೂತನಾದವನ ಹೆಸರು ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ. ಅವನು ಹೊಸ ರಾಜನ್ನೇ ನಿರ್ಮಾಣ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ಅಂತ. ಅವರು ಯುದ್ಧ ಹೂಡಿ ಧನನಂದನ ಸೋಲಿಸಿ ಅಥವಾ ಸಾಯಿಸಿ ಮಗಧದಲ್ಲಿ ಒಂದು ದೊಡ್ಡ ಮೊಟ್ಟ ಮೊದಲನೇ ಪ್ಯಾನ್ ಇಂಡಿಯಾ ಎಂಪೈರ್ ಬಂದು ಮೌರ್ಯ ಸಾಮ್ರಾಜ್ಯ. ಸೊ ಕೌಟಿಲ್ಯನ ವಿಷನ್ ಏನು ಅಂತಂದರೆ, ಆ ಕಾಲದಲ್ಲೇ ಅಲೆಕ್ಸಾಂಡರ್ ಭಾರತಕ್ಕೆ ಬರೋದು 323 BCE ಆ ಕಾಲದಲ್ಲಿ ಬರೋದು. ಸೊ ಕೌಟಿಲ್ಯನಿಗೆ ಒಂದು ಅರ್ಥ ಆಗುತ್ತೆ, ಅಲೆಕ್ಸಾಂಡರ್ ಯಾಕಷ್ಟು ಸುಲಭವಾಗಿ ಬರ್ತಾನೆ ಅಂತಂದರೆ, ಗಿಂಬಿ ತಕ್ಷಶಿಲಾ ಇವೆಲ್ಲ ಇದೆಯಲ್ಲ ಪಾಕಿಸ್ತಾನದಲ್ಲಿಯಲ್ಲ, ಅವ್ರಿಗೆಲ್ಲ ಒಂಥರ ಹೆಡ್ ಸ್ಟ್ರಾಂಗ್ ಅವರು, ನನ್ನ ಮಾತೇ ನಡಿಬೇಕು ಹೀಗೆ ಅಂತ. ಷೋಡಶ ಮಹಾಜನಪದಗಳಲ್ಲಿ ಅನೇಕರಿಗೆ ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾ ಇರಲಿಲ್ಲ. ಸೊ ಇವನು ತಕ್ಷಶಿಲಾದ ಗೇಟ್ ಓಪನ್ ಮಾಡಿಕೊಡ್ತಾನೆ, ಅಂಬಿ, ಈ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ನೋಡಿದ ಕೌಟಿಲ್ಯನಿಗೆ ಗೊತ್ತಾಗುತ್ತೆ, ನಮ್ಮ ದೇಶ ಮತ್ತು ನಮ್ಮ ಸಮಾಜ, ನಮ್ಮ ಆಚರಣೆಗಳು, ಐಕ್ಯತೆ, ಒಗ್ಗಟ್ಟು, ಇದನ್ನೆಲ್ಲ ಕಾಪಾಡ್ಕೊಳ್ಬೇಕು ಅಂತಂದರೆ ಈ ಥರ ಇಂಡಿಪೆಂಡೆಂಟ್ ಗಣತಂತ್ರ ರಾಜ್ಯಗಳಿದೆಯಲ್ಲ, ಇದರಿಂದ ಆಗಲ್ಲ. ಒಂದು ಪವರ್ಫುಲ್ ಆಗಿರೋ, ಒಂದು ಭಾಳ ಬಲಿಷ್ಠವಾಗಿರುವಂತಹ ಕೇಂದ್ರದ ಆಡಳಿತ ಬೇಕು, ಒಂದು ಸಾಮ್ರಾಜ್ಯ ಬೇಕು ಅಂತ ಹೇಳಿ ಅದನ್ನು ಒಂದು ಪ್ಯಾನ್ ಇಂಡಿಯನ್ ಎಂಪೈರ್ ಅಂತ ಕಟ್ತಾನೆ. ಅದರ ಮೊದಲನೇ ರಾಜ ಚಂದ್ರಗುಪ್ತ ಮೌರ್ಯ. ಅದರ ಕೊನೆ ರಾಜ ಅಶೋಕ ಅಂತಲ್ಲ, ಬಟ್ ಅಶೋಕನ ಹೊತ್ತಿಗೆ
ಅಶೋಕ ಸಾಯೋ ಟೈಮಲ್ಲಿ ಅಥವಾ ಅವ್ನು ಸತ್ತ ನಂತರ ಹೋಯ್ತದು, ಮೌರ್ಯ ಎಂಪೈರ್ ಹೋಯಿತು. ಸೊ ಆ ಟೈಮಲ್ಲಿ ಪ್ಯಾನ್ ಇಂಡಿಯನ್ ಎಂಪೈರ್ ಅಂದರೆ ನಿಮಗೆ ಇಲ್ಲಿ ಶ್ರವಣ ಬೆಳಗೊಳ, ಬೇರೆ ಬೇರೆ ಕಡೆ ಬ್ರಹ್ಮಗಿರಿ, ಇಲ್ಲೆಲ್ಲ ಅವ್ನ ಶಾಸನಗಳು ಸಿಕ್ಕಿದೆ. ಸೊ ಹಾಗಾಗಿ ಇದು ಪ್ಯಾನ್ ಇಂಡಿಯನ್ ಎಂಪೈರ್, ಮೌರ್ಯನ್ ಎಂಪೈರ್ ಅಂತ ಗೊತ್ತಾಗುತ್ತೆ ನಮಗೆ. ಟು ಎಂಡ್ ದಿಸ್ ಕಾನ್ವರ್ಸೇಷನ್ ಸರ್, ಆ್ಯಂಡ್ ಟು ಆ್ಯಡ್ ಆನ್, ನೀವು ಒಂದು ಕಡೆ ಮೆನ್ಷನ್ ಮಾಡ್ತೀರಾ ಸೇಯಿಂಗ್, ಮತ್ತೆ ಮುಸಲ್ಮಾನರ ದಾಳಿ ಹೇಗೆ ಪ್ರಾರಂಭ ಆಯಿತು ಅಂದಾಗ ಬೌದ್ಧರು ಅವ್ರನ್ನ ಬಿಟ್ಕೊಳ್ತಾರೆ, ಅವ್ರನ್ನ ಬಿಟ್ಕೊಳ್ತಾರೆ, ಸಂದೇಹನೇ ಇಲ್ಲ ಅದರಲ್ಲಿ. ಎಕ್ಸಾಕ್ಟ್ಲಿ. ಅಂದ್ರೆ ಒಬ್ಬ ಜಿಯೋಗ್ರಫಿ ಆಫ್ ಒಂದು ನೇಷನ್ ಗೊತ್ತಿರೋರು ಆ ಇನ್ಫಾರ್ಮೇಶನ್ ಕೊಟ್ರೆ ಸಾಕು ಹೊರಗಿಂದ ಬಂದು ಇನ್ವೇಡ್ ಮಾಡೋರ್ಗೆ ಅಂತ. ಐ ವಾಂಟ್ ಟು ಸ್ಲೈಟ್ಲಿ ಟ್ವೀಕ್ ಇಟ್. ಹೂ ಸೆಡ್ ಹಿಸ್ಟ್ರಿ ಇಸ್ ಬೋರಿಂಗ್? ಐ ಮೀನ್ ವಿ ಹ್ಯಾವ್ ಟು ಕ್ವೆಶ್ಚನ್ ಸಚ್ ಥಿಂಗ್ಸ್ ಇಸ್ ವಾಟ್ ಐ ಫೀಲ್. ಹಿಸ್ಟ್ರಿ ಇಸ್ ಸೋ ಇಂಟ್ರೆಸ್ಟಿಂಗ್ ಥ್ಯಾಂಕ್ಸ್ ಟು ಪೀಪಲ್ ಲೈಕ್ ಯು ಹೂ ಮೇಕ್ ಇಟ್ ಸೌಂಡ್ ಸೋ ಇಂಟ್ರೆಸ್ಟಿಂಗ್. ಆ್ಯಂಡ್ ನಮ್ಮ ಮನಸ್ಸಲ್ಲಿ ಬರುವಂತ ಹೇಳ್ತಾರಲ್ಲ, ದೇರ್ ಇಸ್ ನೋ ಸಚ್ ಕ್ವೆಶ್ಚನ್ ವಿಚ್ ಇಸ್ ಸಿಲ್ಲಿ ಅಂತ. ಎಸ್ಪೆಷಲಿ ಕ್ಲಾಸ್ ರೂಮ್ಸ್ಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಒಳ್ಳೆ ಟೀಚರ್ಸ್ ಹೇಳ್ತಾರೆ, ದರ್ ಇಸ್ ನೋ ಕ್ವೆಶ್ಚನ್ ವಿಚ್ ಇಸ್ ಸಿಲ್ಲಿ. ಸಿಲ್ಲಿ ಆದ್ರೂ ಸಿಲ್ಲಿಯೆಸ್ಟ್ ಕ್ವೆಶ್ಚನ್ ಆದ್ರೂ ಕೇಳು ಅಂತ. ಇವತ್ತು ಆಸ್ ಅ ಸ್ಟೂಡೆಂಟ್ ನಿಮ್ಮ ಮುಂದೆ ಕೂತು ಐ ಡೋಂಟ್ ನೋ ಇಫ್ ಐ ಆಸ್ಕ್ಡ್ ಯು ಸಿಲ್ಲಿ ಕ್ವೆಶ್ಚನ್ಸ್, ಐ ಆಸ್ಕ್ಡ್ ಯು ವ್ಯಾಲಿಡ್ ಕ್ವೆಶ್ಚನ್ಸ್. ನನ್ನ ಮನಸ್ಸಲ್ಲಿರುವಂತಹ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ. ಆ ಎಲ್ಲಕ್ಕೂ ತುಂಬಾ ಪೇಷನ್ಸ್ ಆಗಿ ಆ್ಯಂಡ್ ತುಂಬಾ ಎಲಾಬರೇಟ್ ಆಗಿ, ಡೀಟೇಲ್ ಆಗಿ, ವಿತ್ ಲಾಡ್ ಆಫ್ ಪ್ರೂಫ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ನೀವು ಉತ್ತರ ಕೊಟ್ಟಿದ್ದೀರಾ. ಐ ರಿಯಲಿ ರಿಯಲಿ ಹೋಪ್ ನಾನು ಇದನ್ನ ಎಂಜಾಯ್ ಮಾಡಿದಷ್ಟೇ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಮ್ಮ ಡಿಸ್ಕಷನ್. ಸರ್, ಇವಾಗ ದೋ ಯು ಡೋಂಟ್ ಓವ್ ಮೀ ಎನಿ, ಒಂದು ಪ್ರಾಮಿಸ್ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಪದೇ 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 ನಮ್ಮ ಪಾಡ್ಕಾಸ್ಟ್ಗೆ ಬರ್ತಾನೆ ಇರಬೇಕು, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಕ್ವೆಶ್ಚನ್ಸ್, ಸೋ ಮೆನಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ನಮ್ಮ ಮೋಸ್ಟ್ ರಿಪಿಟೇಟಿವ್ ಗೆಸ್ಟ್ ನೀವಾಗಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಸಪ್ತಮ್ ತೈಲ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ನಮಸ್ಕಾರ.